ಆತ್ಮೀಯ ಸಹಕಾರಿ ಬಂಧುಗಳೇ, ಕರವೀರ ಮಾಹಿತಿ ಮಾಲಿಕೆಯ 73ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತು ಈ ಸಂಚಿಕೆಯಲ್ಲಿ ಕಳೆದ ಅನೇಕ ದಿನಗಳಿಂದ ಲೆಕ್ಕ ಪರಿಶೋಧನೆ ಆಡಿಟ್ ಬಗ್ಗೆ ನಾವು ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ವಿ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಸಿಸ್ಟಮ್ ಆಡಿಟ್. ನಮ್ಮ ಕೆಲವು CA ಮಿತ್ರರು ಕೂಡ ಸಿಸ್ಟಮ್ ಆಡಿಟ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ಅಂತ ಹೇಳಿದ್ರಿಂದ, ಮತ್ತು ಕೆಲವು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಕೂಡ ಇದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದಿದ್ರಿಂದ ಇವತ್ತು ಸಿಸ್ಟಮ್ ಆಡಿಟ್ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಷಯ ಜಾಸ್ತಿ ಇದೆ, ಅವಧಿ ಕಡಿಮೆ ಇದೆ. ಹಾಗಾಗಿ ಇವತ್ತು ಒಂದೇ ದಿನದಲ್ಲಿ ಈ ಸಿಸ್ಟಮ್ ಆಡಿಟಿನ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅನ್ನೋ ಭರದಲ್ಲಿ ನಾನು ಕೆಲವೊಮ್ಮೆ ಸ್ವಲ್ಪ ವೇಗವಾಗಿ ಹೋಗ್ಬೋದು. ದಯವಿಟ್ಟು ನನ್ನ ಜೊತೆಗೆ ತಾವು ಕೂಡ ಸಹಕರಿಸ್ತೀರಿ ಅಂತ ಹೇಳಿ ಹೇಳ್ಕೊಳ್ತಾ, ಸಿಸ್ಟಮ್ ಆಡಿಟ್ ಅಂದ್ರೆ ಸಿಸ್ಟಮ್ ಆಡಿಟ್ ಅಂತ ಹೇಳಿದ ತಕ್ಷಣ ಎಷ್ಟೋ ಜನಕ್ಕೆ ಸಿಸ್ಟಮ್ ಅಂತ ಹೇಳಿದ ತಕ್ಷಣ ಪದ್ಧತಿ ಅಥವಾ ನಮ್ಮಲ್ಲಿರುವಂತಹ ಏನು ಸಿಸ್ಟಮ್ ಇದೆ ಅದರ ಬಗ್ಗೆ, ನಾವು ಯಾವ ಸಿಸ್ಟಮ್ ಅಲ್ಲಿ ಕೋಆಪರೇಟಿವ್ ಸಿಸ್ಟಮ್ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತೀವಿ ಅಂತ ಮಾಡ್ತೀವಿ. ಆದ್ರೆ ಇದು ಸಿಸ್ಟಮ್ ಆಡಿಟ್ ಅನ್ನೋದು ಎಕ್ಸ್ಕ್ಲೂಸಿವ್ಲಿ ಡಿಜಿಟಲ್ ಸಿಸ್ಟಮ್ ಆಡಿಟ್ ಅಂತೇಳಿ, ಅಂದ್ರೆ ಕಂಪ್ಯೂಟರೀಕರಣದ ಸಿಸ್ಟಮ್ ಲೆಕ್ಕ ಪರಿಶೋಧನೆ ಬಗ್ಗೆ ಮಾತ್ರ ಇರ್ತದೆ. ಹಾಗಾಗಿ ಇದರ ಬಗ್ಗೆ ಸಿಸ್ಟಮ್ ಆಡಿಟ್ ಅಂತ ಹೇಳಿ ಯಾವತ್ತೇ ಹೇಳಿದ್ರು ಆಡಿಟ್ ಆಫ್ ಕಂಪ್ಯೂಟರೈಸೇಷನ್ ಪ್ರಾಸೆಸ್ ಆರ್ ಕಂಪ್ಯೂಟರೈಸ್ಡ್ ಸಿಸ್ಟಮ್ಸ್ ಅಂತ. ಓಕೆ, ಅದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಏನಾಗಿದೆ ಅಂದ್ರೆ ನಮ್ಮ ಒಂದು ಸಂಸ್ಥೆ ಚೆನ್ನಾಗಿ ಯಶಸ್ವಿಯಾಗಿ ಆಡಳಿತಾತ್ಮಕವಾಗಿ ಚೆನ್ನಾಗಿ ನಿರ್ವಹಿಸ್ತಾ ಇದೆ ಅಂತ ಕೂಡ ಬೇರೆ ಬೇರೆ ಅನುಕೂಲತೆಗಳನ್ನ ಮಾಡ್ಕೊಳ್ತಾ ಬರುತ್ತೆ. ಆ ರೀತಿ ಮಾಡ್ಕೊಳ್ಳುವಂತಹ ಇದರಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ, ಒಂದು ಆಡಳಿತ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಮೆಟ್ಟಿಲುಗಳು, ಬೇರೆ ಬೇರೆ ಮಜಲುಗಳನ್ನ ಅದು ದಾಟ್ತಾ ಬರ್ಬೇಕು. ಮೊದಲನೇದಾಗಿ ಯಂತ್ರೀಕರಣಗಳನ್ನು ಮಾಡಬೇಕು, ಮೆಕನೈಸೇಷನ್. ಇದನ್ನ ನಾವು 70ರ ದಶಕದಲ್ಲಿ ಮಾಡಿದ್ವಿ. ನಾವು ಮ್ಯಾನ್ಯುಯಲ್ ಆಗಿ ಲೆಕ್ಕ ಹಾಕ್ತಿದ್ವಿ. ನಾವು ನಿಧಾನವಾಗಿ ಕ್ಯಾಲ್ಕುಲೇಟರ್ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ವಿ. ಕೈಯಲ್ಲಿ ಬರೀತಿದ್ವಿ, ಟೈಪ್ ರೈಟರ್ ಉಪಯೋಗಿಸಿದ್ವಿ. ಹೀಗೆ ಅನೇಕ ಸಣ್ಣ ಪುಟ್ಟ ಮೆಕನೈಸೇಷನ್ ಪ್ರಾಸೆಸ್ಗಳು ನಮ್ಮಲ್ಲಿ ಶುರುವಾದವು 70ರ ದಶಕದಲ್ಲಿ. ನಂತರ ಅದು ಸ್ವಲ್ಪ ಹಾಗೆ ಮುಂದುವರಿತಾ ಬಂತು. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ಕಂಪ್ಯೂಟರೀಕರಣ ಅಥವಾ ಗಣಕೀಕರಣದನ್ನ ಅಡಾಪ್ಟ್ ಮಾಡ್ಕೊಂಡ್ರಿ. ಕಂಪ್ಯೂಟರೈಸೇಷನ್ ಅಂದ್ರೆ ಕಂಪ್ಯೂಟರೈಸೇಷನ್ ನಮ್ಮ ದೈನಂದಿನ ವ್ಯವಹಾರದಲ್ಲಿ ಕೆಲವೊಂದು ಬಳಕೆಗೆ ಕಂಪ್ಯೂಟರೈಸೇಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಟೈಪಿಂಗ್ ಮಾಡ್ಲಿರ್ಬೋದು, ಟೈಪ್ ರೈಟರ್ ಬದಿಗೊತ್ತಿ ಕಂಪ್ಯೂಟರ್ ಟೈಪ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಪ್ರಿಂಟಿಂಗ್ಗೆ ಕಂಪ್ಯೂಟರ್ ಅಸಿಸ್ಟೆಡ್ ಪ್ರಿಂಟರ್ಸ್ ತರಿಸ್ತಿದ್ವಿ. ಹೀಗೆ ಕಂಪ್ಯೂಟರೈಸೇಷನ್ ಸ್ವಲ್ಪ ಮೆಕನೈಸೇಷನ್ ಗಿಂತ ನೆಕ್ಸ್ಟ್ ಲೆವೆಲ್ಗೆ ಹೋದ್ವಿ. ಅದರ ಬರೀ ಕಂಪ್ಯೂಟರೈಸೇಷನ್ ಸಾಕಾಗಿಲ್ಲ. ಕಂಪ್ಯೂಟರೈಸೇಷನ್ ಅಂದ್ರೆ ಒಂದು ವಿಭಾಗವನ್ನ ಕಂಪ್ಯೂಟರೈಸ್ ಮಾಡುವಂಥದ್ದು, ಯಾಂತ್ರೀಕರಣ ಮಾಡುವಂಥದ್ದು ಅನ್ನೋದಾಗತ್ತೆ. ಆದ್ರೆ ಅದರ ನಂತರ ಅಂಕೀಕರಣ ಅಥವಾ ಡಿಜಿಟೈಸೇಷನ್ ಶುರು ಮಾಡ್ತೀವಿ. ಅಂದ್ರೆ ಡಿಜಿಟೈಸೇಷನ್ ಅಲ್ಲಿ ಏನಾಗ್ಬಿಡುತ್ತೆ, ನಮ್ದು ಎಲ್ಲ ಡಾಕ್ಯುಮೆಂಟ್ಗಳನ್ನೆಲ್ಲ ಸ್ಕ್ಯಾನ್ ಮಾಡಿಡುವಂಥದ್ದು, ಎಲ್ಲದನ್ನು ಡಿಜಿಟಲ್ ಫಾರ್ಮ್ ಅಲ್ಲಿ, ಏನು ಮ್ಯಾನ್ಯುಯಲ್ ಫಾರ್ಮ್ ಅಲ್ಲಿ ಇತ್ತೋ ಅದಷ್ಟನ್ನು ಡಿಜಿಟಲ್ ಫಾರ್ಮ್ ಅಲ್ಲಿ ತೋರಿಸ್ಲಿಕ್ಕೆ ಶುರು ಮಾಡಿದ್ವಿ ಮತ್ತು ಶೇಖರಿಸ್ಲಿಕ್ಕೆ ಶುರು ಮಾಡಿದ್ವಿ. ಎಲ್ಲದೂ ಡಿಜಿಟೈಸೇಷನ್ ಶುರುವಾಯ್ತು. ಡಿಜಿಟೈಸೇಷನ್ ನಂತರ ಆ ಇನ್ಫಾರ್ಮೇಶನ್ ಏನಿತ್ತು ನಮ್ದು ಕಂಪ್ಯೂಟರ್ ಅಲ್ಲಿ ಮಾಡುವಾಗ ನಾವು ಏನ್ ಮಾಡ್ತಿದ್ವಿ, ಅನಲಾಗ್ ಅನ್ನು ಉಪಯೋಗಿಸ್ತಾ ಇದ್ವಿ. ಅನಲಾಗ್ ಅಂತೇಳಿ ಒಂದು ಸಿಸ್ಟಮ್, ಅದು ಬೈನರಿ ಅನಲಾಗ್ ಅಂತೆಲ್ಲ ಇದೆ. ಅದ್ರ ನಂತರ ನಾವು ಡಿಜಿಟೈಸೇಷನ್ ಅದರಲ್ಲಿ ಡಿಜಿಟಲ್ ಫಾರ್ಮ್ಯಾಟಿಗೆ ಹೋದ್ವಿ. ಅಂದ್ರೆ ಇದು ಸ್ವಲ್ಪ ಫಾರ್ಮ್ಯಾಟ್ ಚೇಂಜ್, ಫಾಸ್ಟ್, ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ, ಮತ್ತೆ ರಿಟ್ರೀವಲ್ ಪ್ರಾಸೆಸ್ ಬೇಗ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನೆಕ್ಸ್ಟ್ ನಾವ್ ಏನ್ ಮಾಡಿದ್ವಿ, ಅದ್ರ ಮುಂದಿನ ಹಂತ ಯಂತ್ರೀಕರಣ ಅಂದ್ರೆ ಮೆಕನೈಸೇಷನ್, ಯಾಂತ್ರೀಕರಣ ಅಂದ್ರೆ ಆಟೋಮೇಷನ್. ಯಾಂತ್ರಿಕವಾಗಿ ಸ್ವಯಂ ಚಾಲನೆಯಿಂದ ನಡೆಯುವಂತಹ ಪ್ರಾಸೆಸ್ಗಳನ್ನ ಶುರು ಮಾಡಿದ್ವಿ. ಅಂದ್ರೆ ಕಂಟ್ರೋಲ್ ಸಿಸ್ಟಮ್ಗಳನ್ನ ಯಾವ್ದಾವ್ದಕ್ಕೆ ಏನೇನ್ ಮಾಡ್ಬೇಕು ಅಂತ ಆಟೋಮೇಷನ್ ಮಾಡ್ಲಿಕ್ಕೆ ಹೊರಟ್ವಿ. ಹೀಗೆ ಆದರೆ ಅದು ಹಾಗಾಗ್ಬೇಕು. ಯಾಂತ್ರೀಕರಣ ಅಂದ್ರೆ ಕಂಟ್ರೋಲ್ ಸಿಸ್ಟಮ್ ಅನ್ನ ಆಟೋಮೇಷನ್ ಮಾಡಿದ್ವಿ. ಆ ಆಟೋಮೇಷನ್ ಮಾಡಿರುವಂತಹ ಪ್ರಕ್ರಿಯೆಯಲ್ಲಿ ನಮಗೆ ಅನೇಕ ಇದು ತನ್ನಿಂತಾನೇ ನಾವೇನೋ ಒಂದು ಮಾಡಿದ್ವಿ ಕೂಡ ಆಟೋಮ್ಯಾಟಿಕ್ ಆಗಿ ಜನರೇಟ್ ಆಗತ್ತೆ ಅನ್ನೋದು, ಇದು ಆಟೋಮೇಷನ್ ಪ್ರಕ್ರಿಯೆಯಲ್ಲಿ ಬಂತು.
ಅದರ ನಂತರ ಇದು ಯಂತ್ರೀಕರಣ 70ರ ದಶಕದಲ್ಲಿದ್ರೆ 90ರ ದಶಕದಲ್ಲಿ ಕಂಪ್ಯೂಟರೈಸೇಷನ್ ಶುರುವಾಯಿತು. 2000ದ ದಶಕದಲ್ಲಿ ಡಿಜಿಟೈಸೇಷನ್ ಶುರುವಾಯಿತು. 2000 ಇಂದ 2010ರವರೆಗೆ, 2010ರಿಂದ 20ರವರೆಗೆ ಆಟೋಮೇಷನ್, ಅದನ್ನ ಅಂದ್ರೆ ಯಾಂತ್ರೀಕರಣ, ಆಟೋಮೇಷನ್ ಮಾಡಿದ್ವಿ. ಎಲ್ಲ ತಾನಾಗಾಗ್ಬೇಕು. ಒಂದು ಪಿಪಿ ಮೆಷಿನ್ ಅನ್ನ ಅಟ್ಯಾಚ್ ಮಾಡಿದ್ರೆ ತಾನೇ ತಗೊಳ್ಬೇಕು. ಮೊದಲು ಪ್ರತಿಯೊಂದಕ್ಕೂ ಇನ್ಸ್ಟಾಲೇಷನ್ ಪ್ರಾಸೆಸ್ ಇತ್ತು. ಈಗ ಆಟೋಮೇಷನ್ ಮಾಡಿದ್ರಿಂದ ಪ್ಲಗ್ ಅಂಡ್ ಪ್ಲೇ ಡಿವೈಸಸ್ ಅಂತೀವಿ ನಾವು. ಹಾಕಿದ್ರೆ ತಾನೇ ರೆಕಗ್ನೈಸ್ ಆಗುತ್ತೆ, ಆಕ್ಟಿವೇಟ್ ಆಗ್ಬಿಡತ್ತೆ. ಅದಕ್ಕೆ ಬೇರೆ ಸಾಫ್ಟ್ವೇರ್ ಹಾಕೋದು ಏನಿಲ್ಲ. ಆ ರೀತಿ ಯಾಂತ್ರೀಕರಣ ಮಾಡಿದ್ವಿ. ಯಾಂತ್ರೀಕರಣದ ನೆಕ್ಸ್ಟ್ ಯುಗ ನಮ್ಮ ಈಗಿನ AI ಅಸಿಸ್ಟೆಂಟ್, ಏನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡಂತ ನಮ್ಮ ವ್ಯವಹಾರವನ್ನ ಮಾಡುವಂತದ್ದು. ಇದಕ್ಕೆ ಜಾಣ್ಮೀಕರಣ ಅಥವಾ ಆಟೋನೋಮೇಷನ್ ಅಂತ. ಆಟೋಮೇಷನ್ ಅಂತ ಹೇಳಿದ್ರೆ ಯಾಂತ್ರೀಕರಣ, ಆಟೋನೋಮೇಷನ್ ಅಂತ ಹೇಳಿದ್ರೆ ಈ AI ಅಸಿಸ್ಟೆಂಟ್ ಇದನ್ನು ಉಪಯೋಗಿಸ್ಕೊಳ್ಳುವಂಥದ್ದು. ನಾವು ಒಂದು ಪ್ರಶ್ನೆ ಕೇಳಿದ್ರೆ ಆ AI ಅಸಿಸ್ಟೆಂಟ್ ಪ್ರೋಗ್ರಾಮ್ಗಳು ತಾವೇ ಉತ್ತರವನ್ನು ಕೊಡ್ತದೆ. ಆ ತರ ನಾವು ಜಾಣ್ಮೀಕರಣ ಅಥವಾ ಆಟೋನೋಮೇಷನ್ ಶುರು ಮಾಡಿದ್ವಿ. ಇದಿಷ್ಟು ಹಂತದಲ್ಲಿ ನಾವು ಏನ್ ಮಾಡಿದ್ವಿ ಅದಷ್ಟನ್ನು ಮಾಡ್ತಾನೆ ಹೋದ್ವಿ. ಆದರೆ ಇದು ಚೆನ್ನಾಗಿ ನಡೀತಾ ಇದೆಯಾ ಇಲ್ವಾ, ಇದು ಹೇಗ್ ನಡೀತಾ ಇದೆ ಅನ್ನೋದು ನೋಡೋದನ್ನ ನಾವು ಶುರು ಮಾಡ್ಲಿಲ್ಲ. ಆ ವಿಚಾರದಲ್ಲಿ ನಾವು ಬಂದಿರುವಂತದ್ದು ಈ ಏನು ಆಡಿಟ್ ಪ್ರೊಸೆಸ್. ಯಾಕೆಂದ್ರೆ ಈಗ ನಮ್ಮ ಜಾಣ್ಮೀಕರಣ ಬಂದ ನಂತರಂತೂ, ಆಟೋನೋಮೇಷನ್ ಆದ ನಂತರ ಕೂಡ ಆದ್ಮೇಲೆ ಹೆಚ್ಚಿನ ಪಾಲು ನಮ್ಮ ಹಿಡಿತದಿಂದ ಹೊರಗೆ ಹೋಗ್ತಾ ಇದೆ. ಯಾಕಂದ್ರೆ ಸೆಲ್ಫ್ ಕರೆಕ್ಷನ್ ಮೆಕ್ಯಾನಿಸಮ್ ಕೂಡ ಬಂದ್ಬಿಡ್ತು. ಏನೋ ಒಂದು ತಪ್ಪಾಗಿದೆ ತಾನೇ ಸರಿ ಮಾಡ್ಕೊಳತ್ತೆ, ಏನೋ ಒಂದು ತಿಳ್ಕೊಳ್ಬೇಕು ತಿಳ್ಕೊಂಡು ತಾನೇ ಅಡಾಪ್ಟ್ ಮಾಡ್ಕೊಳತ್ತೆ, ಹೊಸ ಭಾಷೆ. ಈ ರೀತಿಯಲ್ಲಿ ಆಟೋನೋಮೇಷನ್ ಶುರುವಾದಾಗ, ಜಾಣ್ಮೀಕರಣ ಅಥವಾ AI ಅಸಿಸ್ಟೆಂಟ್ ಪ್ರೋಗ್ರಾಮ್ ಶುರುವಾದಾಗ ಕೆಲವು ಸಾರಿ ಇದು ನಮ್ಮನ್ನ ತಾವೇ ಸೆಲ್ಫ್ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ, ಎಲ್ಲಿ ಏನಾಗಿದೆ ಅಂತ ನಮ್ ಗಮನಕ್ಕೆ ಬರ್ತಾ ಇಲ್ಲ. ಇಂತಹ ಸನ್ನಿವೇಶದಲ್ಲಿ ನಮಗೆ ಒಂದು ಆಡಿಟ್ ಪ್ರಾಸೆಸ್ ಬೇಕಾಗತ್ತೆ. ಏನು ಆಡಿಟ್ ಪ್ರಾಸೆಸ್? ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಆಡಿಟ್ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ ಇವತ್ತಿನ ಪೀಠಿಕೆ. ಏನಿದು? ಹಿಂದೆ ಕಂಪ್ಯೂಟರ್ ವ್ಯವಸ್ಥೆಗಳಲ್ಲಿ ಕೇವಲ ವ್ಯವಹಾರದ ದಾಖಲೆಗಳನ್ನು ಸಂಗ್ರಹಿಸಲಿಕ್ಕೆ, ಅಂದ್ರೆ ಸ್ಟೋರೇಜ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಹೇಳ್ತಿದ್ರು ನಾವು, ಅದನ್ನು ಮಾತ್ರ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ವು. ಆದ್ರೆ ಇವತ್ತು ಇವನ್ ನಿರ್ಧಾರಗಳನ್ನು ಕೂಡ ಕಂಪ್ಯೂಟರ್ ತಗೊಳತ್ತೆ. ಕಂಪ್ಯೂಟರ್ ಅಸಿಸ್ಟೆಡ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್. ಈಗ ಕಂಪ್ಯೂಟರ್ ಹೀಗ್ ಮಾಡಿ ಅಂತ ಹೇಳುತ್ತೆ, ಹಾಗೆ ಮಾಡಬೇಕು, ಹಾಗೆ ಮಾಡದೆ ಹೋದ್ರೆ ಬೇರೆ ತರ ಮಾಡಿದ್ರೆ ಅದು ಹೇಳುತ್ತೆ ತಪ್ಪು ನಿರ್ಧಾರ ಆಗಿದೆ ಅಂತ. ಅಂದ್ರೆ ಇವತ್ತು ಅಷ್ಟರ ಮಟ್ಟಿಗೆ ನಾವು ಕಂಪ್ಯೂಟರ್ ಮೇಲೆ ಅವಲಂಬಿತವಾಗಿದ್ದೀವಿ. ಏನಾಗತ್ತೆ ಈಗ, ಸರ್ಕಾರ ಕೂಡ ಯಾವುದೇ ಸಂಸ್ಥೆ ಇರ್ಲಿ ಅಥವಾ ಸರ್ಕಾರ ಇರ್ಲಿ, ಅದನ್ನ ಜಾಸ್ತಿ ವ್ಯವಹಾರ ಜಾಸ್ತಿ ಆಯ್ತು ಅಂದ್ರೆ ಸೇವೆಗಳನ್ನ ಕೊಡುವಲ್ಲಿ ಲ್ಯಾಪ್ಸ್ ಆಗಬಾರದು. ಆ ಕಾರಣಕ್ಕೋಸ್ಕರ ಮತ್ತು ಕಸ್ಟಮರ್ಸ್ಗೆ ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಕೊಡಬೇಕು. ಆ ಕಾರಣದಿಂದಾಗಿ ನಮ್ಮ ಈಗಿನ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಏನ್ ನಾವು ಕಂಪ್ಯೂಟರೀಕರಣ ಅಂತ ಹೇಳ್ತೀವಿ, ಇದನ್ನು ಬಳಸ್ಲಿಕ್ಕೆ ಶುರು ಮಾಡಿದ್ವಿ. ಈ ಹೆಚ್ಚು ಅವಲಂಬನೆ ಆಗಿದ್ದರಿಂದ, ಅವಲಂಬನೆ ಜಾಸ್ತಿ ಆದಾಗ ಅದರ ಬಗ್ಗೆ ಎಚ್ಚರವನ್ನ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅಪಾಯ ಕೂಡ ಜಾಸ್ತಿ ಆಗತ್ತೆ. ನಮ್ಮ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಮೇಲೆ ಕೂಡ ಅದು ಎಫೆಕ್ಟ್ ಮಾಡತ್ತೆ ಅಥವಾ ಪರಿಣಾಮ ಬೀರತ್ತೆ. ಈ ಎಲ್ಲದನ್ನ ಸರಿದೂರಿಸ್ಲಿಕ್ಕೆ ಮೊದಲು ಸಿಸ್ಟಮ್ ಆಡಿಟ್ಗಳ ಕಲ್ಪನೆನೇ ಇರಲಿಲ್ಲ. 20ರ ದಶಕದಕ್ಕಿಂತ ಹಿಂದೆ, ಅಂದ್ರೆ 2000ರಲ್ಲಿ 2005ರಲ್ಲಿ ನಮ್ಮ ದೇಶದಲ್ಲಿ, 2000ರಲ್ಲಿ ಅಮೆರಿಕದಂತಹ ಮುಂದುವರಿದ ದೇಶದಲ್ಲಿ ಸಿಸ್ಟಮ್ ಆಡಿಟ್ ಬಂದು ಅನೇಕ ವರ್ಷಗಳಾಗಿದೆ. ಆದ್ರೆ ನಮ್ಮಲ್ಲಿ ಸಿಸ್ಟಮ್ ಆಡಿಟ್ ಯಾಕೆ ಬೇಕು ಅನ್ನೋದು ತಿಳ್ಕೊಳ್ಳೋದಾಗ್ಲಿ, ಅದ್ರ ಬಗ್ಗೆ ಎಫೆಕ್ಟಿವ್ ಮಾಡೋದಾಗ್ಲಿ ಕೇವಲ ದೊಡ್ಡ ದೊಡ್ಡ ಕಂಪನಿಗಳು ಮಾತ್ರ ಮಾಡ್ತಿದ್ವು ಹೊರತು, ಸಿಸ್ಟಮ್ ಆಡಿಟ್ ನಮ್ಮಲ್ಲಿ ಬಂದಿರೋದು 2010ರ ನಂತರ ಸ್ವಲ್ಪ ಚಾಲ್ತಿ ಬಂತು. 20ರ ನಂತರ ಸ್ವಲ್ಪ ವೇಗವನ್ನ ಪಡೆದಿದೆ. ಈಗ ಅನೇಕ ಸಂಸ್ಥೆಗಳಲ್ಲಿ ಸಿಸ್ಟಮ್ ಆಡಿಟ್ ಅನಿವಾರ್ಯ ಆಗ್ತಾ ಇದೆ. ಯಾಕೆ ಅನ್ನೋದು ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಇವತ್ತಿನ ಪೂರ್ತಿ ಅವಧಿಯನ್ನು ಮುಗಿದ ನಂತರ ನಿಮ್ಮಲ್ಲಿ ಯಾರ್ಯಾರು ನಿಮ್ಮ ಸಂಸ್ಥೆಗಳಿದ್ದೀರಿ, ನೀವು ಕೂಡ ಇಲ್ಲಿ ನಮ್ಮಲ್ಲಿ ಈ ರೀತಿಯ ತೊಂದರೆಗಳಾಗಬಹುದಾ ಅನ್ನೋದನ್ನು ನೀವು ನೋಡ್ಕೊಳ್ಬಹುದು. ಹಾಗಾದ್ರೆ ಸಿಸ್ಟಮ್ ಆಡಿಟ್ ಅಂದ್ರೆ ಏನು? ಸಿಸ್ಟಮ್ ಆಡಿಟ್ ಅಂತ ಹೇಳಿದ್ರೆ ಬೇರೆ ಬೇರೆ ಆಡಿಟ್, ಫೈನಾನ್ಷಿಯಲ್ ಆಡಿಟ್ ಅಂತ ತಿಳ್ಕೊಂಡ್ವಿ, ಇಂಟರ್ನಲ್ ಆಡಿಟ್ ತಿಳ್ಕೊಂಡ್ವಿ, ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಅಂದ್ರೆ ತಿಳ್ಕೊಂಡ್ವಿ, ಕನ್ಕರೆಂಟ್ ಆಡಿಟ್, ಅದೆಲ್ಲದು ಬೇರೆ ಬೇರೆ. ಆದ್ರೆ ಸಿಸ್ಟಮ್ ಆಡಿಟ್ ಅಂದ್ರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಕಂಪ್ಯೂಟರೈಸೇಷನ್ ಪ್ರಾಸೆಸ್ ಹೇಗಾಗಿದೆ, ಅದಕ್ಕೆ ಬೇಕಾಗುವಂತಹ ಮೂಲ ಸೌಕರ್ಯ ಫೆಸಿಲಿಟಿ ಸರಿಯಾಗಿದೆಯಾ, ವ್ಯವಸ್ಥೆಗಳು ಸರಿಯಾಗಿದೆಯಾ,
ಅದು ಏನ್ ಪ್ರಾಸೆಸ್ ಮಾಡ್ತಾ ಇದೆ ಅದು ಸರಿಯಾಗಿದೆಯಾ, ಅದರ ನಿರ್ವಹಣಾ ವಿಧಾನ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ತಾ ಇದೀವಿ ಅದು ಚೆನ್ನಾಗಿದ್ಯಾ, ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದೆಯಾ, ಅದರಲ್ಲಿ ಏನಾದ್ರು ತೊಂದರೆಗಳಾಗ್ತಾ ಇದೆಯಾ, ಇನ್ಪುಟ್ ಔಟ್ಪುಟ್ ಗೆ ರಿಲೇಷನ್ಸ್ ಇದೆಯಾ, ಔಟ್ಪುಟ್ಟಿನ ಕಾರ್ಯಕ್ಷಮತೆಗಳನ್ನು ನಾವು ನೋಡ್ಕೊಳ್ತಾ ಇದೀವಾ, ಇದೆಲ್ಲದನ್ನು ಎವ್ಯಾಲ್ಯೂಯೇಷನ್ ಮಾಡುವಂತಹ ಒಂದು ಎಂಟೈರ್ ಇದನ್ ಪ್ರೊಸೆಸ್. ಇದು ಯಾವುದೋ ಒಂದು ಪೋರ್ಷನ್ ಅನ್ನ ನೋಡತ್ತೆ ಅಲ್ಲ, ಇಡೀ A to Z. ಮುಂದೆ ಬರ್ತೀನಿ ಅದರಲ್ಲಿ ಏನೇನು ಅಂಶಗಳು ಬರುತ್ತೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗತ್ತೆ. ಹಾಗಾಗಿ ಇದು ಸಾಮಾನ್ಯವಾಗಿ ಕಂಪ್ಯೂಟರ್ ವ್ಯವಸ್ಥೆ ಇರ್ಬೋದು, ನಮ್ಮ ಡೇಟಾಬೇಸ್ಗಳು ಅಂದ್ರೆ ದತ್ತಾಂಶಗಳ ಮೂಲ ಇರ್ಬೋದು, ಅಥವಾ ಮಾಹಿತಿ ತಂತ್ರಜ್ಞಾನದ ಮೂಲ ಸೌಕರ್ಯ, ನಾವು ಏನೇನು ಅವಕಾಶ ಇದು ಮಾಡ್ಕೊಂಡಿದೀವಿ ಅಂದ್ರೆ ಹಾರ್ಡ್ವೇರ್ ಗಳನ್ನ ಏನೇನ್ ಮಾಡ್ಕೊಂಡಿದೀವಿ ಅಥವಾ ಸಾಫ್ಟ್ವೇರ್ ಗಳನ್ನ ಏನೇನು ಅಳವಡಿಸ್ಕೊಂಡಿದೀವಿ ಈ ತರದ್ ಇರ್ಬೋದು, ಅಥವಾ ಯಾವುದೇ ವ್ಯವಹಾರ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಆ ವ್ಯವಹಾರಗಳೆಲ್ಲ ಸರಿಯಾಗಿ ನಡೀತಾ ಇದೆಯಾ, ಅದರಲ್ಲಿ ಏನಾದ್ರು ತಪ್ಪಾಗ್ತಾ ಇದೆಯಾ, ಅದರಲ್ಲಿ ಎಫಿಷಿಯನ್ಸಿ ಚೆನ್ನಾಗಿದೆಯಾ, ಸೆಕ್ಯೂರಿಟಿ ಚೆನ್ನಾಗಿದೆಯಾ, ಇವೆಲ್ಲದನ್ನು ಎವ್ಯಾಲ್ಯೂಯೇಷನ್ ಮಾಡುವಂತಹ ಒಂದು ಸಿಸ್ಟಮ್ ಆಡಿಟ್ ಅಂತ ಹೇಳ್ತೀವಿ. ಅಂದ್ರೆ ಇದು ಒಂದು ಸಂಸ್ಥೆಯ ಆರ್ಥಿಕ ದಾಖಲೆಗಳನ್ನು ಮಾತ್ರ ಅಲ್ಲ, ನಾವು ಆರ್ಥಿಕ ದಾಖಲೆಗಳನ್ನು ಮಾಡ್ಲಿಕ್ಕೆ ಲೆಕ್ಕ ಪರಿಶೋಧನೆ ಮಾಡ್ತೀವಿ, ಆದ್ರೆ ಆ ದಾಖಲೆಗಳನ್ನು ನಿರ್ವಹಿಸುವಂತಹ ಸಂಪೂರ್ಣ ವ್ಯವಸ್ಥೆ, ಆರ್ಥಿಕ ದಾಖಲೆಗಳನ್ನ ಯಾವುದು ಸೃಷ್ಟಿ ಮಾಡತ್ತೆ, ನಮ್ಮ ಕಂಪ್ಯೂಟರ್ಗಳು ಸೃಷ್ಟಿ ಮಾಡತ್ತೆ, ಅದು ಸರಿಯಾಗಿ ಸೃಷ್ಟಿ ಮಾಡ್ತಾ ಇದೆಯೋ ಇಲ್ವೋ, ಅದು ಯಾವ ರೀತಿ ನಿರ್ವಹಿಸ್ತಾ ಇದೆ, ಆ ಡಾಟಾ ಮ್ಯಾನೇಜ್ಮೆಂಟ್ ಹೇಗಾಗ್ತಾ ಇದೆ, ಅದನ್ನ ಎಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ, ಭದ್ರತೆಗಳು ಯಾವ ಇದೆ, ಯಾರ್ಯಾರಿಗೆ ಅದನ್ನ ತೀಡ್ಲಿಕ್ಕೆ ಅವಕಾಶವಿದೆ, ಎಲ್ಲೆಲ್ಲಿ ಅಲ್ಲಿ ನ್ಯೂನತೆಗಳಿದೆ, ಇವುಗಳನ್ನೆಲ್ಲದೂ ಪರೀಕ್ಷೆ ಮಾಡುವಂಥದ್ದು. ಅಂದ್ರೆ ಇದು ಫೈನಾನ್ಷಿಯಲ್ ಆಡಿಟ್ ಗಿಂತ ಬೇರೆ. ಫೈನಾನ್ಷಿಯಲ್ ಆಡಿಟ್ ಅಲ್ಲಿ ನಾವು ಇಷ್ಟೆಲ್ಲ ಸಮಗ್ರವಾಗಿ ಒಂದು ಸಿಸ್ಟಮ್ ಅನ್ನ ನೋಡೋದಿಲ್ಲ. ನಾವು ಫೈನಾನ್ಷಿಯಲ್ ರೆಕಾರ್ಡ್ಸ್ ನೋಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡ್ತೀವಿ, ಬ್ಯಾಲೆನ್ಸ್ ಶೀಟ್ ನೋಡ್ತೀವಿ, ಅದಕ್ಕೆ ಪೂರಕವಾಗಿರುವಂತಹ ಡಾಕ್ಯುಮೆಂಟ್ಸ್ ನೋಡ್ತೀವಿ, ಫೈನಾನ್ಷಿಯಲ್ ಪೊಸಿಷನ್ ಚೆನ್ನಾಗಿದೆಯೋ ಇಲ್ವೋ, ಲಾಭ ಬಂದಿದೆಯೋ ಇಲ್ವೋ, ಸ್ಥಿತಿಗತಿಗಳು ಹೇಗಿದೆ, ಪ್ರೊಸೀಜರ್ಸ್ ಎಲ್ಲ ಚೆನ್ನಾಗಿದೆಯಾ, ಇದಿಷ್ಟು ಮಾತ್ರ ನೋಡ್ತೀವಿ. ಆದ್ರೆ ಇಲ್ಲಿ ಮಾಹಿತಿ ವ್ಯವಸ್ಥೆ ಏನ್ ಇನ್ಫಾರ್ಮೇಶನ್, ಯಾವುದೇ ಇನ್ಫಾರ್ಮೇಶನ್ ಬಂದ್ರೆ ಅದನ್ನ ಹೇಗೆ ನಾವು ತಗೊಳ್ತೀವಿ, ಹೇಗೆ ಅದನ್ನ ಇನ್ಪುಟ್ ಆಗಿ ತಗೊಳ್ತೀವಿ, ಅದನ್ನ ಹೇಗೆ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡ್ತೀವಿ, ಅದನ್ನ ಹೇಗೆ ಪ್ರಾಸೆಸ್ ಮಾಡ್ತೀವಿ, ಅವುಗಳಿಗೆ ಏನಾದ್ರು ಕಂಟ್ರೋಲ್ ಇದೆಯಾ, ಅವುಗಳಿಗೆ ಏನೇನು ನಿಯಮಗಳಿದಾವೆ, ಅವುಗಳೆಲ್ಲದನ್ನು ಮೌಲ್ಯಮಾಪನ ಮಾಡುವಂಥದ್ದು, ಎವ್ಯಾಲ್ಯೂಯೇಷನ್ ಮಾಡುವಂಥದ್ದು. ಯಾಕೆ ಇರ್ಬೇಕು, ಇದರ ಪ್ರಾಮುಖ್ಯತೆ ಎಲ್ಲಿದೆ ಅಂದ್ರೆ, ಈ ಯಾಂತ್ರಿಕವಾಗಿ ನಡೆಯುವಂತಹ ಏನು ಪ್ರಕ್ರಿಯೆಗಳಿದಾವ ಅವು ಸರಿಯಾಗಿ ನಡೀತಾ ಇದೆಯಾ ಅಂತ ನೋಡ್ಬೇಕು. ಇದು ಟೆಕ್ನಿಕಲ್ ಆಗಿರೋದು ಸಂಸ್ಥೆ. ನಮ್ಮಲ್ಲಿ ಈ ಕಂಪ್ಯೂಟರೈಸೇಷನ್ ಅಂದ್ರೆ ಟೆಕ್ನಿಕಲ್ ಇರಲೇಬೇಕು, ಅಂದ್ರೆ ತಾಂತ್ರಿಕವಾಗಿ ಇರುವಂತದ್ದು. ಮತ್ತೆ ಆಡಳಿತಾತ್ಮಕ ವ್ಯವಸ್ಥೆ ಏನಿದೆ, ನಮ್ಮ ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆ, ಈ ಕಂಪ್ಯೂಟರೈಸೇಷನ್ ಪ್ರಾಸೆಸ್ ಆದ ನಂತರ ತನ್ನ ಕೆಲಸವನ್ನ ಸರಿಯಾಗಿ ನಡೆಸ್ತಾ ಇದೆಯಾ, ಅದೆಲ್ಲದೂ ಸರಿಯಾಗಿದೆಯಾ, ಮತ್ತೆ ಹೆಚ್ಚಿನದು ಅದಕ್ಕಿಂತ ಹೆಚ್ಚಾಗಿ ಸರಿಯಾಗಿದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಸೇಫ್ ಆಗಿದೆಯಾ, ಸುರಕ್ಷಿತವಾಗಿದೆಯಾ, ನಾವು ಸೆಕ್ಯೂರ್ಡ್ ಇದೀವಾ, ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಸೆಕ್ಯೂರ್ಡಾ, ಅದನ್ನು ತಿಳ್ಕೊಳ್ಳಿಕ್ಕೆ. ಇದರಲ್ಲಿ ಕಂಪ್ಯೂಟರೀಕರಣದಲ್ಲಿ ವ್ಯವಸ್ಥೆಯಲ್ಲಿ ಏನಾದ್ರು ದೋಷಗಳಿದ್ರೆ ನಮಗೆ ಏನಾಗತ್ತೆ, ನಾವು ಏನೋ ರಿಸಲ್ಟ್ ಬರ್ತಾ ಇದೆ ಕೂಡ ಏನೋ ದೋಷ ಇಲ್ಲ ಅನ್ಕೊಂಡ್ಬಿಡ್ತೀವಿ. ದೋಷಗಳು ಬೇರೆ ಬೇರೆ ರೀತಿಯ ದೋಷಗಳು ಕಂಡು ಬರುತ್ತೆ. ಅಂತಹ ದೋಷಗಳೇನಾದ್ರು ಇದೆಯಾ, ಎಂಟೈರ್ ಪ್ರಾಸೆಸ್ ನಲ್ಲಿ ನಮ್ಮಲ್ಲಿ ಕಂಪ್ಯೂಟರೈಸೇಷನ್ ಮಾಡಿರುವಂತಹ ಇದರಲ್ಲಿ ಏನಾದ್ರೂ ಒಂದು ವ್ಯವಸ್ಥೆಯಲ್ಲಿ ದೋಷಗಳಿದೆಯಾ, ಅಥವಾ ಸುರಕ್ಷತಾ ಲೋಪಗಳಿದಾವ, ಸೆಕ್ಯೂರಿಟಿ ಲ್ಯಾಪ್ಸಸ್ ಇದೆಯಾ, ಅಥವಾ ಪ್ರಾಬಬಲ್ ಡೇಂಜರ್ಸ್, ನಮಗೆ ಹೀಗೆ ಮುಂದುವರೆದ್ರೆ ಇಂತಿಂತ ಡೇಂಜರ್ಗಳಿದೆ, ಮುಂದೆ ಯಾವತ್ತೂ ಒಂದಿನ ಈಗ ಏನೋ ನಡೀತಾ ಇದೆ, ಮುಂದೆ ಯಾವತ್ತೂ ಕೊಲ್ಯಾಪ್ಸ್ ಆಗ್ಬೋದು, ಈ ರೀತಿ ಏನಾದ್ರು ಅಪಾಯಗಳಿದಾವ, ಅದನ್ನೆಲ್ಲ ನೋಡ್ಲಿಕ್ಕೆ, ಗುರುತಿಸ್ಲಿಕ್ಕೆ, ಐಡೆಂಟಿಫೈ ಮಾಡ್ಲಿಕ್ಕೆ ಇದು ಸಹಾಯ ಮಾಡತ್ತೆ. ಮತ್ತೆ ನಮ್ಮಲ್ಲಿಯ ಮಾಹಿತಿ ವ್ಯವಸ್ಥೆ ಏನಿದೆ, ನಮ್ಮಲ್ಲಿ ಮಾಹಿತಿಗಳು ಬರುವಂತದ್ದು ಏನು, ಸದಸ್ಯರ ಬಗ್ಗೆ ಇರ್ಬೋದು, ವ್ಯವಹಾರದ ಬಗ್ಗೆ ಇರ್ಬೋದು, ಆಡಳಿತಾತ್ಮಕವಿರ್ಬೋದು, ಎಲ್ಲ ಮಾಹಿತಿಗಳು ಬರ್ತಾ ಇರ್ತದೆ. ಅವುಗಳನ್ನ ನಿರ್ವಹಿಸುವಂತಹ ರೀತಿ ಇನ್ನೂ ಸಕ್ಷಮ ಆಗಬೇಕು, ಇನ್ನೂ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅವುಗಳಲ್ಲಿರುವಂತಹ ಅಪಾಯಗಳನ್ನ ಕಡಿಮೆ ಮಾಡೋದಿದ್ರೆ ಏನ್ ಮಾಡ್ಬೇಕು. ಹಾಗೇನೆ ಕಾನೂನು ಮತ್ತು ನಿಯಮಾವಳಿಗಳ ಅನುಸರಣೆ, ಯಾವ್ಯಾವ ಕಾನೂನುಗಳನ್ನ ನಾವು ಪಾಲನೆ ಮಾಡ್ಬೇಕಿತ್ತು ಅದಷ್ಟು ಪಾಲನೆ ಮಾಡ್ತಾ ಇದೀವಾ, ನಿಯಮಗಳನ್ನು ಅನುಸರಣೆ ಮಾಡ್ಬೇಕಿತ್ತು ಅದು ನಿಯಮ ಅನುಸರಣೆ ಮಾಡ್ತಾ ಇದೀವಾ, ಹೀಗೆಲ್ಲದನ್ನು ನೋಡ್ಲಿಕ್ಕೆ ನಮಗೆ ಸಿಸ್ಟಮ್ ಆಡಿಟ್ ಅನುಕೂಲ ಆಗತ್ತೆ. ಯಾಕೆಂದ್ರೆ ಎಲ್ಲ ಸಿಸ್ಟಮ್ ಒಳಗೆ ತಂದಿದ್ದೀರಿ ಅಂತಾದ್ರೆ. ಹಾಗಾಗಿ ಇದು ಪ್ರಾಮುಖ್ಯತೆ. ಹಾಗಾದ್ರೆ ಏನು ಉದ್ದೇಶ, ಇದನ್ನ ಸಿಸ್ಟಮ್ ಆಡಿಟ್ ಮಾಡ್ಲಿಕ್ಕೆ ಏನು ಮುಖ್ಯ ಉದ್ದೇಶ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಸಿಸ್ಟಮ್ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್. ಅಂದ್ರೆ ನಮ್ಮಲ್ಲಿ ಅಳವಡಿಸ್ಕೊಂಡಿರುವಂತಹ ಸಿಸ್ಟಮ್ ಅದು ದಕ್ಷವಾಗಿದೆಯೋ,
ಅಥವಾ ನಮ್ಮ ಕಾರ್ಯಕ್ಕೆ ಇದಕ್ಕೆ ಏನು ಕಾರ್ಯವ್ಯಾಪ್ತಿಗೆ ಅನುಗುಣವಾಗಿ ಅಥವಾ ಚಟುವಟಿಕೆಗಳ ಅನುಗುಣವಾಗಿ ಅಥವಾ ನಮ್ಮ ಪ್ರಮಾಣಕ್ಕೆ ಅನುಗುಣವಾಗಿ ಅದು ದಕ್ಷತೆಯಿಂದ ಕೆಲಸ ಮಾಡ್ತಾ ಇದೆಯೋ ಇಲ್ವೋ, ನಾವು ಏನು ವ್ಯವಸ್ಥೆಯನ್ನ ಯೋಜನೆ ಮಾಡಿದ್ವೋ ಆ ಯೋಜನೆಗಳಿಗೆ ಉದ್ದೇಶಗಳಿಗೆ ಸಾಧನೆ ಆಗ್ತಾ ಇದೆಯೋ ಇಲ್ವೋ, ಅವುಗಳ ಪರ್ಫಾರ್ಮೆನ್ಸ್ ಕಾರ್ಯಕ್ಷಮತೆ ಉತ್ತಮವಾಗಿದೆಯಾ, ಅದಕ್ಕಿಂತ ನಾವು ಮ್ಯಾನ್ಯಲ್ಲೇ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಕೊಡ್ತಿದ್ವಿ ಅನ್ಸತ್ತಾ, ಅಥವಾ ಕಂಪ್ಯೂಟರೈಸೇಷನ್ ಮಾಡಿದ್ರಿಂದ ನಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗಿದೆಯಾ, ಅದಷ್ಟನ್ನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದು. ಎರಡನೇದು ನಮ್ಮ ಸೆಕ್ಯೂರಿಟಿ ಕಂಟ್ರೋಲ್ ಪರಿಶೀಲನೆ. ಅಂದ್ರೆ ನಮ್ಮ ಸೆಕ್ಯೂರಿಟಿ ಏನಿದೆ, ನಮ್ಮ ಡಾಟಾ ಮ್ಯಾನೇಜ್ಮೆಂಟ್ ಏನಿದೆ, ಡಾಟಾ ಇರ್ಬೋದು ಅಥವಾ ಪ್ರಾಸೆಸ್ ಇರ್ಬೋದು, ಡಿಸಿಷನ್ ಮೇಕಿಂಗ್ ಇರ್ಬೋದು, ಇದೆಲ್ಲದರ ಎಫಿಷಿಯನ್ಸಿ ಅಥವಾ ಅದರ ಸೆಕ್ಯೂರಿಟಿ ಹೇಗಿದೆ, ಅಂದ್ರೆ ಸುರಕ್ಷಿತವಾಗಿದೆಯಾ, ಡಾಟಾ ಸುರಕ್ಷಿತವಾಗಿ. ಡಾಟಾ ಅಂತ ಹೇಳಿ ದತ್ತಾಂಶ, ಅಂದ್ರೆ ನಾವು ಏನ್ ಇನ್ಪುಟ್ ಮಾಡ್ತೀವಿ ಅದು ಏನ್ ನೀವು ಎಂಟ್ರಿ ಮಾಡ್ತೀವಿ ಅದೆಲ್ಲ ಡಾಟಾ ಆಗತ್ತೆ. ಆ ಡಾಟಾ ಸುರಕ್ಷಿತವಾಗಿದೆಯಾ, ಯಾರೋ ಒಬ್ರು ಬಂದು ರಿಮೋಟ್ ಇಂದ ಬಂದು ಏನಾದ್ರು ಮಾಡ್ಬಿಡ್ಬೋದಾ, ಎಲ್ಲಿಂದನೋ ಬಂದು ಯಾರಾದ್ರೂ ಒಂದು ಅನಧಿಕೃತವಾಗಿ ಪ್ರವೇಶ ಮಾಡಬಹುದಾ, ನಮ್ಮ ಸಿಸ್ಟಮಿಗೆ ಬಂದ್ಬಿಡ್ಬೋದಾ, ಡಾಟಾ ಕದಿಬಹುದಾ, ಇದನ್ನೆಲ್ಲ ನೋಡ್ಕೊಳ್ಳುವಂಥದ್ದು. ಮತ್ತೆ ಇದರಲ್ಲಿ ಇಂಟರ್ನಲ್ ಕಂಟ್ರೋಲ್ ಸರಿ ಇದೆಯಾ, ಡೆಲಿಗೇಷನ್ ಆಫ್ ಅಥಾರಿಟಿ ಸರಿ ಇದೆಯಾ, ಯಾರ್ಯಾರಿಗೆ ಏನೇನು ಅಥಾರಿಟಿ. ಮುಂದೆ ನಾನು ಆಡಿಟ್ ಪ್ರಾಸೆಸ್ ಬಂದಾಗ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಪಾಸ್ವರ್ಡ್, ಲಾಗಿನ್ ಐಡಿ, ಪಾಸ್ವರ್ಡ್ ಕೊಡುವಾಗ ಸರಿಯಾದ ಕ್ರಮವನ್ನು ನಾವು ನಿರ್ವಹಿಸ್ತಾ ಇದ್ದೀವಾ, ಅದರ ಕಂಟ್ರೋಲ್ ಸಿಸ್ಟಮ್ ಮೆಕ್ಯಾನಿಸಮ್ ಹೇಗಿದೆ, ಇದನ್ನ ನೋಡುವಂಥದ್ದು. ಮತ್ತೆ ಆಸ್ತಿಗಳ ರಕ್ಷಣೆ. ಅಂದ್ರೆ ಆಸ್ತಿಗಳು ಅಂತ ಹೇಳಿದ ತಕ್ಷಣ ನಾವು ನಿವೇಶನಗಳು, ಕಟ್ಟಡಗಳು ಅಂತ ಅನ್ಕೊಳ್ತೀವಿ, ಅದಲ್ಲ. ನಮ್ಮ ಅತಿ ಮುಖ್ಯವಾದ ಆಸ್ತಿ ಅಂದ್ರೆ ನಮ್ಮ ದತ್ತಾಂಶ ಅಥವಾ ಇದು ಏನು ಮಾಹಿತಿಗಳು. ಮಾಹಿತಿಗಳನ್ನ ನಾವು ಸರಿಯಾಗಿ ರಕ್ಷಣೆ ಮಾಡ್ಲಿಕ್ಕೆ ಅದು, ಅಥವಾ ಮಾಹಿತಿಗಳನ್ನ ಯಾವ್ದಾದ್ರು ನಿವೇಶನವನ್ನ ಅಥವಾ ಇದನ್ನ ಕದಿಲಿಕ್ಕೆ ಬರೋದಿಲ್ಲ. ಅಥವಾ ಮಾಹಿತಿ ಕಳೆದ್ರೆ ನಮಗ್ ಕದ್ದು ಬಿಟ್ರೆ ನಮ್ಗೆ ತುಂಬಾ ಡೇಂಜರ್ ಇರ್ತದೆ. ಅದಕ್ಕೋಸ್ಕರ ಆ ರೀತಿಯ ಮಾಹಿತಿಗಳನ್ನ ಕದಿಲಿಕ್ಕೆ ಅವಕಾಶ ಇದೆ ಅಂತ ನಾವು ಮಾಡ್ಕೊಂಡಿದೀವ. ಮತ್ತೆ ಡಾಟಾ ಇಂಟಿಗ್ರಿಟಿ. ಡಾಟಾ ಇಂಟಿಗ್ರಿಟಿ ಅಂದ್ರೆ ಏನು, ದತ್ತಾಂಶದ ಸಮಗ್ರತೆ. ಎಂಟೈರ್ ದತ್ತಾಂಶ ಏನ್ ಡಾಟಾ ಇದೆ ಅದಷ್ಟನ್ನು ಪೂರ್ತಿಯಾಗಿ ನಾವು ನಿಖರವಾಗಿ ಮಾಡ್ತಾ ಇದೀವಾ, ರಿಡಂಡೆನ್ಸಿ ಇದೆಯಾ, ಡುಪ್ಲಿಕೇಶನ್ ಇದೆಯಾ, ಅದಷ್ಟೊಂದು ರಿಡಂಡೆನ್ಸಿ ಡ್ಯೂಪ್ಲಿಕೇಶನ್ ಎಲ್ಲ ತೆಗೆದು ದತ್ತಾಂಶವನ್ನ ನಾವು ನಿಖರವಾಗಿ ಮತ್ತು ಸಂಪೂರ್ಣವಾಗಿ ಮತ್ತು ವಿಶ್ವಾಸಾರ್ಹವಾಗಿ, ರಿಲಯಬಿಲಿಟಿ ಬೇಕು. ಆದಷ್ಟು ನಾವು ಏನು ದತ್ತಾಂಶ ಕೊಟ್ಟಿದೀವಿ ಅದಕ್ಕೆ ರಿಲಯಬಿಲಿಟಿ ಇದೆಯಾ, ಇದಿಷ್ಟನ್ನು ನೋಡುವಂಥದ್ದು. ಅದನ್ನ ದತ್ತಾಂಶ ಸಮಗ್ರತೆಯಲ್ಲಿ ನಾವು ನೋಡ್ತೀವಿ. ಅಕಸ್ಮಾತ್ ಏನಾದ್ರು ದತ್ತಾಂಶದಲ್ಲಿ ತಪ್ಪಾಗಿದೆ ಅಂದ್ರೆ ಅದು ತಪ್ಪು ನಿರ್ಧಾರ ಆಗ್ಬಿಡುತ್ತೆ, ತಪ್ಪು ನಿರ್ಧಾರ ಕಾರಣ ಆಗುತ್ತೆ. ನಾವು ಕೊಡುವಂತಹ ಮ್ಯಾನೇಜ್ಮೆಂಟ್ಗೆ ನಮ್ಮಲ್ಲಿ ಇಷ್ಟು ಕೋಟಿ ಡೆಪಾಸಿಟ್ ಇದೆ, ಇಷ್ಟು ಕೋಟಿ ಡೆಪಾಸಿಟ್ ಏರ್ಸ್ಬೋದು ಅಂತ ಹೀಗೆ ಹೇಳುವಾಗ ಅಲ್ಲಿ 1 ಜಾಸ್ತಿ ಆಯ್ತು, 1 ಕಡಿಮೆ ಆಯ್ತು ಅಂದ್ರೆ ಅವರ ನಿರ್ಣಯಗಳಿಗೆ ಧಕ್ಕೆ ಬರುತ್ತೆ, ನಿರ್ಣಯಗಳು ತಪ್ಪಾಗುತ್ತೆ. ಹಾಗಾಗಿ ಅದನ್ನ ನೋಡ್ಬಹುದು. ಆ ಕಾರಣದಿಂದಾಗಿ ಈ ಪರಿಶೀಲನೆ ಬೇಕು. ಮತ್ತೆ ಅತಿ ಮುಖ್ಯವಾಗಿ ಇನ್ನೊಂದು, ಇದಿಷ್ಟನ್ನು ಹೌದು, ಯಾವುದೂ ಗೌಣ ಅಲ್ಲ, ನಿಯಮಾವಳಿಗಳ ಅನುಸರಣೆ. ಅಂದ್ರೆ ರೆಗ್ಯುಲೇಟರಿ ಕಾಂಪ್ಲೈನ್ಸ್. ನಮಗೆ ಬೇರೆ ಬೇರೆ ಆಕ್ಟ್ಗಳಲ್ಲಿ ಬರ್ತದೆ. ಸಹಕಾರ ಸಂಘಗಳ ಆಕ್ಟ್ ಇದೆ, ಹಾಗೆ ನಮಗೆ ಆರ್ಥಿಕ ತೆರಿಗೆ ಕಾನೂನುಗಳ ಬರ್ತವೆ, ಅದ್ರ ಕಂಪ್ಲೇಂಟ್ಸ್ ಎಲ್ಲ ಮಾಡಬೇಕು. ಜೊತೆಗೆ ಕಾರ್ಮಿಕ ಕಾನೂನು ಬರ್ತವೆ, ಅದ್ರ ಬಗ್ಗೆ ಕಂಪ್ಲೇಂಟ್ಸ್ ಮಾಡಬೇಕು. ಹಾಗೆ ಬೇರೆ ಬೇರೆ ನಮಗೆ ಅನ್ವಯಿಸುವ, ನಮ್ಮ ಚಟುವಟಿಕೆಗೆ ಅನ್ವಯಿಸುವಂತ ಯಾವುದೇ ಕಾಯ್ದೆಗಳು ಬರ್ತದೆ, ಅದನ್ನ ನಾವು ಸರಿಯಾಗಿ ನೋಡ್ತಾ ಇದೀವಾ. ಮಾಹಿತಿ ತಂತ್ರಜ್ಞಾನದ ಕಾಯ್ದೆ ಇದೆ, ಮಾಹಿತಿ ತಂತ್ರಜ್ಞಾನದ ಕಾಯ್ದೆಯನ್ನು ಕೂಡ ನಾವು ನೋಡ್ತಾ ಇದೀವಾ. ಸರ್ಕಾರ ಏನು ನಿಯಮಗಳು ಮಾಡ್ತದೆ, ಹಾಗೆ ರೆಗ್ಯುಲೇಟರ್ಸ್ ಏನೇನು ಪ್ಯಾರಾಮೀಟರ್ಸ್ ಹಾಕ್ತಾರೆ, ಆಂತರಿಕ ನೀತಿಗಳನ್ನ, ಇದನ್ನೆಲ್ಲ ನೋಡ್ತಾ ಇದೀವಾ. ಯಾಕೆಂದ್ರೆ ಈ ಸಿಸ್ಟಮ್ ಅನ್ನು ಅಳವಡಿಸ್ತಾ ಇದೀವಿ ಅಂದ್ರೆ ನಮಗೆ 2 ಅತಿ ಮುಖ್ಯವಾದಂತಹ ಕಾನೂನುಗಳು ಅಪ್ಲೈ ಆಗತ್ತೆ. ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಇನ್ನೊಂದು ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆಕ್ಟ್ ಅಂತೇಳಿ ಒಂದಿದೆ. ಅದು 2 ಆಕ್ಟ್ಗಳು ನಮಗೆ ಪೂರ್ತಿಯಾಗಿ ಅನ್ವಯಿಸುತ್ತೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ನಾವು ಎಷ್ಟೋ ಜನ ವೈಲೇಷನ್ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿರೋದಿಲ್ಲ. ಪೈರೇಟೆಡ್ ಸಾಫ್ಟ್ವೇರ್ ಹಾಕೊಂಡಿದೀವಿ ಅಂದ್ರೆ ನಮ್ಗೆ ಡಿಜಿಟಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ನ ವೈಲೇಷನ್ ಅದು. ನಾವು ಲೈಸೆನ್ಸ್ಡ್ ಸಾಫ್ಟ್ವೇರ್ ಹಾಕೊಳ್ಬೇಕು. ಹೋಮ್ ಯೂಸರ್ಸ್ ಗೆ ಒಂದು ಪರ್ಮಿಷನ್ ಇದೆ, ಅವ್ರು ಯಾವಾಗ ಬೇಕಾದ್ರೆ ಮಾಡ್ಬೋದು. ಆದರೆ ನಾವು ಬಿಸಿನೆಸ್ ಉಪಯೋಗಿಸುವಾಗ ನೀವು ಪೈರೇಟೆಡ್ ಉಪಯೋಗಿಸುವಂತಿಲ್ಲ, ಎಲ್ಲದೂ ಲೈಸೆನ್ಸ್ಡ್ ಇರಬೇಕು. ಇದು ನಮ್ಮ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಹೇಳುತ್ತೆ. ಹಾಗೆ ಇವುಗಳನ್ನೆಲ್ಲ ನಾವು ಅನುಸರಿಸಿದೀವಾ ಇದನ್ನ ನೋಡ್ಕೊಳ್ಳಿಕ್ಕೆ.
ಮತ್ತೆ ಮೇಜರ್ ಇರುವಂತದ್ದೇನು, ಲೋಪದೋಷಗಳನ್ನು ಕಂಡಿಡುವಂಥದ್ದು, ರಿಸ್ಕ್ ಅನ್ನ ಐಡೆಂಟಿಫೈ ಮಾಡುವಂಥದ್ದು. ನಮ್ಮ ಸಿಸ್ಟಮ್ ಅಲ್ಲಿ ಏನು ದುರ್ಬಲತೆ ಇದೆ, ಏನು ವೀಕ್ನೆಸ್ ಇದೆ, ಅಥವಾ ಏನ್ ಡೇಂಜರ್ ಇದೆ, ಈ ವ್ಯವಸ್ಥೆಯಲ್ಲಿ ಹೀಗೆ ಮುಂದುವರೆದು ಹಿಂಗ್ ಆಗ್ಬಿಡುತ್ತೆ ಅನ್ನೋ ಡೇಂಜರ್ಗಳು ಏನಿದೆ, ಅಪಾಯಗಳನ್ನು ಗುರುತಿಸ್ಬೇಕು. ಅವುಗಳನ್ನ ನಿವಾರಿಸ್ಲಿಕ್ಕೆ ಏನೇನು ಸೂಕ್ತ ಕ್ರಮ ಇದೆ ಅಂತ ಅದನ್ನ ಸೂಚನೆ ಕೊಡುವಂಥದ್ದು ಕೂಡ ಈ ಸಿಸ್ಟಮ್ ಆಡಿಟರ್ಸ್ ಕೆಲಸ. ಮತ್ತೆ ಟೋಟಲಿ ನಮ್ಮ ಸಿಸ್ಟಮ್ ಅನ್ನು ಏನು ನಾವು ಅಳವಡಿಸ್ಕೊಂಡಿದೀವಿ ಇದು ಟೋಟಲಿ ಎಫೆಕ್ಟಿವ್ ಆಗಿದೆ ಮತ್ತು ಎಫಿಷಿಯೆಂಟ್ ಆಗಿದೆ ಅನ್ನೋದನ್ನ ಖಾತ್ರಿಗೊಳಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಮಗೆ ಬೇಕಾಗತ್ತೆ. ಸೊ ವ್ಯವಸ್ಥೆ ಕನಿಷ್ಠ ಸಂಪನ್ಮೂಲ ಸಿಸ್ಟಮ್ ನಲ್ಲಿ ನಾವು ಇನ್ವೆಸ್ಟ್ ಮಾಡುವಂಥದ್ದು ನಮ್ಗನ್ಸ್ಬಿಡುತ್ತೆ ಲಕ್ಷಗಟ್ಟಲೆ ಆಗ್ತೀವಿ ಅಂತ. ಅಷ್ಟೇ ಕೆಲಸವನ್ನ ನಾವು ಮ್ಯಾನ್ಯುಯಲ್ ಮಾಡೋದಿದ್ರೆ ನಿರಂತರವಾಗಿ ಅದರ 3 ಪಟ್ಟು 4 ಪಟ್ಟು ನಮಗೆ ಸಂಪನ್ಮೂಲಗಳು ಬೇಕಾಗತ್ತೆ. ಕನಿಷ್ಠ ಸಂಪನ್ಮೂಲಗಳನ್ನ ಬಳಸಿ ಗರಿಷ್ಠ ಫಲಿತಾಂಶ ನೀಡ್ತಾ ಇದೆಯಾ ಅದನ್ನ ನೋಡುವಂಥದ್ದು. ಅಂದ್ರೆ ಅದು ಎಫೆಕ್ಟಿವ್ ಆಗಿದೆಯಾ, ಎಫಿಷಿಯೆಂಟ್ ಆಗಿದೆಯಾ, ನಾವು ಹಾಕಿದ ಬಂಡವಾಳಕ್ಕೆ ಸರಿಸಮನಾಗಿ ರಿಸಲ್ಟ್ ಕೊಡ್ತಾ ಇದೆಯಾ, ಇದಿಷ್ಟನ್ನು ನೋಡುವಂಥದ್ದು ಸಿಸ್ಟಮ್ ಆಡಿಟ್ನ ಉದ್ದೇಶ. ಈ ಸಿಸ್ಟಮ್ ಆಡಿಟ್ ಅಂದ್ರೆ ನಾನು ಹೇಳಿದಂಗೆ ಒಂದೇ ಸಿಸ್ಟಮ್ ಆಡಿಟ್ ನಲ್ಲೂ ವೆರೈಟೀಸ್ ಇದೆ, ಅನೇಕ ವಿಧಗಳಿದಾವೆ. ಮೊದಲು ಬರುವಂತದ್ದು ಇನ್ಫಾರ್ಮೇಶನ್ ಸಿಸ್ಟಮ್ ಆಡಿಟ್. ಈಗ ಇವತ್ತು ನಾವು ಏನ್ ಚರ್ಚೆಗೊಳ್ತಾ ಇದೀವಿ ಅದರ ಸಿಸ್ಟಮ್ ಆಡಿಟ್. ಬಾಕಿ ಆಡಿಟ್ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಇನ್ಫಾರ್ಮೇಶನ್ ಸಿಸ್ಟಮ್ ಆಡಿಟ್, ಸಿಸ್ಟಮ್ ಆಡಿಟ್ ಅಂತ ಕೂಡ ಇನ್ಫಾರ್ಮೇಶನ್ ಸಿಸ್ಟಮ್ ಆಡಿಟ್ ಅಂತಾನೆ ತಿಳ್ಕೊಳ್ಳೋಣ ಇವತ್ತಿನ ಒಂದು ಸಂಚಿಕೆಯ ಸಂಬಂಧಪಟ್ಟಂತೆ. ಇದು ಮಾಹಿತಿ ತಂತ್ರಜ್ಞಾನದ ಮೂಲ ಸೌಕರ್ಯ, ಕಂಪ್ಯೂಟರ್ ವ್ಯವಸ್ಥೆ, ನೆಟ್ವರ್ಕ್, ಡಾಟಾಬೇಸ್, ಸಾಫ್ಟ್ವೇರ್ಗಳನ್ನು ಇದನ್ನು ಪರಿಶೀಲನೆ ಮಾಡುವಂಥದ್ದು. ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮಲ್ಲಿರುವ IT ವ್ಯವಸ್ಥೆಗಳು, ಇನ್ಫಾರ್ಮೇಶನ್ ಟೆಕ್ನಾಲಜಿಯ ವ್ಯವಸ್ಥೆಗಳೇನಿದೆ, ಕಂಪ್ಯೂಟರೈಸೇಷನ್ ಇರ್ಬೋದು, ಡಾಟಾ ಪ್ರಾಸೆಸಿಂಗ್ ಇರ್ಬೋದು, ಇದೆಲ್ಲ ಹೇಗಿದೆ, ಭದ್ರತೆ ಹೇಗಿದೆ, ಅದರ ದಕ್ಷತೆ ಎಫಿಷಿಯನ್ಸಿ ಹೇಗಿದೆ, ಮತ್ತು ಇದರ ಸಮಗ್ರತೆ ಅಂದ್ರೆ ಕಾಂಪ್ರಹೆನ್ಸಿವ್ನೆಸ್, ನಾವು ಆ ಸಿಸ್ಟಮ್ ಅನ್ನು ಅಳವಡಿಸ್ಕೊಂಡ ನಂತರ ಅದು ಎಲ್ಲ ಭಾಗವನ್ನು ಕವರ್ ಆಗಿದೆಯಾ ಅಥವಾ ಅಲ್ಲೆಲ್ಲಾರು ಲೂಪ್ ಹೋಲ್ಸ್ ಇದೆಯಾ, ಇದೆಯಾ, ಲೋಪಗಳಿದಾವ, ನ್ಯೂನತೆಗಳಿದಾವ ಅಂತ. ಇದು ಸಿಸ್ಟಮ್ ಆಡಿಟ್ನ ಇನ್ಫಾರ್ಮೇಶನ್ ಸಿಸ್ಟಮ್. ಇದನ್ನೇ ನಾವು ಹೆಚ್ಚು ಇವತ್ತು ಚರ್ಚೆ ಮಾಡುವಂಥದ್ದು. ಉಳಿದಂತೆ ಇನ್ನೊಂದು ನಮಗೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಡಿಟ್ ಅಂತಿದೆ. ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂದ್ರೆ ನೀವೆಲ್ಲ ಕೇಳಿರ್ಬೋದು, ISO ಸರ್ಟಿಫಿಕೇಶನ್, ISI ಸರ್ಟಿಫಿಕೇಶನ್ ನಮ್ಮ ಗುಣಮಟ್ಟದ ನಿಯಂತ್ರಣಕ್ಕೆ ಇರುವಂತದ್ದು, ಆ ರೀತಿ ಇದಕ್ಕೆ ಇರುವಂತದ್ದು. ಅದನ್ನ ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆ ಆಡಿಟ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಡಿಟ್ ಅಂತೀವಿ. ಅದು ಒಂದು ಗುಣಮಟ್ಟಕ್ಕೆ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ ಆ ಸಂಸ್ಥೆ ಅನ್ನೋದನ್ನ ಖಾತ್ರಿಪಡಿಸುತ್ತದೆ. ಹಾಗಾಗಿ ಅದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಡಿಟ್ ಅಂತೇಳಿ. ಹಾಗೆ ಇನ್ನೊಂದು ಡಾಟಾ ಮೈಗ್ರೇಷನ್ ಆಡಿಟ್ ಅಂತೇಳಿ. ದೊಡ್ಡ ಸಂಸ್ಥೆಗಳಲ್ಲಿ ಒಂದು ದತ್ತಾಂಶ ಒಂದು ಸಾಫ್ಟ್ವೇರ್ ಇಂದ ಮತ್ತೊಂದು ಸಾಫ್ಟ್ವೇರ್ ಹೋಗುವಾಗ ಇಲ್ಲಿರೋದಷ್ಟನ್ನು ಅಲ್ಲಿ ತಗೊಂಡೋಗಿದ್ವಾ. ಡಾಟಾ ಮೈಗ್ರೇಷನ್ಗೆ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನೀವು ಇವತ್ತು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಿ, ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಿ, ನಿಮ್ಮ ಹೊಸದೊಂದು ಮೊಬೈಲ್ ತಗೊಳ್ತೀರಿ, ಡ್ಯೂಯಲ್ ಸಿಮ್ ಇರುವಂತ ಮತ್ತೊಂದು ಹೊಸ ಮೊಬೈಲ್ ತಗೊಳ್ತೇವಿ. ಆವಾಗ ನಿಮ್ಮ ಇಲ್ಲಿರುವಂತಹ ಡಾಟಾ ಅಷ್ಟು ಅಲ್ಲಿರಬೇಕು ಮತ್ತು ಹಳೆಯ ಫೋನ್ ನಲ್ಲಿ ಯಾವುದೇ ಡಾಟಾ ಇರಕೂಡದು. ಎರಡೂ ಇಲ್ಲಿರೋದಷ್ಟನ್ನು ಅದಕ್ಕೆ ಮೈಗ್ರೇಟ್ ಆಗ್ಬೇಕು. ಮತ್ತೆ ಹಳೆಯದ ಇದರಲ್ಲಿ ಯಾವುದೇ ಇದು ಇರಬಾರ್ದು. ಅಂದ್ರೆ ಒಂದು ಫೋನ್ ಇಂದ ಮತ್ತೊಂದು ಫೋನಿಗೆ ನಾವು ಅಕಸ್ಮಾತ್ ನನ್ನ ಫೋನ್ ಅನ್ನ ನಾನು ಅವನಿಗೆ ಕೊಟ್ಟನಪ್ಪ, ನನ್ಗೆ ಅವನ್ ಬೈಬ್ಯಾಕ್ ಮಾಡ್ದ, ಅದಕ್ಕೋಸ್ಕರ ನಾನು ಅದರಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಬರೀ ಟ್ರಾನ್ಸ್ಫರ್, ಅವನ ಫೋನ್ ಅಲ್ಲಿ ನನ್ನ ದತ್ತಾಂಶಗಳಿದ್ದೇನೆ, ನನ್ನ ಫೋಟೋಗಳು, ನನ್ನ ವಿಡಿಯೋಗಳು, ಅಥವಾ ನನ್ನ ಕಾಲ್ ಹಿಸ್ಟ್ರಿ, ನನ್ನ ಕಾಂಟ್ಯಾಕ್ಟ್ಗಳು, ಅಥವಾ ನನಗೆ ಬಂದಿರೋ ಮೆಸೇಜ್ಗಳು, ಅಥವಾ ನನ್ನ ಡೀಟೇಲ್ ಏನ್ ಡಾಟಾ ಇರ್ತದೆ ಅವುಗಳೆಲ್ಲ ಅದರಲ್ಲಿದ್ರೆ ಅದು ಯಾವತ್ತೋ ಒಂದಿನ ಯಾವುದೋ ಒಂದು ಕಾರಣಕ್ಕೆ ಮಿಸ್ಯೂಸ್ ಆಗುವಂತದ್ದಿದೆ. ಹಾಗಾಗಿ ಡಾಟಾ ಮೈಗ್ರೇಷನ್ ಆಗ್ಬೇಕು ಅಂದ್ರೆ ಎರಡನ್ನು ನೋಡ್ಕೊಳ್ಬೇಕು. ಒಂದು, ಈ ಫೋನಿನಲ್ಲಿರುವಂತಹ ಎಲ್ಲ ಡಾಟಾ, ವಿಡಿಯೋ ಇರ್ಬೋದು, ಆಡಿಯೋ ಇರ್ಬೋದು, ಪಿಕ್ಚರ್ ಇರ್ಬೋದು, ಕಾಂಟ್ಯಾಕ್ಟ್ಗಳಿರ್ಬೋದು, ಮೆಸೇಜಸ್ ಇರ್ಬೋದು, ಲಾಗಿನ್ ಐಡಿಗಳು, ಮತ್ತೆ ಇದನ್ನ ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಿ. ಈಗ ಡಿಜಿಟಲ್ ಆಗಿ ನೀವು ಒಂದಿಷ್ಟು ಸ್ಟೋರ್ ಮಾಡ್ಕೊಂಡಿರ್ತೀರಿ, ನಿಮ್ಮ ಆಧಾರ್ ಕಾರ್ಡ್ ಅಥವಾ ಇನ್ಯಾವುದೋ ಪಾಸ್ವರ್ಡ್ಗಳು ಪ್ರೊವೈಡ್ ಮಾಡ್ಕೊಂಡಿರ್ತೀವಿ. ಅದಷ್ಟನ್ನು ಹೊಸ ಮೊಬೈಲ್ ಬಂದಿದೆಯಾ, ಮತ್ತು ಆ ಹಳೆ ಮೊಬೈಲ್ ನಲ್ಲಿ ಅಷ್ಟು
ನಿವಾರಣೆ ಆಗಿದೆಯಾ ಅಥವಾ ಅದರಲ್ಲಿ ಡಿಲೀಟ್ ಆಗಿದೆಯಾ, ಅದರಲ್ಲಿ ಏನಾದ್ರು ಇತ್ತು ನಮ್ದು ಪಾಸ್ವರ್ಡ್ಗಳು ಅಥವಾ ನಮ್ದು ಯಾವ್ದೋ ಒಂದು ಡಿಜಿಲಾಕಿನ ಏನೋ ಒಂದಿಷ್ಟು ಅಂಶಗಳು ಅಥವಾ ಯಾವ್ದೋ ಒಂದು ಇದು ಅಲ್ಲಿ ಇತ್ತು ಅಂತ ಹೇಳಿದ್ರೆ ದಟ್ ಮೇ ಬಿ ಮಿಸ್ಯೂಸ್ಡ್ ಬೈ ಸಮನ್ ಎಲ್ಸ್. ಅದಕ್ಕೆ ಡಾಟಾ ಮೈಗ್ರೇಷನ್ ಆಡಿಟ್ ಅಂತ ಹೇಳಿ ಮಾಡ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಒಂದು ವ್ಯವಸ್ಥೆಯಿಂದ ಮತ್ತೊಂದು ವ್ಯವಸ್ಥೆಗೆ, ಒಂದು ಸಾಫ್ಟ್ವೇರ್ ಇಂದ ಮತ್ತೊಂದು ಸಾಫ್ಟ್ವೇರ್ಗೆ ಹೋದಾಗ ಡಾಟಾ ಮೈಗ್ರೇಷನ್ ಆಗಿದೆಯಾ, ಹಿಂದಿನ ಅಷ್ಟು ಡಾಟಾ ಇದಕ್ಕೆ ಬಂದಿದೆಯಾ. ಯಾಕಂದ್ರೆ ನಿಮ್ಮಲ್ಲಿ ಕೆಲವರು ಇದನ್ನ ಬದಲಾಯಿಸ್ತೀರಿ, ಸಾಫ್ಟ್ವೇರ್ನ ಬದಲಾಯಿಸ್ತೀರಿ. ಯಾವ್ದೋ ಒಂದು ಸಂಸ್ಥೆ ಯಾವ್ದೋ ಒಂದು ಸಾಫ್ಟ್ವೇರ್ ಉಪಯೋಗಿಸ್ತಾ ಇತ್ತು, ಈಗ ಹೊಸ ಸಾಫ್ಟ್ವೇರ್ಗೆ ಹೋದ್ವಿ. ಹೊಸ ಸಾಫ್ಟ್ವೇರ್ಗೆ ಹೋದಾಗ ಅವನು ಹಾಕಿಕೊಟ್ಟ ನಂತರದ ಡಾಟಾ ಮಾತ್ರ ಇರ್ತದೆ ಅಂದ್ರೆ ಅದು ಉಪಯೋಗ ಇಲ್ಲ. ಅದು ನಮ್ಮ ಸಂಸ್ಥೆ ಶುರುವಾಗಿ ನಮ್ಗೆ 20 ವರ್ಷದಿಂದ ನಾವು ಕಂಪ್ಯೂಟರ್ ಮಾಡ್ತಾ ಇದೀವಿ, ಅವರದ್ದೆಲ್ಲ ಡಾಟಾಗಳು ನಮ್ಮಲ್ಲಿ ಇದೆ, ಅವುಗಳೆಲ್ಲ ನಮ್ಮ ಹೊಸ ಸಿಸ್ಟಮ್ಗೆ ಬರಬೇಕು. ಅದು ಡಾಟಾ ಮೈಗ್ರೇಷನ್. ಜೊತೆಗೆ ಹಿಂದಿನ ಸಾಫ್ಟ್ವೇರ್ ನಲ್ಲಿರುವಂತಹ ಏನ್ ದತ್ತಾಂಶಗಳು ಡಾಟಾ ಇದೆ ಅದಷ್ಟು ಡಿಲೀಟ್ ಆಗ್ಬೇಕು, ಅದು ಇರ್ಕೂಡುದು. ಇದು ಎರಡನ್ನೂ ಮಾಡುವಂತದ್ದು ಡಾಟಾ ಮೈಗ್ರೇಷನ್. ಹಾಗೆ ಇ ಕಾಮರ್ಸ್ ಆಡಿಟ್ ಅಂತಾನೆ ಇದೆ. ಅಂದ್ರೆ ನೀವು ಇ ಕಾಮರ್ಸ್ ನಲ್ಲಿ ಅಂತರ್ಜಾಲದಲ್ಲಿ ಏನೊಂದು ಇದು ಮಾಡ್ತಾ ಇದೀವಿ, ಆ ಇದ್ರಲ್ಲಿ ಇದ್ರೆ ಅದ್ರ ಆಡಿಟ್ ಮಾಡ್ತೀವಿ. ಅದು ದೊಡ್ಡ ದೊಡ್ಡ ಇ ಕಾಮರ್ಸ್ನವರು ಆ ಆಡಿಟ್ ಅನ್ನು ಮಾಡ್ತಾರೆ, ತಮ್ಮ ಇದರಲ್ಲಿರುವಂತಹ ಲೋಪದೋಷಗಳು. ಯಾಕೆಂದ್ರೆ ಅಲ್ಲಿ ಬ್ಯಾಂಕಿಂಗ್ ಕನೆಕ್ಟಿವಿಟಿ, ನೆಟ್ವರ್ಕಿಂಗು, ದೇಶದಿಂದ ಆಗುವಂಥದ್ದು, ಮತ್ತೆ ಫೈರ್ ವಾಲ್ಗಳು, ಅದು ಮುಂದೆ ಬರ್ತೀನಿ ನಾನು. ಆ ತರದೆಲ್ಲ ಪ್ರೊಟೆಕ್ಷನ್ ಆಗಿದೆ ನೋಡುವಂಥದ್ದು ಅದಲ್ಲ. ಮತ್ತೆ ಲಾಸ್ಟ್ ಡಾಟಾ ಸೆಂಟರ್ ಆಡಿಟ್. ಯಾರಾದ್ರೂ ಡಾಟಾ ಸೆಂಟರ್ ಇಟ್ಕೊಂಡಿದ್ದಾರೆ ಅಂದ್ರೆ ಕೆಲವೊಂದು ದೊಡ್ಡ ದೊಡ್ಡ ಸಂಸ್ಥೆಗಳು ತಮ್ಮದೇ ಒಂದು ಡಾಟಾ ಸೆಂಟರ್ ಇಟ್ಕೊಂಡಿರ್ತಾರೆ. ಕಂಪ್ಯೂಟರೈಸೇಷನ್ ಬೇರೆ, ಡಾಟಾ ಸೆಂಟರ್ ಬೇರೆ. ಆ ಡಾಟಾ ಸೆಂಟರ್ ಆಡಿಟ್ ಅನ್ನು ಮಾಡ್ಲಿಕ್ಕೆ ಅದು ಅಂದ್ರೆ ಆ ಫಿಸಿಕಲ್ ಮತ್ತು ಲಾಜಿಕಲ್ ಭದ್ರತೆಯನ್ನು ನೋಡ್ಕೊಳ್ಳೋದು ಡಾಟಾ ಸೆಂಟರ್ ಆಡಿಟ್. ಇವೆಲ್ಲ ಬೇರೆ ಬೇರೆ ವಿಧದ ಇದು. ಹಾಗಾಗಿ ಇದಿಷ್ಟು ಸುಮ್ಮನೆ ಸಿಸ್ಟಮ್ ಆಡಿಟ್ ನಲ್ಲಿ ಇದು ಮೊದಲು ಹೇಳಿರುವಂತಹ ಇನ್ಫಾರ್ಮೇಶನ್ ಸಿಸ್ಟಮ್ ಆಡಿಟ್ ಬಗ್ಗೆ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡೋಣ. ಮುಂದಿನ 4 ವಿಧಗಳು ನಮಗೆ ಸುಮ್ಮನೆ ನಿಮಗೆ ಗೊತ್ತಿರಲಿ ಅಂತ ಹೇಳಿದ್ದಕ್ಕೆ ಹೊರತು ಮಾಹಿತಿಗೋಸ್ಕರ ಅಷ್ಟೇ. ಇನ್ನು ಇನ್ಫಾರ್ಮೇಶನ್ ಸಿಸ್ಟಮ್ ಆಡಿಟ್, IS ಆಡಿಟ್ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಸಿಸ್ಟಮ್ ಆಡಿಟ್. ಇದು ಏನು ಲಕ್ಷಣ ಇರ್ತದೆ? ಮೊದಲನೇದಾಗಿ ಇದರದ್ದು ಯಾವ IS ಆಡಿಟ್ ಯಾರು ಮಾಡ್ತಾ ಇದಾರ ಅವರು ಯಾವ ಇದನ್ನ ಮಾಡ್ತಾ ಇದ್ದಾರೆ, ಅಲ್ಲಿ 4 ಇಲ್ಲಿ ನೋಡಿ. ಅವರು ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು, ಆಡಳಿತಾತ್ಮಕ ವಿಚಾರಗಳಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು, ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು, ಮತ್ತು ಪರಿಶೋಧನೆಯಲ್ಲಿ ಆಡಿಟ್ ನಲ್ಲೂ ನುರಿತವರಾಗಿರ್ಬೇಕು. ಅದ್ರ ಬಗ್ಗೆ ಗೊತ್ತಿರಬೇಕು. ಅಂತವರು ಆ IS ಪರಿಶೋಧನೆ ಮಾಡ್ಬೋದು, IS ಆಡಿಟ್ ಮಾಡ್ಬೋದು. ಅಂದ್ರೆ ಅವರ ಸಾಮರ್ಥ್ಯ ಅಷ್ಟಿರ್ಬೇಕು. ಹಾಗಾಗಿ ಸೂಕ್ತ ವೃತ್ತಿಪರರನ್ನ ಆಯ್ಕೆ ಮಾಡ್ಕೊಳ್ಬೇಕು. IS ಆಡಿಟ್ ಎಲ್ಲರೂ ಮಾಡ್ತಾರ? ಇಲ್ಲ. ಸೂಕ್ತವಾಗಿ ಅವರು ಶ್ರದ್ಧೆಯಿಂದ ಈಗಾಗಲೇ ಮಾಡ್ತಾ ಇದ್ದಾರೆ, ವೃತ್ತಿಪರ ಮಾನದಂಡಗಳಿಗೆ ಅನುಗುಣವಾಗಿ ಮಾಡ್ತಾರೆ ಅಂದ್ರೆ ಮಾಡ್ಬೋದು. ಈ IS ಲೆಕ್ಕ ಪರಿಶೋಧನೆ ಅಥವಾ IS ಆಡಿಟ್ನ ವ್ಯಾಪ್ತಿ ಏನ್ ಬರುತ್ತೆ? ಇದು ಸಂಸ್ಥೆಯ ಎಲ್ಲ ಚಟುವಟಿಕೆಗಳ ಸ್ಥೂಲ ಅವಲೋಕನ, ಎಲ್ಲ ಸಮಗ್ರವಾಗಿ ಎಲ್ಲ ಚಟುವಟಿಕೆಗಳನ್ನು ಸ್ಥೂಲವಾಗಿ ಅವಲೋಕನ ಮಾಡುವಂಥದ್ದು. ಆಮೇಲೆ ಯಾವ್ಯಾವ ಚಟುವಟಿಕೆಗಳನ್ನ ಗಣಕೀಕರಣಗೊಳಿಸಿದ್ದಾರೆ, ಯಾವ್ದಾವ್ದನ್ನ ಅಂಕೀಕರಣಗೊಳಿಸಿದ್ದಾರೆ. ಗಣಕೀಕರಣ ಅಂದ್ರೆ ಕಂಪ್ಯೂಟರೈಸೇಷನ್, ಅಂಕೀಕರಣ ಅಂದ್ರೆ ಡಿಜಿಟೈಸೇಷನ್. ಗಣಕೀಕರಣಕ್ಕೂ ಕಂಪ್ಯೂಟರೈಸೇಷನ್ಗೂ ಮತ್ತು ಡಿಜಿಟೈಸೇಷನ್ಗೂ ವ್ಯತ್ಯಾಸ ಇದೆ, ಅರ್ಥ ಮಾಡ್ಕೊಳ್ಳಿ. ಬರೀ ಕಂಪ್ಯೂಟರೈಸ್ ಮಾಡ್ಬಿಟ್ಟಿದ್ವಿ ಅಂದ್ರೆ ಎಲ್ಲ ಮಾಡಿದೀವಿ ಅಲ್ಲ. ನಾನು ಹೇಳಿದ್ನಲ್ಲ, ಯಾವ ಪ್ರಕ್ರಿಯೆ ಎಷ್ಟೆಷ್ಟು ಅಳವಡಿಕೆ ಆಗಿದೆ ಅಂತ ನೋಡ್ಬೇಕಾಗತ್ತೆ. ಅಂದ್ರೆ ಗಣಕೀಕರಣ ಎಷ್ಟಾಗಿದೆ, ಕಂಪ್ಯೂಟರೈಸೇಷನ್. ನಮ್ಮಲ್ಲೂ ಎಷ್ಟೋ ಜನ ಹೇಳ್ತಾರೆ, ಸರ್ ಕಂಪ್ಯೂಟರೈಸೇಷನ್ ಮಾಡ್ಬಿಡ್ತೀವಿ ಸರ್, ಯಾಕಂದ್ರೆ ಅಲ್ಲಿದೆ ನೋಡಿ ಸರ್, ಒಬ್ಬರ ಹತ್ರ ಕಂಪ್ಯೂಟರೈಸ್ ಮಾಡ್ಕೊಂಡ್ಬಿಡ್ತಾರೆ, ಅವರು ವರ್ಡ್ ಎಕ್ಸೆಲ್ ಮಾಡಿ ಎಲ್ಲ ಮಾಡ್ತಾರೆ. ದಟ್ ಇಸ್ ನಾಟ್ ಕಂಪ್ಯೂಟರೈಸೇಷನ್. ಕಂಪ್ಯೂಟರೈಸೇಷನ್ ಅಂದ್ರೆ ಎಲ್ಲರ ಹತ್ರನು ಕಂಪ್ಯೂಟರ್ ಮೂಲಕನೇ. ನೀವು ಮ್ಯಾನ್ಯುಯಲ್ ಮಾಡ್ತಾ ಇದೀರಿ ಅಂದ್ರೆ ಕಂಪ್ಯೂಟರೈಸೇಷನ್ ಆಗಿಲ್ಲ ಅಂತ. ಮ್ಯಾನ್ಯುಯಲ್ ಆಗಿ ಏನೂ ಡಾಕ್ಯುಮೆಂಟೇಶನ್ ಇರಬಾರ್ದು, ಅದು ಫುಲ್ಲಿ ಕಂಪ್ಯೂಟರೈಸ್ಡ್ ಅಟ್ಮಾಸ್ಫಿಯರ್. ನಮ್ಮಲ್ಲಿ ಪಾರ್ಷಿಯಲ್ ಕಂಪ್ಯೂಟರೈಸೇಷನ್ ಜಾಸ್ತಿ. ಚಲನಗಳನ್ನ ಮ್ಯಾನ್ಯುಯಲ್ ಬರಿತಾ ಇದ್ದೀರಿ ಅಂದ್ರೆ ಅದು ಕಂಪ್ಯೂಟರೈಸೇಷನ್ ಆಗಿಲ್ಲ, ಪಾರ್ಷಿಯಲ್ ಕಂಪ್ಯೂಟರೈಸೇಷನ್. ಬರೀ ಲೆಕ್ಕಪತ್ರಗಳನ್ನ ಮಾತ್ರ ಗಣಕೀಕರಣ ಮಾಡಿದೀವಿ ಸರ್, ಬಾಕಿ ಎಲ್ಲದನ್ನು ನಾವು ಮ್ಯಾನ್ಯುಯಲ್ ಮಾಡ್ತಾ ಇದ್ದೀವಿ, ತಪ್ಪು. ಆವಾಗ ನಿಮ್ದು ಕಂಪ್ಯೂಟರೈಸೇಷನ್ ಆಗಿಲ್ಲ. ಅಂಕೀಕರಣ, ಡಿಜಿಟೈಸೇಷನ್. ಡಿಜಿಟೈಸೇಷನ್ ಅಂದ್ರೆ ಏನು? ಎಲ್ಲ ನಿಮಗೆ ಬೇಕಾಗುವಂತ ಎಲ್ಲ ಡಾಕ್ಯುಮೆಂಟ್ ಅನ್ನ ಡಿಜಿಟಲ್ ಫಾರ್ಮ್ ಅಲ್ಲಿ. ನಮ್ಮಲ್ಲಿ ಫೋಟೋ ಅಂಟಿಸ್ಕೊಡ್ತಾರೆ, ತಪ್ಪು. ಸ್ಕ್ಯಾನ್ ಮಾಡ್ತೀವಿ, ಫೋಟೋ ಬರ್ತದೆ. ನಮ್ಮಲ್ಲಿ ಬಯೋಮೆಟ್ರಿಕ್ ಇದೆ, ಸ್ಕ್ಯಾನ್ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಡಾಕ್ಯುಮೆಂಟ್ ಅನ್ನು ಮ್ಯಾನ್ಯುಯಲ್ ಆಗಿ ಇಡ್ತಾ ಇಲ್ಲ.
ಆವಾಗ ಅದು ಡಿಜಿಟೈಸೇಷನ್, ಅಂಕೀಕರಣ. ಆಮೇಲೆ ಯಾಂತ್ರೀಕರಣ. ಇದು ಪ್ರಾಸೆಸ್ ಒಂದು ಪ್ರಾಸೆಸ್ ಇಂದ ಮತ್ತೊಂದು ಪ್ರಾಸೆಸ್ಗೆ ಇದು ಕೊಟ್ಟು ಯಾಂತ್ರೀಕರಣ. ಸಪೋಸ್ ನಿಮ್ಮಲ್ಲಿ ಯಾರೋ ಒಬ್ರು ಕ್ಯಾಶಿಗೆ ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡು ನಾನು ಮುಂದೆ ಹೋಗ್ತೀನಿ. ಒಂದು ಕ್ಯಾಶ್ ಅನ್ನ ನಿಮಗೆ ತಂದು ಕೊಡ್ತಾನೆ, ಒಂದು 25,000 ರೂಪಾಯಿ. ಅವಾಗ ಕ್ಯಾಶಿಯರ್ ನಿಮ್ಮಲ್ಲಿ ಅದನ್ನ ಎಣಿಸ್ತಾರೆ, ಮ್ಯಾನ್ಯುಯಲ್ ಆಗಿ ಎಣಿಸ್ತಾರೆ, ಅಥವಾ ಒಂದು ಕೌಂಟಿಂಗ್ ಮೆಷಿನ್ ಇರುತ್ತೆ ಅದಕ್ಕೆ ಎಣಿಸ್ತಾರೆ. ಆಮೇಲೆ ಬರೀತಾರೆ ತಮ್ಮ ಲಾಗ್ ಬುಕ್ ಅಲ್ಲಿ ಅಥವಾ ತಮ್ಮ ಡೈಲಿ ಇದರಲ್ಲಿ ಬರೀತಾರೆ. ಆಮೇಲೆ ಅವ್ರು ಚಲನ್ ತಗೊಂಡು ಮ್ಯಾನೇಜರ್ ಕೊಡ್ತಾರೆ ಅಥವಾ ಅಕೌಂಟೆಂಟಿಗೆ ಕೊಡ್ತಾರೆ. ಅಕೌಂಟೆಂಟ್ ಅದನ್ನ ಎಂಟ್ರಿ ಮಾಡ್ತಾರೆ. ಆಮೇಲೆ ಅದು ಪಾಸಿಂಗ್ಗೆ ಮತ್ತೊಬ್ಬ ಸೂಪರ್ವೈಸರ್ ಹತ್ರ ಹೋಗುತ್ತೆ. ಹಾಗಾದ್ರೆ ನಿಮ್ದು ಕಂಪ್ಯೂಟರೈಸೇಷನ್ ಆಗಿಲ್ಲ. ಎಷ್ಟೋ ಕಡೆ ನಾನು ನೋಡ್ತೀನಿ ಆಟೋಮೇಶನ್ ನಾವೆಲ್ಲ ಕಂಪ್ಯೂಟರೈಸ್ ಮಾಡಿದೀವಿ ಸರ್. ಏನು, ನಾನೊಂದು 25,000 ರೂಪಾಯಿ ತಂದು ಕೊಟ್ಟೆ ಸರ್, ನನ್ಗೆ 5,000 ರೂಪಾಯಿ ಒಂದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡಿ, ನಂದು 7,000 ರೂಪಾಯಿ ಮನೆಯದು ಸಾಲ ಇದೆ ಅದಕ್ಕೆ ಕೊಡಿ, ಮತ್ತೆ 5,000 ರೂಪಾಯಿ ನಮ್ದು 6,000 ರೂಪಾಯಿ ನಮ್ಮ ವೆಹಿಕಲ್ ಲೋನಿಗೆ ಕೊಡಿ, ಮತ್ತೆ 9,000 ರೂಪಾಯಿ ನನ್ನ ಜಾಮೀನಾಗಿದ್ದೀನಲ್ಲ ಅವನ ಖಾತೆ ಕೊಡಿ, ಯಾಕಂದ್ರೆ ನಾನು ಜಾಮೀನಾಗಿದ್ದೀನಿ ಅವನ ಖಾತೆಗೆ ನಾನೇ ಕಟ್ತೀನಿ. ಉಳಿದಿರೋಂತಹ ಒಂದು 3,000 ರೂಪಾಯಿನ ಅದರಲ್ಲಿ 2,000 ರೂಪಾಯಿ ನನ್ನ RD ಅಕೌಂಟಿಗೆ ಹಾಕಿ, ಉಳಿದಿರೋ ಒಂದು ಎಷ್ಟು ಅಮೌಂಟ್ ಇದೆಯಲ್ಲ ಅದನ್ನ ನನ್ನ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡಿ ಅಂತ ಹೇಳ್ತೀನಿ. ಆವಾಗ ನೀವ್ ಏನ್ ಹೇಳ್ತೀರಿ, ಸರ್ ಸೇವಿಂಗ್ಸ್ ಅಕೌಂಟಿಗೆ ನೀಲಿ ಚಲನ್ ತಗೊಳ್ಳಿ, ಸಾಲದ ಖಾತೆಗೆ ಹಳದಿ ಚಲನ್ ತಗೊಳ್ಳಿ, RD ಖಾತೆಗೆ ಬಿಳಿ ಚಲನ್ ತಗೊಳ್ಳಿ, ಅದನ್ನೆಲ್ಲ ತುಂಬಿಕೊಡಿ. ಹೀಗೆ 5 ಖಾತೆ ಹೋಗ್ಬೇಕು, 5 ಚಲನ್ ಕೊಡಿ, ಅದನ್ನ ತುಂಬಿಕೊಡಿ. ನಿಮ್ಮಲ್ಲಿ ಏನು ಡಿಜಿಟೈಸೇಷನ್ ಆಗಿಲ್ಲ. ಅದು ಹೇಗಿರ್ತದೆ ಅಂದ್ರೆ 25,000 ರೂಪಾಯಿ ಅವನು ಕೊಟ್ಟಾದ ಕೂಡ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಸರ್, ನಿಮ್ ಹೆಸರೇನು ಅಂತೂ ನೀವು ಕೇಳ್ಬಾರ್ದು. ಅವನನ್ನ ಒಂದು ತಮ್ ಇಂಪ್ರೆಷನ್ ಕೊಡಿ ಸರ್ ಅಂತ ಹೇಳಿದ್ರೆ ಅವ್ನ ತಮ್ ಇಂಪ್ರೆಷನ್ ಕೊಟ್ರೆ ಅವನ ಡಾಕ್ಯುಮೆಂಟ್ ಅಷ್ಟು ನಿಮ್ಮಲ್ಲಿ ಎದುರುಗಡೆ ಬರ್ಬೇಕು. ನಿಮ್ಮ ಸ್ಕ್ರೀನ್ ನಲ್ಲಿ ಅವನು ಯಾರು, ಅವನ ಅಕೌಂಟ್ ನಂಬರ್ ಏನು, ಅವನ ನಮ್ಮಲ್ಲಿ ಏನೇನು ಅಕೌಂಟ್ ಇದೆ ಎಲ್ಲದೂ ನಿಮ್ಮ ಇದ್ರಲ್ಲಿ ಬರ್ಬೇಕು. ಅವ್ನ ತಮ್ಮ ಇಂಪ್ರೆಷನ್ ಇಟ್ಟಾದ ಕೂಡ ನಿಮ್ಗೆ ಎಲ್ಲದೂ ಗೊತ್ತಾಗ್ಬೇಕು. ನೀವು ಕ್ಯಾಶ್ ಕೌಂಟರ್ ಅಲ್ಲಿ ಕ್ಯಾಶ್ ಕೌಂಟಿಂಗ್ ಮೆಷಿನ್ ಅಲ್ಲಿ ಅದು ಹಾಕಿದ್ರಿ ಕೂಡ ಕ್ಯಾಶ್ ಕೌಂಟರ್ ಅಲ್ಲಿ ಅದು ಡಿನಾಮಿನೇಷನ್ ವೈಸ್ 25,000 ರೂಪಾಯಿ ಇದೆ, 100 ರೂಪಾಯಿದು ಇಷ್ಟು, 500 ರೂಪಾಯಿದು ಇಷ್ಟು, 2,000 ರೂಪಾಯಿದು ಇಷ್ಟು ಅಂತೇಳಿ ಕೌಂಟ್ ಮಾಡಿ ಡಿನಾಮಿನೇಷನ್ ವೈಸ್ 25,000 ರೂಪಾಯಿ ಅಂತೇಳಿ ಅದು ನಿಮ್ಮ ಅಕೌಂಟಿಗೆ ತಂದು ಕೊಡ್ಬೇಕು. ನೀವು ಪ್ರೆಸ್ ಮಾಡಿದ ತಕ್ಷಣ ಅವನ ಡೀಟೇಲ್ ಬಂದ್ರೆ 25,000 ರೂಪೀಸ್ ನಿಮ್ಮ ಹತ್ರ ಬರ್ಬೇಕು. ಅದರಲ್ಲಿ ನೀವು ಸರ್ ಏನೇನ್ ಮಾಡ್ಬೇಕು, ಸೇವಿಂಗ್ಸ್ ಅಕೌಂಟ್ ಎಲ್ಲದೂ ಬಂದಿರ್ತದೆ. ಆ ಸೇವಿಂಗ್ಸ್ ಅಕೌಂಟ್ ಟಿಕ್ ಮಾಡ್ತೀರಿ, 2,000 ರೂಪಾಯಿ ಬರೀತೀರಿ. ಅಥವಾ ಇದಕ್ಕೆ ಇನ್ನೊಂದು ಯಾವ್ದೋ ಕರೆಂಟ್ ಅಕೌಂಟಿಗೆ ಅಥವಾ ಲೋನ್ ಅಕೌಂಟಿಗೆ ಅಥವಾ ಜಮೀನ್ದಾರಿಗೆ RD ಅಕೌಂಟಿಗೆ ಎಷ್ಟೆಷ್ಟು ಅಂತ ಹಾಕ್ತೀರಿ, ಬ್ಯಾಲೆನ್ಸ್ ತೋರ್ಸತ್ತದು. ಸರ್ ಇನ್ನು 880 ರೂಪಾಯಿ ಉಳಿದಿದೆ, ಏನ್ ಮಾಡೋದು, ಅದು ಕರೆಂಟ್ ಅಕೌಂಟ್ ಟಿಕ್ ಮಾಡ್ತೀರಿ. ಟೋಟಲ್ 25,000 ರೂಪಾಯಿ ಚಾಲ ಇರುತ್ತೆ. ಸರ್ ಓಕೆನಾ, ಹಾಗಾದ್ರೆ ನೋಡಿ ಕಾಣುತ್ತೆ ಅಂತ ತೋರಿಸಿರೋರಿಗೆ ಅವ್ರು ಎಸ್ ಅಂತ ಹೇಳಿದ್ರೆ ಪ್ರಿಂಟ್ ಅಂತ ಕೊಟ್ರೆ ಒಂದೇ ಚಲನ್ ನಲ್ಲಿ 2 ಪೋರ್ಷನ್ ಬರ್ತದೆ. ಒಂದು ನಿಮ್ಮ ಸೇವಿಂಗ್ಸ್ ಅಕೌಂಟಿಗೆ ಇಷ್ಟು, ಇದ್ರಿಷ್ಟು, ಅವ್ರ ಅಕೌಂಟ್ ನಂಬರು ಡೀಟೇಲು ಎಲ್ಲ ಬಂದು ಇಷ್ಟಿಷ್ಟು ಅಂತ ಬರ್ತದೆ. ಅದೇ ಭಾಗ ಮತ್ತೊಂದು ಕಡೆಗೆ ಪ್ರಿಂಟ್ ಆಗತ್ತೆ, 2 ಕಡೆಗೆ ಪ್ರಿಂಟ್ ಆಗತ್ತೆ. ಜಸ್ಟ್ ಇಮ್ಯಾಜಿನ್, ಒಂದು ನಿಮಗೆ ಅವನು ಕೊಟ್ಟಂತ ಚಲನ್ ಆಗತ್ತೆ, ಅವನು ಕೊಟ್ಟಿರೋ ಚಲನಿಗೆ ಅವನಿಂದ ಸೈನ್ ಹಾಕ್ಕೊಳ್ತೀರಿ, ಮತ್ತೊಂದು ನೀವು ಸೈನ್ ಮಾಡಿ ಅವನಿಗೆ ಕೊಡ್ತೀರಿ, ಅದು ರಸೀದಿ ಆಗತ್ತೆ, ಅವನಿಗೆ ಕೊಡ್ತೀರಿ. ಅವನಿಗೆ ರಸೀದಿ ಸಿಕ್ತು, ನಿಮಗೆ ಒಂದು ಚಲನ್ ಸಿಕ್ತು. ಅಲ್ಲಿಗೆ ಒಬ್ಬ ಕ್ಯಾಶಿಯರು 3 ಜನರ ಕೆಲಸವನ್ನ ಒಂದೇ ನಿಮಿಷದಲ್ಲಿ ಮುಗಿಸಿದಾನೆ. ಇದು ಆಟೋಮೇಷನ್ ಭಾಗ, ಡಿಜಿಟೈಸೇಷನ್ ಭಾಗ. ನಮ್ಮಲ್ಲಿ ಹೀಗೆ ಆಗ್ತಾ ಇದೆಯಾ? ಇಲ್ಲ ಸರ್, ನಾವೆಲ್ಲ ಮ್ಯಾನ್ಯುಯಲ್ ಮಾಡಬೇಕು, ಅದನ್ನೆಲ್ಲ ಬೇರೆ ಬೇರೆ ಪೋಸ್ಟಿಂಗ್ ಕೊಡಬೇಕು. ಹಾಗಾದ್ರೆ ನಿಮ್ದು ಆಟೋಮೇಷನ್ ಆಗಿಲ್ಲ. ಇನ್ನು ಜಾಣ್ಮೀಕರಣ, ಆಟೋಮೇಷನ್, ಇದು ನೆಕ್ಸ್ಟ್ ಲೆವೆಲ್. ಒಬ್ಬ ಮನುಷ್ಯ ಬಂದಿದ್ದಾನೆ ಅಂದ್ರೆ ಅವನು ಯಾವ್ದಾವ್ದು ಅಕೌಂಟ್ ಇದೆ, ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಕೊಡ್ತಾನೆ, ಅವನ ಇತಿಹಾಸ ಏನು, ಅವನ್ ಎಲ್ಲದನ್ನು ಕೊಡುವಂಥದ್ದು ಜಾಣ್ಮೀಕರಣ. ಆಟೋಮೇಷನ್ಗೆ ಈಗ ಅತ್ಯಂತ AI ಅಸಿಸ್ಟೆಡ್ ಪ್ರೋಗ್ರಾಮ್ಗಳು. ಈವನ್ ಅವ್ರ ಪ್ರಶ್ನೆ ಕೇಳಿದರೆ, ರಿಪೀಟೆಡ್ ಪ್ರಶ್ನೆಗಳು ಬರ್ತಾ ಇದ್ರೆ ಕಂಪ್ಯೂಟರ್ ಉತ್ತರ ಹೇಳಬೇಕು, ವಾಯ್ಸ್ ಮೆಸೇಜಿಂಗ್. ನಿಮ್ಮಲ್ಲಿ ಈಗ ಫೋನ್ ಪೇ ಇದೆಲ್ಲ ಹೇಳುತ್ತಲ್ಲ, ಎಷ್ಟು ಯಾರೋ ಒಬ್ರು ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಇಷ್ಟು ಪೇಮೆಂಟ್ ಆಗಿದೆ ಅಂತೇಳಿ ವಾಯ್ಸ್ ಮೆಸೇಜ್ ಬರುತ್ತದೆ. ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ಅದು ಆಟೋಮೇಷನ್ ಅಥವಾ ಜಾಣ್ಮೀಕರಣ. ಈ ರೀತಿ ಎಷ್ಟೆಷ್ಟು ಆಗಿದೆ ಅಂತೇಳಿ ನೋಡುವಂಥದ್ದು ISS ಲೆಕ್ಕ ಪರಿಶೋಧನೆಯ ವ್ಯಾಪ್ತಿ. ಈ ವ್ಯವಸ್ಥೆ, ಈ ಪ್ರಕ್ರಿಯೆಯಲ್ಲಿ ಅಥವಾ ಅಳವಡಿಕೆಯಲ್ಲಿ ಏನೇನ್ ಕುಂದುಕೊರತೆಗಳಿದೆ, ಏನೇನ್ ಶಾರ್ಟೇಜ್ ಇದೆ, ಏನೇನ್ ಡಿಫೆಕ್ಟ್ಸ್ ಇದೆ, ಅವುಗಳನ್ನು ಪರಿಶೀಲನೆ ಮಾಡುವಂಥದ್ದು.
ಹೇಗೆ ಶುರುವಾಗತ್ತೆ ಅಂದ್ರೆ ಎಲ್ಲದನ್ನೂ ಶುರು ಮಾಡೋದು ಹೇಗೆ ಅಂದ್ರೆ ಫಸ್ಟ್ ನಾವು ಭೌತಿಕ ಪರಿಶೀಲನೆ, ಉಪಕರಣಗಳನ್ನ ಭೌತಿಕವಾಗಿ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ಸಿಸ್ಟಮ್ ಹಾರ್ಡ್ವೇರ್ ಐಟಮ್ಸ್ ಇರ್ತದೆ. ಏನು ಅಂದ್ರೆ ಒಂದು CPU ಇರ್ತದೆ, ಒಂದು ಪ್ರಿಂಟರ್ ಇರ್ತದೆ, ಈ ರೀತಿ ಎಲ್ಲ ಸಿಸ್ಟಮ್ ಹಾರ್ಡ್ವೇರ್ ಗಳೆಲ್ಲ ಇರ್ತಾ ಇದೆ. ಇದನ್ನ ಏನೇನು ಹಾರ್ಡ್ವೇರ್ ಪ್ರಿಂಟರ್ ಇರ್ಬೋದು, ಇನ್ಪುಟ್ ಡಿವೈಸಸ್ ಇರ್ಬೋದು, CPU ಇರ್ಬೋದು, ಈ ತರ UPS ಇರ್ಬೋದು, ಇದಕ್ಕೆ ಪೂರಕವಾಗಿರುವಂತದ್ದು. ಆ ತರ ಹಾರ್ಡ್ವೇರ್ ಐಟಮ್ಸ್ ಗಳೆಲ್ಲ ಯಾವ ರೀತಿ ತಗೊಂಡಿದ್ದೀರಿ, ಅವುಗಳದ್ದೆಲ್ಲ ಕಂಪ್ಯಾಟಿಬಿಲಿಟಿ ಇದೆಯಾ, ನಿಮಗೆ ಅಗತ್ಯಕ್ಕೆ ತಕ್ಕನಾಗಿ ಆ ಹಾರ್ಡ್ವೇರ್ ತಗೊಂಡಿದ್ದೀರಾ ಅಂದ್ರೆ ನಿಮ್ಮ ಸಂಸ್ಥೆಗೆ, ನಿಮ್ಮ ಸಾಫ್ಟ್ವೇರ್ಗೆ ಅದು ಆ ಹಾರ್ಡ್ವೇರ್ ಸಾಕಾಗತ್ತಾ, ಅದರ ರ್ಯಾಮ್ ಸಾಕಾಗತ್ತಾ, ಅದರ ಇದ್ರದ್ದು ಏನು ಹಾರ್ಡ್ ಡಿಸ್ಕ್ ಕೆಪಾಸಿಟಿ ಸಾಕಾಗತ್ತಾ, ನೀವು ಕನೆಕ್ಟಿವಿಟಿ ಜಾಸ್ತಿ ಕೊಟ್ಟಿದ್ದೀರಿ, ಸ್ಪೀಡ್ ಸರಿಯಾಗಿದೆಯಾ, ರೋಮ್ ಸರಿಯಾಗಿದೆಯಾ, ಏನು ಇವೆಲ್ಲ ನಾವು ನೋಡುವಂಥದ್ದು ಅದು ಹಾರ್ಡ್ವೇರ್ ಕಂಪ್ಯಾಟಿಬಿಲಿಟಿ. ಹಾರ್ಡ್ವೇರು ನಮ್ಮ ಸಾಫ್ಟ್ವೇರ್ ಅನ್ನ ತಗೊಳ್ಲಿಕ್ಕೆ ಕ್ಷಮತೆ ಇರ್ಬೇಕು. ಹಾಗಾಗಿ ಹಾರ್ಡ್ವೇರ್ ನಾವು ಎಷ್ಟು ಮಟ್ಟಿಗೆ ಉಪಯೋಗಿಸ್ತಾ ಇದೀವಿ ಅನ್ನೋದನ್ನ ಹಾರ್ಡ್ವೇರ್ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಅಂತ ಮಾಡ್ತೀವಿ. ನಿಮ್ಮ ಸರ್ವರ್ ಅಥವಾ CPU ಕಾನ್ಫಿಗರೇಷನ್ ಏನು ನೀವು ಇದ್ ಮಾಡ್ತಾ ಇದ್ದೀರಿ, ಅದರ ಕಾನ್ಫಿಗರೇಷನ್ ಸರಿ ಇದೆಯಾ, ಅದನ್ನ ಸೂಟಬಲ್ ಡಿವೈಡ್ ಮಾಡಿದಾರ, ಹಾರ್ಡ್ ಡಿಸ್ಕ್ ಅನ್ನ ಪಾರ್ಟಿಷನ್ ಮಾಡಿದಾರ, ಪಾರ್ಟಿಷನ್ ಮಾಡಿ CPU ನಲ್ಲಿ ಯಾವ ಪಾರ್ಟಿಷನ್ ನಲ್ಲಿ ಏನೇನ್ ಇರಬೇಕು, C ಡ್ರೈವ್ ನಲ್ಲಿ ಕೇವಲ ಇನ್ಸ್ಟಾಲ್ಡ್ ಸಾಫ್ಟ್ವೇರ್ ಮಾತ್ರ ಇರ್ತದೆ, D ಡ್ರೈವ್ ನಲ್ಲಿ ಕೇವಲ ನಾವು ಕ್ರಿಯೇಟ್ ಮಾಡಿರುವಂತಹ ಡಾಟಾಗಳು ಮಾತ್ರ ಇರ್ತದೆ, E ಡ್ರೈವ್ ನಲ್ಲಿ ನಾವು ಇನ್ಸ್ಟಾಲಬಲ್ ಇದನ್ನ ಏನು ಸಾಫ್ಟ್ವೇರ್ ಇಟ್ಕೊಂಡಿರ್ತೀವಿ, ಅಂತ ಸಾಫ್ಟ್ವೇರ್ ಇಟ್ಕೊಂಡಿರ್ತೀವಿ. ಇನ್ನೊಂದು F ಡ್ರೈವ್ ನಲ್ಲಿ ನಮಗೆ ಬೇರೆ ಕಡೆಯಿಂದ ಬಂದಿರುವ ಇದನ್ನ ಅಥವಾ ದತ್ತಾಂಶಗಳನ್ನ ಎಕ್ಸ್ಪೋರ್ಟ್ ಮಾಡುವಂತಹ ಡ್ರೈವ್ ಅನ್ನು ಮಾಡ್ಕೊಳ್ತೀವಿ. ಇನ್ನೊಂದು G ಡ್ರೈವ್ ನಲ್ಲಿ ಅದರಲ್ಲಿ ಲೋಕಲ್ ಡಾಟಾ ಮ್ಯಾನೇಜ್ಮೆಂಟ್ಗೋಸ್ಕರ ಲೋಕಲ್ ಡಾಟಾ ಬ್ಯಾಕಪ್ ಇಟ್ಕೊಳ್ತೀವಿ, ಇನ್ಕ್ರಿಮೆಂಟಲ್ ಬ್ಯಾಕಪ್ ಅಥವಾ ಟೋಟಲ್ ಬ್ಯಾಕಪ್, ಈ ತರ ಬ್ಯಾಕಪ್ ಫೆಸಿಲಿಟಿ ಮುಂದೆ ಬರ್ತೀವಿ ಬ್ಯಾಕಪ್ ಬಗ್ಗೆ. ಅದಕ್ಕೆ ನಾವು ನಮ್ಮ ಹಾರ್ಡ್ ಡಿಸ್ಕ್ ನಲ್ಲೇ ಒಂದು ಸಣ್ಣ ಪೋರ್ಷನ್ ಅನ್ನ ಬ್ಯಾಕಪ್ ಇಟ್ಕೊಳ್ತೀವಿ. ಈ ರೀತಿ ನಮ್ಮ ಕಾನ್ಫಿಗರೇಷನ್ ಆಗಿದೆಯಾ, ನಮ್ದು ಸ್ಪೀಡ್ ಜಾಸ್ತಿ ಇದೆ, ಅವಕಾಶಗಳು ಇದೆ ಅಂತ ಹೇಳಿದ್ರೆ ನಮ್ಮ ಹಾರ್ಡ್ ಡಿಸ್ಕ್ ಯಾವ ತರದ್ದು, ಸಾಟಾ ಹಾರ್ಡ್ ಡಿಸ್ಕ್ ಅನ್ನು ಉಪಯೋಗಿಸ್ತಾ ಇದೀವ ಅಥವಾ ಬೇರೆ ಅಡ್ವಾನ್ಸ್ಡ್ ಇದನ್ನು ಉಪಯೋಗಿಸ್ತಾ ಇದೀವ, ನೆಟ್ವರ್ಕಿಂಗ್ ಉಪಯೋಗಿಸ್ತಾ ಇದೀವಿ, ನೆಟ್ವರ್ಕಿಂಗ್ ಯಾವ್ಯಾವ ಹಾರ್ಡ್ವೇರ್ ಗಳನ್ನು ಉಪಯೋಗಿಸ್ತಾ ಇದೀವಿ, ನಮಗೆ ನೆಟ್ವರ್ಕ್ ಎನ್ಹಾನ್ಸ್ಮೆಂಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆ ನಮ್ಮಲ್ಲಿ 10-15 ಜನ ವರ್ಕ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಮ್ಗೆ ನೆಟ್ವರ್ಕಿಂಗ್ ಹಾರ್ಡ್ವೇರ್ಗಳು ಬೇಕಾಗತ್ತೆ. ಅವುಗಳನ್ನ ನಾವು ಹೇಗೆ ಯಾವ ತರ ಇದು ಮಾಡಿದೀವಿ, ಅದರ ಇನ್ಪುಟ್ ಔಟ್ಪುಟ್ ಡಿವೈಸಸ್, ಪ್ರಿಂಟರ್ ಇರ್ಬೋದು, ಮೌಸ್ಗಳು ಇರ್ಬೋದು, ಅಥವಾ ವಾಯ್ಸ್ ಇದಿರ್ಬೋದು, ಅಥವಾ ಸ್ಕ್ಯಾನರ್ ಇರ್ಬೋದು, ಅಥವಾ ಕ್ಯಾಮರಾ ಇರ್ಬೋದು, ಅಥವಾ ಬಯೋಮೆಟ್ರಿಕ್ ಇರ್ಬೋದು, ಇವೆಲ್ಲ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಹಾಗೆ ನಿಮ್ಮ ಇದಿರ್ಬೋದು, ಏನೋ ಪೆರಿಪರಲ್ ಎಕ್ವಿಪ್ಮೆಂಟ್ಸ್. ಪೆರಿಪರಲ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರೆ ಏನಂದ್ರೆ ನಮ್ಮ ಕಂಪ್ಯೂಟರ್ ವ್ಯವಸ್ಥೆಗೆ ಬೇಕಾಗುವಂತ ಬೇರೆ ಎಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಪಿಗ್ಮಿ ಕಲೆಕ್ಟ್ ಮಾಡ್ತಾ ಇದೀವಿ, ಹಾಗಾದ್ರೆ ಪಿಗ್ಮಿ ಮೆಷಿನ್ ಅಟ್ಯಾಚ್ ಮಾಡ್ತೀವಿ. ನಮ್ಮಲ್ಲಿ ಗೋಲ್ಡ್ ಲೋನ್ ಕೊಡ್ತಾ ಇದೀವಿ, ಗೋಲ್ಡ್ ಪ್ಯೂರಿಫೈಯರ್ ಮೆಷಿನ್ ಅಟ್ಯಾಚ್ ಮಾಡ್ತೀವಿ. ಇದಿಷ್ಟನ್ನು ಅಟ್ಯಾಚ್ ಮಾಡಿದ್ರೆ ಗೋಲ್ಡ್ ಪ್ಯೂರಿಫಿಕೇಶನ್ ಆದ ತಕ್ಷಣ ಅದ್ರ ರಿಪೋರ್ಟ್ ನಮ್ಮಲ್ಲಿ ತಾನಾಗಿ ಬರಬೇಕು. ಹಾಗೆ ನಮ್ಮ ಪೆರಿಪರಲ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ನಮ್ಮ ವ್ಯವಹಾರಕ್ಕೆ ತಕ್ಕನಾಗಿ ಬೇರೆ ಬೇರೆ ಉಪಕರಣಗಳನ್ನು ಬಳಸ್ತಾ ಇದೀವಿ ಅಂದ್ರೆ ಅದಷ್ಟನ್ನು ಪೆರಿಪರಲ್ ಉಪಕರಣಗಳು ಅಂತೀವಿ ನಾವು. ಅಟ್ಯಾಚ್ ಮಾಡುವಂತದ್ದು, ಅದನ್ನ ಅಟ್ಯಾಚ್ ಮಾಡಿದ್ರೆ ನಮ್ಗೆ ಬೇರೆ ಬೇರೆ ಸವಲತ್ತುಗಳು ಸಿಗತ್ತೆ. ಆ ರೀತಿ ನಾವು ಮಾಡ್ತಾ ಇದ್ದೀವಿ. ಅದು ಹಾರ್ಡ್ವೇರ್ ಬಗ್ಗೆ ಆದ್ರೆ, ಹಾಗೆ ತಂತ್ರಾಂಶಗಳ ಬಗ್ಗೆ ಸಾಫ್ಟ್ವೇರ್ಗಳು ನಾವು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದೀವಿ, ಯಾವ ಸಾಫ್ಟ್ವೇರ್ ನಮಗೆ ಲೈಸೆನ್ಸ್ ಇದೆ, ಲೈಸೆನ್ಸ್ ಇಲ್ಲದ ಸಾಫ್ಟ್ವೇರ್ ಉಪಯೋಗಿಸ್ತಾ ಇದೀವಿ ಅಂದ್ರೆ ತಪ್ಪಾಗತ್ತೆ. ಹಾಗಾಗಿ ಅದು ಮತ್ತೆ ನಮ್ಮ ಸಾಫ್ಟ್ವೇರ್ ನಮ್ಮ ಅಗತ್ಯಕ್ಕೆ ಸರಿಯಾಗಿದೆಯಾ. ನಮ್ಮಲ್ಲಿ ಎಷ್ಟೋ ಸಾರಿ ಸಾಫ್ಟ್ವೇರ್ ಹಾಕೊಂಡಿದೀವಿ ಸರ್, ಯಾವ ಸಾಫ್ಟ್ವೇರ್ ಸರ್, ಬ್ಯಾಂಕಿಂಗ್ ಸಾಫ್ಟ್ವೇರ್. ನೀವು ಬ್ಯಾಂಕ್ ಅಲ್ಲ ಸರ್ ನಾವು, ಆದರೆ ನಮ್ದು ಬ್ಯಾಂಕ್ ಅಲ್ಲ ಆದ್ರೆ ಬ್ಯಾಂಕಿಂಗ್ ಸಾಫ್ಟ್ವೇರ್ ಹಾಕೊಂಡಿದೀವಿ. ತಪ್ಪು ಮಾಡ್ತಾ ಇದ್ದೀರಿ. ನಿಮಗೆ ಅಗತ್ಯ ಇಲ್ಲದ ಸಾಫ್ಟ್ವೇರ್ ನೀವು ಹಾಕೊಂಡಿದ್ದೀರಿ. RBI ರಿಪೋರ್ಟ್ ಬೇಡ ನಿಮಗೆ, RBI ಸಲ್ಲಿಸುವಂತಹ ರಿಪೋರ್ಟ್ಗಳು ಬೇಡ. ನಮ್ಮ ಕನ್ನಡದಲ್ಲಿ ಬ್ಯಾಲೆನ್ಸ್ ಶೀಟ್ಗಳು ಜನರೇಟ್ ಆಗ್ತದೆ. ಇಲ್ಲ ಸರ್, ಅದು ಇಂಗ್ಲಿಷ್ ಅಲ್ಲಿ ಕೊಡುತ್ತೆ, ಹಾಗಾದ್ರೆ ನಿಮ್ಗೆ ಆ ಸಾಫ್ಟ್ವೇರ್ ಉಪಯೋಗ ಇಲ್ಲ. ನಿಮಗೆ ಬೇಕಾದಂತ ರೀತಿಯಲ್ಲಿ ಆ ಸಾಫ್ಟ್ವೇರ್ ಉಪಯೋಗಿಸಬಹುದು ಅಂತ ಹೇಳಿದ್ರೆ ಮಾತ್ರ ಇಟ್ಕೊಳ್ಳಿ. ನಮ್ಮಲ್ಲಿ ಅರ್ಹ ಮತದಾರ ಪಟ್ಟಿ ಪ್ರಕಟಣೆಗೆ ನಮಗೆ ಸಾಫ್ಟ್ವೇರ್ ನಲ್ಲಿ ಬರುತ್ತೆ ಸರ್, ಜೈ
ಎಷ್ಟು ಮಂದಿ ನಿಮ್ಮಲ್ಲಿ ಅರ್ಹ ಮತದಾರರ ಪಟ್ಟಿ ಪ್ರಕಟಣೆ ಮಾಡ್ಲಿಕ್ಕೆ ಸಾಫ್ಟ್ವೇರ್ ಕೊಡುತ್ತೆ? ಎಷ್ಟು ಸಾಫ್ಟ್ವೇರ್ಗಳಲ್ಲಿ ಯಾರು ಸಾಮಾನ್ಯ ಸದಸ್ಯ, ಯಾರು ಸಹ ಸದಸ್ಯ, ಯಾರು ನಾಮಮಾತ್ರ ಸದಸ್ಯ ಅನ್ನೋ ಲಿಸ್ಟ್ ಸಿಗತ್ತೆ? ಜಾಮೀನುದಾರರು ಯಾರ್ಯಾರಾಗಿದ್ದಾರೆ ಅನ್ನೋ ಒಂದೇ ಲಿಸ್ಟ್ ಸಿಗತ್ತಾ? ಅಥವಾ ನನಗೆ 35ರಿಂದ 40 ವರ್ಷದ ಒಳಗಿರುವಂತಹ ಪುರುಷರ ಯಾವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಸದಸ್ಯರಲ್ಲಿ ಪುರುಷರು ಮತ್ತು 35ರಿಂದ 40 ವರ್ಷದ ಒಳಗಾಗಿರ್ಬೇಕು ಅಂತವರ ಲಿಸ್ಟ್ ಕೊಡೋದ್ರ ತಕ್ಷಣ ಕೊಡತ್ತಾ? ಅಥವಾ ನಾವು ಎಲ್ಲರದ್ದು ಜಾತಕ ತಗೊಂಡು ನೋಡ್ಬೇಕಾ? ಅಂದ್ರೆ ನಾನು ಹೇಳ್ತಾ ಇರುವಂತದ್ದು, ನಿಮ್ಮ ಸಾಫ್ಟ್ವೇರ್ ನಿಮಗೆ ಯಾವ್ದಾವ್ದು ಮಾಹಿತಿಗಳು ಬೇಕೋ ಅದಷ್ಟನ್ನು ಸಾಫ್ಟ್ವೇರ್ ಕೊಡುತ್ತಾ, ಅಥವಾ ಸಾಫ್ಟ್ವೇರ್ ನಲ್ಲಿ ನೋಡ್ಕೊಂಡು ಮತ್ತೆ ಎಕ್ಸೆಲ್ ಅಲ್ಲಿ ನಿಮ್ಮ ಅಸಿಸ್ಟೆಂಟ್ಗಳು, ಕ್ಲರ್ಕ್ಗಳು, ಅಕೌಂಟೆಂಟ್ಗಳು ಮಾಡ್ತಾರ? ಅದನ್ನ ನೋಡ್ಬೇಕಾಗತ್ತೆ. ಫ್ರಂಟ್ ಎಂಡ್ ಅಪ್ಲಿಕೇಶನ್ ಯಾವುದು? ಫ್ರಂಟ್ ಎಂಡ್ ಅಪ್ಲಿಕೇಶನ್ ಅಂದ್ರೆ ನೀವು ವ್ಯವಹಾರಕ್ಕೆ ಉಪಯೋಗಿಸುವಂತ ಸಾಫ್ಟ್ವೇರ್ ಗಳು ಯಾವುದು? ನಾವು ಯಾವುದೋ ಒಂದು ಬ್ಯಾಂಕಿಂಗ್ ಸಾಫ್ಟ್ವೇರ್ ನಡೆಸ್ತಾ ಇದೀವಿ. ಬ್ಯಾಂಕಿಂಗ್ ಸಾಫ್ಟ್ವೇರ್ ಇಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್. ಕೋಆಪರೇಟಿವ್ ಸೊಸೈಟಿಗಳಿಗೆ ಬೇಕಾಗುವಂತ ಸಾಫ್ಟ್ವೇರ್ ಗಳನ್ನೇ ಉಪಯೋಗಿಸ್ಬೇಕು ನೀವು. ಕೋಆಪರೇಟಿವ್ ಸೊಸೈಟಿಗಳ ಇದೇ ಬೇರೆ. ಮತ್ತು ಅದರಲ್ಲೂ ಏನಾಗುತ್ತೆ, ಈಗ ಸಪೋಸ್ ಕೋಆಪರೇಟಿವ್ ಸೊಸೈಟಿ ಸಾಫ್ಟ್ವೇರ್ ಸರ್, ನಿಮ್ಮ ಚಟುವಟಿಕೆಗೆ ಅನುಕೂಲಕರವಾದಂತ ಸಾಫ್ಟ್ವೇರ್ ನೀವು ಉಪಯೋಗಿಸ್ಕೊಳ್ಬೇಕು. ಪತ್ತಿನ ಚಟುವಟಿಕೆ ನಡೆಸ್ತಾ ಇದೀವಿ ಅಂದ್ರೆ ಸಾಫ್ಟ್ವೇರ್ಗಳು ಬೇರೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಭಾಗದಲ್ಲಿ ಅಡಿಕೆ ವ್ಯವಹಾರ ಮಾಡ್ತಾರೆ. ಅಡಿಕೆ ವ್ಯವಹಾರ ಮಾಡುವಂತವರಿಗೆ ಕಮಿಷನ್ ಏಜೆನ್ಸಿ ಸಾಫ್ಟ್ವೇರ್ ಬೇರೆ ಇರ್ತದೆ. ಎ ಬಿಲ್, ಬಿ ಬಿಲ್, ಸಿ ಬಿಲ್, ಇದು ಒಂದು ವಿಚಿತ್ರವಾದಂತಹ ಸಿಸ್ಟಮ್ ಇದೆ. ಅದು ಸಾಫ್ಟ್ವೇರ್ ನಲ್ಲಿ ಬರೋದಿಲ್ಲ ಅಂದ್ರೆ ಆ ಸಾಫ್ಟ್ವೇರ್ ನಿಮ್ಗೆ ಉಪಯೋಗ ಇಲ್ಲ. ಹೀಗೆ ನಿಮ್ಮ ಯಾವ ಸಾಫ್ಟ್ವೇರ್ ಉಪಯೋಗಿಸ್ತಾ ಇದ್ದೀರೋ ಫ್ರಂಟ್ ಎಂಡಿಗೆ ಅಂದ್ರೆ ನೀವು ನಿಮ್ಮ ಚಟುವಟಿಕೆಗಳಿಗೆ, ಅದಕ್ಕೆ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೀವಿ. ಅದು ನಮಗೆ ಯಾವ ರೀತಿ ಇದೆ, ಸಹಕಾರ ಕೊಡ್ತಾ ಇದೆ. ಬ್ಯಾಕ್ ಎಂಡ್ ಪ್ಲಾಟ್ಫಾರ್ಮ್ ಯಾವುದು? ನಾವು ಯಾವ ಪ್ಲಾಟ್ಫಾರ್ಮ್ ಮೇಲೆ ಆ ಫ್ರಂಟ್ ಎಂಡ್ ಅಪ್ಲಿಕೇಶನ್ ವರ್ಕ್ ಮಾಡ್ತಾ ಇದೀವಿ? ನಾವು MS DOS ಅಲ್ಲಿ ಇದೀವೋ, ವಿಂಡೋಸ್ ನಲ್ಲಿ ಇದೀವೋ, ಅಥವಾ ಯಾವುದು ನಮ್ಮ ಬ್ಯಾಕ್ ಎಂಡ್ ಪ್ಲಾಟ್ಫಾರ್ಮ್ ಯಾವುದು? ಡಾಟಾಬೇಸ್ ಏನು? ಡಾಟಾ ಕನ್ವರ್ಟಿಬಿಲಿಟಿ ಹೇಗೆ? ನಮ್ಮಲ್ಲಿ ಡಾಟಾಬೇಸ್ ಬೇರೆ ಬೇರೆ ರೀತಿಯ ಡಾಟಾಬೇಸ್ಗಳಿದಾವೆ. ಹಾಗೆ ಡಾಟಾ ಬ್ಯಾಕಪ್ ಫೆಸಿಲಿಟಿ ಹೇಗಿದೆ? ಇದಿಷ್ಟನ್ನು ನೋಡುವಂತದ್ದು ನಮ್ಮ IAS ಆಡಿಟಿನ ಕೆಲಸ. ಇದಿಷ್ಟನ್ನು IAS ಆಡಿಟರ್ ಇದಿಷ್ಟನ್ನು ನೋಡ್ತಾರೆ. ನಾನು ಒಬ್ಬ IAS ಆಡಿಟರ್ ಆಗಿದ್ರಿಂದ ನನಗೆ ಇಷ್ಟೊಂದು ಮಾಹಿತಿಗಳಿದೆ. ಇಲ್ಲ ನಾನು ನಿಮಗೆ ಇಷ್ಟೊಂದು ಅಥೆಂಟಿಕ್ ಆಗಿ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ ಸ್ನೇಹಿತರೆ. ಇನ್ನೇನು, ಈಗ ಈ ಗಣಕೀಕರಣ, ಈ ಕಂಪ್ಯೂಟರೈಸೇಷನ್ ಬೇರೆ ಬೇರೆ ಆಯಾಮಗಳನ್ನು ನೋಡ್ಬೇಕಾಗತ್ತೆ. ಈಗ ರಿಮೋಟ್ ಆಕ್ಸೆಸ್ ಫೆಸಿಲಿಟಿ, ನಿಮ್ಮಲ್ಲಿ ಸದಸ್ಯರು ತಮ್ಮ ಮೊಬೈಲ್ ಇಂದಾನೇ ಆಕ್ಸೆಸ್ ಮಾಡಬಹುದು ನಮ್ಮ ಸಾಫ್ಟ್ವೇರ್ ಅನ್ನ. ಹಾಗಾದ್ರೆ ಅದನ್ನ ನಾವು ಹೇಗೆ ನೋಡ್ಬೇಕು? ಅದಕ್ಕೆ ಲಾಗಿನ್ ಮತ್ತು ಸೆಕ್ಯೂರಿಟಿ ಲೆವೆಲ್ಸ್ ಹೇಗಿದೆ? ಯಾರು ಮಾಡಬಹುದಾ, ಅಥವಾ ಅಥೆಂಟಿಸಿಟಿ ಇದೆಯಾ, OTP ಹೋಗತ್ತಾ, ಅಥವಾ ಅವ್ರದ್ದು ಏನಾದ್ರು ಫೇಶಿಯಲ್ ರೆಕಗ್ನಿಷನ್ ಇದೆಯಾ, ಅಥವಾ ಥಂಬ್ ಇಂಪ್ರೆಷನ್ ಬೇಕಾ, ಅಥವಾ ಯಾವ ರೀತಿ ಸೆಕ್ಯೂರಿಟಿ ಲೆವೆಲ್ ಇಟ್ಕೊಂಡಿದೀವಿ? ಈವನ್ ನಮ್ಮ ಕಚೇರಿಯಲ್ಲಿ ಕೂಡ ನಮ್ಮ ಸಾಫ್ಟ್ವೇರ್ಗೆ ಲಾಗಿನ್ ಮಾಡ್ಲಿಕ್ಕೆ ನಮ್ಮ ಬೇರೆ ಬೇರೆ ಉದ್ಯೋಗಿಗಳಿಗೆ ಬೇರೆ ಬೇರೆ ಸೆಕ್ಯೂರಿಟಿ ಲೆವೆಲ್ ಕೊಟ್ಟಿದೀವಾ, ಅಥವಾ ಎಲ್ಲರಿಗೂ ಅಡ್ಮಿನ್ ಪವರ್ ಕೊಟ್ಟಿದೀವಾ? ನಮ್ಮ ಡಾಟಾವನ್ನ ಇಂಪೋರ್ಟ್ ಮಾಡ್ಲಿಕ್ಕೆ ಅಥವಾ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬ್ಯಾಂಕಿನಿಂದ ಬ್ಯಾಂಕ್ ಪಾಸ್ಬುಕ್ ಬಂದ್ರೆ ಅದನ್ನ ನಾವು ಟೈಪ್ ಮಾಡ್ಬೇಕಾ, ಅಥವಾ ಬ್ಯಾಂಕಿನಿಂದ ಬಂದಿರುವಂತಹ PDF ಇರ್ಬೋದು, ಎಕ್ಸೆಲ್ ಇರ್ಬೋದು, ಡೈರೆಕ್ಟ್ ಆಗಿ ನಮ್ಮ ಇದಕ್ಕೆ ಪೂರ್ತಿ ಎಂಟ್ರಿ ಆಗತ್ತಾ, ಅಥವಾ ನಾವೇ ಡೈಲಿ ಎಂಟ್ರಿ ಮಾಡ್ಬೇಕಾ? ಅದರಿಂದ ಇಂಪೋರ್ಟ್ ಮಾಡಿದ್ವಿ ಅಂದ್ರೆ ನಮ್ಮ ಅಕೌಂಟಿಂಗ್ ಸಾಫ್ಟ್ವೇರ್ ನಲ್ಲಿ ಅದು ಪೂರ್ತಿ ಬರಬೇಕು. ಸಪೋಸ್ ನಮ್ಮಲ್ಲಿ ಡೈಲಿ 4 ಬ್ಯಾಂಕಿನಿಂದ ಸುಮಾರು ಪ್ರತಿಯೊಂದು ಬ್ಯಾಂಕ್ನಲ್ಲೂ ಸಿಕ್ಕಾಪಟ್ಟೆ ವ್ಯವಹಾರಗಳಿದೆ ಅಂದ್ರೆ ಅದನ್ನೆಲ್ಲ ಟೈಪ್ ಮಾಡ್ತಾ ಇದ್ರೆ ಒಂದು ಟೈಮ್ ವೇಸ್ಟ್, ಎರಡನೇದು ಮಿಸ್ಟೇಕ್ಗಳಾಗುವಂತ 16,000 ಇರುವಂತದ್ದು 1,600ಕ್ಕೆ ಎಂಟ್ರಿ ಮಾಡ್ಬಿಡ್ಬೋದು. ಅಥವಾ ಬಸವರಾಜ್ ಅಂತ ಇರೋದನ್ನ K ಬಸವರಾಜ್ಗೆ ಹೋಗ್ಬಿಡ್ಬೋದು. ಈ ರೀತಿ ಮಿಸ್ಟೇಕ್ಗಳಾಗತ್ತೆ. ಅದೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಫೆಸಿಲಿಟಿ ಇದ್ರೆ ಆ ರೀತಿ ಮಿಸ್ಟೇಕ್ಗಳಾಗೋದಿಲ್ಲ. ಆಡಿಟ್ ಟ್ರಯಲ್ ಇದೆಯಾ? ಆಡಿಟ್ ಟ್ರಯಲ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಸಾಫ್ಟ್ವೇರ್ಗಳಲ್ಲಿ. ಯಾವ ಸಾಫ್ಟ್ವೇರ್ ನಲ್ಲಿ ಆಡಿಟ್ ಟ್ರಯಲ್ಸ್ ಇಲ್ವೋ ಅದು ಇಟ್ ಇಸ್ ನಾಟ್ ಅಟ್ ಆಲ್ ಎ ಸಾಫ್ಟ್ವೇರ್. ಆಡಿಟ್ ಟ್ರಯಲ್ ಅಂದ್ರೆ ಆಡಿಟರ್ ನೋಡುವಂತದ್ದು ಅಲ್ಲ. ಯಾರು ಯಾವ ಎಂಟ್ರಿ ನಮೂದನ್ನ ಮಾಡಿದರು, ಅದರ ನಂತರ ಅದನ್ನು ಯಾರು ಪರಿಶೀಲನೆ ಮಾಡಿದ್ರು, ಅದರ ನಂತರ ಅದನ್ನು ಯಾರು ಬದಲಾವಣೆ ಮಾಡಿದಾರ, ಬದಲಾವಣೆ ಮಾಡಿದ್ರೆ ಯಾರು ಮಾಡಿದ್ದಾರೆ, ಎಷ್ಟೊತ್ತಿಗೆ ಮಾಡಿದ್ದಾರೆ, ಎಲ್ಲಿ ಕೂತ್ಕೊಂಡು ಮಾಡಿದ್ದಾರೆ, ಯಾವ ಸಿಸ್ಟಮ್ ಇಂದ ಮಾಡಿದ್ದಾರೆ, ಯಾರು ಡಿಲೀಟ್ ಮಾಡಿದಾರ, ಯಾವಾಗ ಡಿಲೀಟ್ ಆಗಿದೆ, ಯಾರು ಡಿಲೀಟ್ ಮಾಡಿದ್ದಾರೆ, ಅಥವಾ ಯಾರಾದ್ರೂ ಅದನ್ನ ಆಲ್ಟ್ರೇಷನ್ ಮಾಡಿದಾರ, ಯಾರು ಆಲ್ಟ್ರೇಷನ್ ಮಾಡಿದ್ದಾರೆ, ಯಾವ ಸಿಸ್ಟಮ್ ಇಂದ ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ, ಟೈಮಿಂಗ್ಸ್ ಇಂದ ಹಿಡಿದು ಅದಷ್ಟನ್ನು ಟ್ರ್ಯಾಕ್ ಮಾಡುವಂತದ್ದು ಆಡಿಟ್ ಟ್ರಯಲ್ಸ್ ಅಂತೀವಿ ನಾವು. ಯಾವತ್ತೂ ಅದು ಇರಲೇಬೇಕು.
ಹಾಗೆ ಕಸ್ಟಮೈಸೇಷನ್ ಲೆವೆಲ್ ನಮ್ಮ ಎಷ್ಟರವರೆಗೆ ನಾವು ಅದನ್ನ ನಮ್ಮ ಸಾಫ್ಟ್ವೇರ್ ಆಗಿ ಮಾಡ್ಕೊಂಡಿದೀವಿ, ನಮಗ ಅಗತ್ಯ ಇರುವಂತ ಎಲ್ಲದನ್ನು ನಾವು ರೆಡಿ ಮಾಡ್ಕೊಂಡಿದೀವಾ. ಸ್ನೇಹಿತರೆ, ನೀವು ಒಂದು ಕಾರ್ನಲ್ಲಿ ಕೂತ್ಕೊಂಡ್ರಿ ಅಂದ್ರೆ ಫಸ್ಟ್ ನೀವು ಸ್ಟೇರಿಂಗ್ ಅನ್ನ ನಮಗ್ ಸರಿಯಾಗಿ ಇಟ್ಕೊಳ್ತೀರಿ, ಅಥವಾ ಮೇಲೆ ಕೆಳಗೆ ಇದ್ರೆ ಅದ್ರದ್ದು ನಾವು ತೆಗೆದು ಮತ್ತೆ ಅದು ಸರಿ ಮಾಡ್ಕೊಳ್ತೀರಿ. ಸೀಟ್ ಅನ್ನ ಮುಂದೆ ಹಿಂದೆ ಮಾಡ್ಕೊಳ್ತೀರಿ, ಹೆಡ್ ರೆಸ್ಟ್ ಅನ್ನ ಸರಿ ಮಾಡ್ಕೊಳ್ತೀವಿ, ಮಿರರ್ ಅನ್ನ ಸರಿ ಮಾಡ್ಕೊಳ್ತೀವಿ, ಕಡೆಗೆ ಹೊರಗಡೆ ಇರುವಂತಹ 2 ಮಿರರ್ ಗಳನ್ನ ಸರಿ ಮಾಡ್ಕೊಳ್ತೀವಿ. ಅಂದರೆ ನಮ್ಮ ಡ್ರೈವಿಂಗ್ ಗೆ ಸರಿಯಾಗಿ ನಾವು ಅದನ್ನ ಕಸ್ಟಮೈಸೇಷನ್ ಮಾಡ್ಕೊಳ್ತೀವಿ. ನಾವು ಕೂತ್ಕೊಡ್ಲೇನೆ ಹಂಗೆ ಹೋಗೋದಿಲ್ಲ. ಅರ್ಥ ಆಯ್ತಾ? ಹಾಗೇನೆ ನಮ್ಮ ಸಿಸ್ಟಮ್ ಅನ್ನ ನಾವು ಹೇಗಿರ್ಬೇಕು ಅಂದ್ರೆ ಅದು ನಮ್ಮ ಇದಕ್ಕೆ ತಕ್ಕನಾಗಿ ಎಲ್ಲದೂ ಅದ್ರಲ್ಲಿ ಬರ್ಬೇಕು. ನಮಗೆ ಏನೇನ್ ಬೇಕೋ ಅದಕ್ಕೆ ಅನುಕೂಲತೆಗಳಷ್ಟು ಬರ್ಬೇಕು. ಅದಕ್ಕೋಸ್ಕರ ನಾವು ಕಷ್ಟಪಡಬಾರ್ದು. ಆ ರೀತಿ ರಿಪೋರ್ಟ್ ಅನ್ನ ಕಸ್ಟಮೈಸೇಷನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಏನಾದ್ರೂ ಮಿಸ್ಟೇಕ್ ಆಯ್ತು, ಮಿಸ್ಟೇಕ್ ಆದ್ರೆ ವರ್ಷಕ್ಕೊಮ್ಮೆ ಗೊತ್ತಾಗತ್ತೆ ಅಲ್ಲ. ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇದೆಯಾ? ಯಾರೋ ಎಂಟರ್ ಮಾಡಬಾರ್ದಾಗಿತ್ತು, ಅವನು ಎಂಟ್ರಿ ಮಾಡಿದಾನೆ ಅಂದ್ರೆ ಇಮಿಡಿಯೇಟ್ ಆಗಿ ಅಡ್ಮಿನ್ ಗೆ ಸಿಗ್ನಲ್ ಹೋಗ್ಬೇಕು, ರಾಂಗ್ ಎಂಟ್ರಿ ಆಗಿದೆ, ರಾಂಗ್ ಪರ್ಸನ್ ಬೈ ರಾಂಗ್ ಎಂಟ್ರಿ ಆಗ್ತಾ ಇದೆ, ನೀವು ನೋಡ್ಕೊಳ್ಳಿ. ರೆಡ್ ಫ್ಲಾಗ್ಸ್ ಅಂತೀವಿ ನಾವು. ಅಂದ್ರೆ ರೆಡ್ ಫ್ಲಾಗ್ಸ್ ಅಂದ್ರೆ ಅಲ್ಲೊಂದು ಟೊಣಕ್ ಅಂತೇಳಿ ನೋಟಿಫಿಕೇಶನ್ ಅವನಿಗೆ ಹೋಗುತ್ತೆ, ಯಾರೋ ತಪ್ಪಾಗಿ ಎಂಟ್ರಿ ಮಾಡ್ತಾ ಇದ್ದಾರೆ ಅಥವಾ ತಪ್ಪು ಆಗ್ತಾ ಇದೆ. ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಇದೆಯಾ ನಮ್ಮ ಇದರಲ್ಲಿ? ಫ್ರಾಡ್ ರಿಪೋರ್ಟಿಂಗ್ ಮಾಡಬಹುದಾ? ಫ್ರಾಡ್ ಆಗಿದ್ರೆ ಕಂಡುಹಿಡಿಯಲಿಕ್ಕೆ ಮತ್ತು ರಿಪೋರ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಇವುಗಳನ್ನೆಲ್ಲ ನೋಡ್ಲಿಕ್ಕೆ ನಮಗೆ ಆ ಸಾಫ್ಟ್ವೇರು ಅಥವಾ ನಮ್ಮ ಏನು ಗಣಕೀಕರಣ ಮಾಡ್ಕೊಂಡಿದೀವಿ ಅದು ನಮಗೆ ಅನುಕೂಲ ಮಾಡ್ಕೊಡುತ್ತಾ? ಹಾಗೆ ತಂತ್ರಾಂಶದ ಲೈಸೆನ್ಸ್ ಅಗ್ರಿಮೆಂಟ್ ಎಷ್ಟು ಜನರಲ್ಲಿ ಸ್ನೇಹಿತರೆ ನಿಮ್ಮಲ್ಲಿ ಕಂಪ್ಯೂಟರೈಸೇಷನ್ ಮಾಡಿದವರು ಇದ್ರೆ ನೀವು ಒಂದ್ಸರಿ ನೋಡ್ಕೊಡಿ, ಲೈಸೆನ್ಸ್ ನ ಅಗ್ರಿಮೆಂಟ್ ಎಷ್ಟು ಜನರಲ್ಲಿ ಇದೆ. ನಿಮ್ಮ ಸಾಫ್ಟ್ವೇರ್ ವೆಂಡರ್ ಇದಾರಲ್ಲ ಅವ್ರ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಬೇಕು. ನಾವು ಮಾಡ್ಕೊಂಡಿದೀವಾ? ಎಷ್ಟೋ ಜನ ಅದನ್ನ ಮಾಡ್ಕೊಂಡೇ ಇರೋದಿಲ್ಲ. ಸಾಫ್ಟ್ವೇರ್ ವೆಂಡರ್ ಯಾರು ಡೀಟೇಲ್ಸ್ ಇರೋದಿಲ್ಲ. ಸರ್ ನಾವು ಸಾಫ್ಟ್ವೇರ್ ಹಾಕೊಂಡಿದೀವಿ, ಟ್ಯಾಲಿ ಹಾಕೊಂಡಿದೀವಿ, ಟ್ಯಾಲಿ ಸಾಫ್ಟ್ವೇರ್ ಹಾಕೊಂಡಿದೀವಿ ಅಂದ್ರೆ ಟ್ಯಾಲಿ ವೆಂಡರ್ ಬೇರೆ, ಟ್ಯಾಲಿ ಸಾಫ್ಟ್ವೇರ್ ಬೇರೆ. ನಮಗ್ ಲೋಕಲ್ ಆಗಿ ಯಾರೋ ಒಬ್ಬನ ನಮ್ಮ ಇದ್ರಲ್ಲಿ ಹತ್ತಿರದಲ್ಲಿ ಇರೋ ನಮಗ್ ಕೊಟ್ಟಿರ್ತಾನೆ, ಅವನ್ ಡೀಟೇಲ್ಸ್ ಇರ್ಬೇಕು. ಟ್ಯಾಲಿ ಸಾಫ್ಟ್ವೇರ್ ಕಂಪನಿ ಯಾವ್ದು ಅವನ ಡೀಟೇಲ್ಸ್ ಇರಬೇಕು. ನಾವು ಯಾವ್ದೋ ಒಂದು ಪ್ರಾಸೆಸ್ ವೇರ್ ಸಾಫ್ಟ್ವೇರ್ ಹಾಕೊಂಡಿದೀವಿ, ಅದು ಬೆಂಗಳೂರಿನ ಅಥವಾ ಹೈದರಾಬಾದಿನ ಕಂಪನಿ, ಆದರೆ ನಮಗ್ ಲೋಕಲ್ ಇರುವಂತವ್ರು ಯಾರು ಅವರು ನಾವು ಎಷ್ಟು ನಮ್ಗೆ ಗೊತ್ತಿದೆ ಅವ್ರ ಬಗ್ಗೆ. ಸಾಫ್ಟ್ವೇರ್ ವೆಂಡರ್ ಡೀಟೇಲ್ಸ್ ಇದೆಯಾ? ಆ ಲೈಸೆನ್ಸ್ ಅಗ್ರಿಮೆಂಟ್ ಇದೆಯಾ? ಫಸ್ಟ್ ಆಫ್ ಆಲ್ ಲೈಸೆನ್ಸ್ ಅಗ್ರಿಮೆಂಟ್ ಇಲ್ಲ ಅಂದ್ರೆ ನಿಮ್ಮ ಸಾಫ್ಟ್ವೇರ್ ಹಾಕಿರುವಂತದ್ದು ಯಾವತ್ತು ಹೈಲಿ ರಿಸ್ಕ್. ಹೇಗೆ ಅಂದ್ರೆ ಸಾಹೇಬ್ರೆ, ನೀವು ಕಾರ್ ತಗೊಂಡಿದ್ದೀರಿ, ಅದಕ್ಕೆ ನಿಮಗೆ ಏನು ರೆಕಾರ್ಡ್ಸೇ ಕೊಟ್ಟಿಲ್ಲ, ಲೈಸೆನ್ಸೇ ಇಲ್ಲ ಅದಕ್ಕೆ. ಅದು ಹೇಗ್ ಬಂತು ಅಂತ ಗೊತ್ತಿಲ್ಲ. ನಾಳೆ ಎಲ್ಲಾನು ಪೊಲೀಸ್ನವ್ರು ಹಿಡಿದ್ರೆ ಎಲ್ಲಪ್ಪ ನಿಂದು ಇದ್ರನ್ನ ತೋರ್ಸಪ್ಪ ಅಂತ ಹೇಳಿದ್ರೆ ಗಾಡಿ ರೆಕಾರ್ಡ್ಸ್ ತೋರಿಸಿದ್ರೆ ಏನೂ ಇಲ್ಲ ನಿಮ್ಮ ಹತ್ರ. ಹಾಗಾಗಿ ತಂತ್ರಾಂಶದ ಲೈಸೆನ್ಸ್ ಬೇಕೇ ಬೇಕು. ಆ ತಂತ್ರಾಂಶದ ಲೈಸೆನ್ಸ್ ಅಲ್ಲಿ ವೆಂಡರ್ ಡೀಟೇಲ್ಸ್, ಯಾರ ಮಧ್ಯೆ ಯಾರು ಇದಾಗಿದೆ ಅನ್ನೋದು ಬೇಕಾಗತ್ತೆ. ಎಂಟ್ರಿ ಅಂಡ್ ಎಕ್ಸಿಟ್ ಪಾಲಿಸಿ, ಅದನ್ನು ಎಂಟ್ರಿ ಮಾಡೋದಿದ್ರೆ ಅಂದ್ರೆ ಎಂಟ್ರಿ ಅಂದ್ರೆ ಪ್ರವೇಶ ಮಾಡೋದಿದ್ರೆ ಹೇಗೆ, ಎಂಟ್ರಿ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಎಂಟ್ರಿ ಮಾಡೋದಲ್ಲ, ಆ ಸಾಫ್ಟ್ವೇರ್ ನ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಹೇಗೆ, ಅದರಿಂದ ಹೊರಗೆ ಬರೋದಿದ್ರೆ ಹೇಗೆ. ಒಂದೊಂದ್ಸಾರಿ ಕೆಲವು ಸಾರಿ ಒಳಗೋದ್ ಮಾತ್ರ ಕಂಡೀಷನ್ಸ್ ಇರುತ್ತೆ, ಹೊರಗೆ ಬರ್ಲಿಕ್ಕೆ ಆಪ್ಷನ್ ಇರೋದಿಲ್ಲ. ತುಂಬಾ ಡೇಂಜರಸ್. ಎಂಟ್ರಿಗೆ ಮತ್ತು ಎಕ್ಸಿಟ್ ಗೆ ಏನ್ ಪಾಲಿಸಿ ಇದೆ ಅದನ್ನ ನೋಡ್ಕೊಳ್ಬೇಕು. ಪ್ರೈಸಿಂಗ್ ಪಾಲಿಸಿ, ಸರ್ ನಿಮ್ಗೆ ಕೊಡ್ತೀವಿ ಸರ್, ಏನ್ ಹೆದರ್ಬೇಡಿ ಸರ್, ನಮ್ಮ ಮೇಲೆ ನಂಬಿಕೆ ಇಡಿ ಸರ್ ಅಂತಾರೆ. ಆದ್ರೆ ಪ್ರೈಸಿಂಗ್ ಪಾಲಿಸಿ ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ಅಂದ್ರೆ ಕಡೆಗೆ ರಿನ್ಯೂವಲ್ ಅಥವಾ ಮುಂದಿನ ವರ್ಷ ಆಡ್-ಆನ್ಸ್ ಕೊಡುವಾಗ ನಿಮ್ಗೆ ರಗಳೆ ಕೊಡುತ್ತೆ. AMC ಚಾರ್ಜಸ್ ಇರ್ಬೋದು. AMC ಚಾರ್ಜಸ್ ಅಂದ್ರೆ ಆನ್ಯುಯಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್, ಅಂದ್ರೆ ಪ್ರತಿ ವರ್ಷ ಅದನ್ನ ನಿರ್ವಹಣೆ ಮಾಡ್ಬೇಕಾಗತ್ತೆ. ಆ ನಿರ್ವಹಣೆ ಮಾಡುವಾಗ ಅದಕ್ಕೆ ಎಷ್ಟು ಶುಲ್ಕವನ್ನ ಇದು ಮಾಡ್ತಾರೆ, ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು, ಪ್ರೊಫೆಷನಲ್ ಆಗಿ ಅವ್ರು ಬಂದ್ ಮಾಡ್ತಾರ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇರಬೇಕು. ಮತ್ತೆ ಡಾಟಾ ಮ್ಯಾನೇಜ್ಮೆಂಟ್ ಪಾಲಿಸಿ ಅಂದ್ರೆ ನಿಮ್ಮ ದತ್ತಾಂಶ ನಿರ್ವಹಣಾ ನೀತಿ ಅಂತ ಹೇಳ್ತೀವಿ ನಾವು. ಈ ಡಾಟಾವನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದೀವಿ, ನಮ್ಮ ಡಾಟಾವನ್ನ ನಮ್ಮಲ್ಲೇ ಮತ್ತೊಂದು ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಾ, ಅಥವಾ ಎಕ್ಸ್ಟರ್ನಲ್ ಡ್ರೈವ್ ನಲ್ಲಿ ಸ್ಟೋರ್ ಮಾಡ್ತಾ ಇದೀವಾ, ಅಥವಾ ನಮ್ಮದೇ ಆದ ಕ್ಲೌಡ್ ಸ್ಟೋರೇಜ್ ಅನ್ನು ಮಾಡ್ತಾ ಇದೀವಾ, ಅಥವಾ ಸಾಫ್ಟ್ವೇರ್ ವೆಂಡರ್ ತಾನು ಇಟ್ಕೊಂಡಿರುವಂತಹ ಇದರಲ್ಲಿ ಸಾಫ್ಟ್ವೇರ್ ಕ್ಲೌಡ್ ಸೊಲ್ಯೂಷನ್ಸ್ ಅಲ್ಲಿ ಇಟ್ಕೊಂಡಿದಾನ, ಅದು ಯಾವ ರೀತಿ ನಮ್ಗೆ ಇದಿರತ್ತೆ. ಹಾಗೆ ಸಪೋಸ್ ನಾವು ಯಾವತ್ತೂ ಅದನ್ನ
ನಮ್ಮ ವ್ಯವಹಾರವನ್ನ ವಿಸ್ತಾರ ಮಾಡ್ತಾ ಇದೀವಿ. ಹಾಗಾದ್ರೆ ಆ ಎಕ್ಸ್ಪೆನ್ಷನ್ ಸಪೋರ್ಟ್ ಹೇಗಿದೆ? ನಾವು ಒಂದು ಬ್ರಾಂಚ್ ಮಾಡ್ತಾ ಇದೀವಿ, ಬ್ರಾಂಚ್ಗಾದ್ರೆ ನಮ್ಗೆ ಬರಲ್ಲ ಸರ್ ಅಂತಿದ್ರೆ ಉಪಯೋಗ ಇಲ್ಲ. ನಮ್ಮ ಇಲ್ಲಿರುವಂತ ಕೌಂಟರ್ಗಳಲ್ಲೇ ನಾವು ಈಗ 5 ಮೆಷಿನ್ಸ್ ಹಾಕೊಂಡಿದೀವಿ, ಇನ್ನು 8 ಮೆಷಿನ್ಸ್ ಹಾಕ್ತೀವಿ, ವಿಸ್ತಾರ ಮಾಡ್ತೀವಿ. ಹಾರಿಜಾಂಟಲ್ ವಿಸ್ತಾರ ಅಂದ್ರೆ ಶಾಖೆಗಳು ಮಾಡ್ತೀವಿ. ವರ್ಟಿಕಲ್ ವಿಸ್ತಾರ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಸವಲತ್ತುಗಳಲ್ಲಿ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಈಗ 6 ಜನ ಕಂಪ್ಯೂಟರ್ ಅಸಿಸ್ಟೆಂಟ್ಸ್ ಇದ್ದಾರೆ, ಕಂಪ್ಯೂಟರ್ ಇದರಲ್ಲಿ ಇದ್ದಾರೆ, 8 ಜನ ಮಾಡ್ತೀವಿ. ನಮ್ಮಲ್ಲೇ ವರ್ಟಿಕಲ್ ಮಾಡ್ಕೊಳ್ತೀವಿ ಅಥವಾ ಹಾರಿಜಾಂಟಲ್ ನಾವು ವಿಸ್ತಾರ ಮಾಡ್ತೀವಿ. ಎಲ್ಲ ಒಂದ್ ಕಡೆಗೆ ಹೊರಗಡೆ ಬ್ರಾಂಚ್ ಮಾಡ್ತೀವಿ 3-4. ಆವಾಗ ಎಕ್ಸ್ಪಾನ್ಷನ್ ಗೆ ಹೆಂಗ್ ಮಾಡ್ತಾರೆ? ಲೈಸೆನ್ಸ್ ಅಡಿಷನಲ್ ಲೈಸೆನ್ಸ್ ಕೊಡೋದಿದ್ರೆ ಹೇಗೆ? ನಾವು ಒಂದೊಂದು ಲೈಸೆನ್ಸ್ ಅನ್ನು ಜಾಸ್ತಿ ತಗೊಳ್ಬೇಕಾಗತ್ತಾ ಅಥವಾ ಅವುಗಳನ್ನೆಲ್ಲ ಆಡ್ ಆನ್ ಫೆಸಿಲಿಟಿ ಮಾಡ್ಕೊಳ್ತಾರ? ಎಷ್ಟರವರೆಗೆ ನಮ್ಗೆ ಫ್ರೀ ಆಡ್ ಆನ್ಸ್ ಇದೆ, ಎಷ್ಟರವರೆಗೆ ನಮ್ಗೆ ಆಡ್ ಆನ್ ಲೈಸೆನ್ಸ್ ಗೆ ಫೀಸ್ ಕೊಡಬೇಕು, ಅದಕ್ಕೆ ಮೇಂಟೆನೆನ್ಸ್ ಚಾರ್ಜಸ್ ಏನೇನಿದೆ? ಸಪೋಸ್ ನಮ್ಮಲ್ಲಿ ಯಾವ್ದೋ ಒಂದು ಆಕ್ಟ್ ಬದಲಾವಣೆ ಆಯ್ತು, ಆವಾಗ ಆಲ್ಟ್ರೇಷನ್ ಮಾಡ್ಕೊಡಿ ಅಂತ ಹೇಳಿದ್ರೆ, ಸಾರ್ ನಮ್ಗೆ ಅದೆಲ್ಲ ಗೊತ್ತಿಲ್ಲ, ಮೊದಲು ಮಾಡಿದ್ ಮಾತ್ರ ಸಹಿ. ಹಾಗಲ್ಲ, ಮಾಡಿಫಿಕೇಶನ್ ಆಲ್ಟ್ರೇಷನ್ ಪದೇ ಪದೇ ಆಗ್ತಾ ಇರ್ತದೆ. ಆಕ್ಟ್ ಬದಲಾವಣೆ ಆಯ್ತು ಅಥವಾ ನಿಮ್ಮಲ್ಲಿ ಡಿಸಿಷನ್ ಬೇರೆ ಬೇರೆ ಲೋನ್ ಪ್ರಾಡಕ್ಟ್ ಗಳು ಜಾಸ್ತಿ ಆಯ್ತು ಅಥವಾ ಡೆಪಾಸಿಟ್ ಗಳು ಬೇರೆ ಬೇರೆ ಮಾಡಿದ್ರಿ, ದಶಮಾನೋತ್ಸವ ಡೆಪಾಸಿಟ್ ತಗೊಳ್ಳಿಕ್ಕೆ ಶುರು ಮಾಡಿದ್ರಿ, ಅವಾಗ ಸಾಫ್ಟ್ವೇರ್ ನಲ್ಲಿ ಒಂದು ಬದಲಾವಣೆ ಬೇಕು. ಹಾಗೆ ಏನೇನೋ ಪಾಲಿಸಿ ಬದಲಾವಣೆ ಆದಾಗಲ್ಲ ನಿಮ್ಮಲ್ಲಿ ಆಲ್ಟ್ರೇಷನ್ಗೆ ಅಥವಾ ಮಾಡಿಫಿಕೇಶನ್ಗೆ ಅವಕಾಶ ಇರಬೇಕು. ಆ ರೀತಿ ಆಲ್ಟ್ರೇಷನ್ ಮಾಡಿಫಿಕೇಶನ್ ಮಾಡಿದಾಗ ಅವನು ಏನೇನ್ ಚಾರ್ಜಸ್ ಮಾಡ್ತಾನೆ, ಮತ್ತೆ ಸೋರ್ಸ್ ಕೋಡ್ ಏನಾದ್ರು ನಾನು ಲೈಸೆನ್ಸ್ ಕೊಡ್ತಾನ, ಆಕ್ಸೆಸ್ ಕೊಡ್ತಾನ, ಅವನು ಯಾವ ಇದ್ರಲ್ಲಿ ಪ್ರೋಗ್ರಾಮ್ ಮಾಡಿದಾನೆ ಅದ್ರ ಬಗ್ಗೆ ಏನು, ನಾಳೆ ಅವನು ತನ್ನ ಕಂಪನಿಯನ್ನ ಬೇರೆಯವ್ರಿಗೆ ಮಾರ್ಬಿಟ್ಟ ಅಥವಾ ಮುಚ್ಚಿಬಿಟ್ಟ ಅಂತೇಳಿ ನಾವು ಎಲ್ಲಿ ಹೋಗೋಣ? ಚೇಂಜ್ ಆಫ್ ಓನರ್ಶಿಪ್ ಆಯ್ತು, ಆವಾಗ ನಮಗೆ ಏನ್ ಪರಿಹಾರ? ನಾವು ಅವನನ್ನ ನಂಬ್ಕೊಂಡಿದ್ವಿ, ಆಲ್ ಆಫ್ ಎ ಸಡನ್ ಕಾರ್ ತಗೊಂಡಿದೀವಿ, ಯಾವ್ದೋ ಒಂದು ಕಂಪನಿಯ ಕಾರ್ ತಗೊಂಡಿದೀವಿ, ಆಲ್ ಆಫ್ ಎ ಸಡನ್ ಆ ಕಂಪನಿಯವ್ರು ಬೇರೆ ಕಂಪನಿ ಮಾರ್ಬಿಡ್ತಾರೆ. ನಾವು ಸ್ಪೇರ್ಸ್ ಏನ್ ಮಾಡ್ಬೇಕು? ನಾವು ಸರ್ವಿಸಿಗೆ ಯಾರ ಹತ್ರ ಹೋಗ್ಬೇಕು? ಆ ರೀತಿ ನಾವು ಆ ಕಂಪನಿ ಆ ರೀತಿ ಮುಟ್ಬಿಟ್ರೆ ನಮ್ಗೆ ಸ್ಪೇರ್ಸು ಸಿಗೋದಿಲ್ಲ, ಸರ್ವಿಸು ಸಿಗೋದಿಲ್ಲ ಅಂದ್ರೆ ಆ ಕಾರ್ ನಮ್ಗೆ ಯಾಕೆ ಬೇಕು? ಆ ರೀತಿ ನಮ್ಮ ತಂತ್ರಾಂಶದಲ್ಲಿ ಕೂಡ ಯಾವ್ದು ಸಾಫ್ಟ್ವೇರ್ ಇದೆ ಅದ್ರಲ್ಲಿ ಕೂಡ ಲೈಸೆನ್ಸ್ ಅಗ್ರಿಮೆಂಟ್ ಅಲ್ಲಿ ಇದೆಲ್ಲ ಇರ್ತದೆ. ಹಾಗೇನೆ ತಾಂತ್ರಿಕ ಸವಲತ್ತುಗಳು ಏನೇನಿರ್ತದೆ, ನಮಗೆ ಯಾವ ಗ್ಯಾಡ್ಜೆಟ್ಸ್ಗಳು ಅಂತೀವಿ ನಾವು. ಅಂದ್ರೆ ಬಯೋಮೆಟ್ರಿಕ್ ಇರ್ಬೋದು, ಪಿಗ್ಮಿ ಮೆಷಿನ್ಸ್ ಇರ್ಬೋದು, ಸ್ಕ್ಯಾನಿಂಗ್ ಮೆಷಿನ್ ಇರ್ಬೋದು, ಗೋಲ್ಡಿನ ಪ್ಯೂರಿಟಿ ಚೆಕಿಂಗ್ ಮೆಷಿನ್ ಇರ್ಬೋದು. ಈ ರೀತಿಯ ಮೆಷಿನ್ಸ್ ಗಳನ್ನೆಲ್ಲ ಕಂಪ್ಯಾಟಿಬಿಲಿಟಿ ನೋಡು, ಅಂದ್ರೆ ಆ ನಮ್ಮ ಸಾಫ್ಟ್ವೇರ್ಗೆ ಅದೆಲ್ಲ ಕಂಪ್ಯಾಟಿಬಲ್ ಇದೆಯಾ? ಸಾರ್ ಅದಾದ್ರೆ ನಮಗ್ ಬರಲ್ಲ ಸರ್ ಅಂತ ಹೇಳಿದ್ರೆ ಆ ಸಾಫ್ಟ್ವೇರ್ ನಮ್ಗೆ ಉಪಯೋಗ ಇಲ್ಲ. ಪ್ಲಗ್ ಅಂಡ್ ಪ್ಲೇ ಡಿವೈಸ್ ಅಥವಾ ಪ್ರತಿಯೊಂದಕ್ಕೂ ಇನ್ಸ್ಟಾಲೇಷನ್ ಮಾಡ್ಬೇಕಾ? ಇನ್ಬಿಲ್ಟ್ ಕನೆಕ್ಟಿವಿಟಿ ಅಂತೀವಿ ನಾವು. ಅಂದ್ರೆ ಯಾವುದೇ ತಂದು ಹಾಕಿದ್ರು ಇಮಿಡಿಯೇಟ್ ಆಗಿ ತಾನ ಆಕ್ಟಿವೇಟ್ ಆಗ್ಬೇಕು. ಹಿಂದೆ ನಿಮ್ಮಲ್ಲಿ ಸೀನಿಯರ್ಸ್ ಯಾರ್ಯಾರಿದ್ದೀರಿ ಗೊತ್ತಿದೆ, ಯಾವುದೇ ಒಂದು ಹೊಸದು ಏನಾರು ಹಾಕಿದ್ರೆ ಅದಕ್ಕೆ ಒಂದು ಸಣ್ಣ ಡಿಸ್ಕ್ ಕೊಡ್ತಿದ್ರು, ಹಾರ್ಡ್ ಫ್ಲಾಫಿ ಡಿಸ್ಕ್ ಅಥವಾ ಒಂದು CD. ಅದನ್ನ ಹಾಕಿ ಅದನ್ನ ಇನ್ಸ್ಟಾಲ್ ಮಾಡಿ ಆಮೇಲೆ ನಮ್ಮ ಈ ಸಾಫ್ಟ್ವೇರ್ ನ ಅಥವಾ ಹಾರ್ಡ್ವೇರ್ ನ ರನ್ ಮಾಡ್ಬೇಕಿತ್ತು. ಈಗ ಹಾಗಲ್ಲ, ಪ್ಲಗ್ ಅಂಡ್ ಪ್ಲೇ ಡಿವೈಸಸ್ ಎಲ್ಲದು ತಕ್ಷಣ ಇನ್ಬಿಲ್ಟ್ ಕನೆಕ್ಟಿವಿಟಿ ಇದೆಯಾ ಯಾವ ಸಾಫ್ಟ್ವೇರ್ಗಾದ್ರೂ? ಹಾಗೆ ಆನ್ಲೈನ್ ಅಂಡ್ ಆಫ್ಲೈನ್ ವರ್ಕಿಂಗ್ ಫೆಸಿಲಿಟಿ ಇದೆಯಾ ನಮ್ಮಲ್ಲಿ? ಸರ್ ಕ್ಲೌಡ್ ಅಲ್ಲಿ ಇದೆ, ಸರ್ ಕ್ಲೌಡ್ ಅಲ್ಲಿ ಇದೆ, ಓಕೆ. ನಮ್ಮಲ್ಲಿ ಇವತ್ತು ಇಡೀ ದಿನ ಕರೆಂಟ್ ಇಲ್ಲ ಅಥವಾ ಇಂಟರ್ನೆಟ್ ಇಲ್ಲ, ನಮ್ಗೆ ಯಾವ್ದೋ ಒಂದು ಜಾಗದಲ್ಲಿ ಇಂಟರ್ನೆಟ್ ಇಲ್ಲ, ಆವಾಗ ನಾವು ಬಂದ್ ಮಾಡ್ಕೊಂಡು ಸುಮ್ಮನೆ ಕುತ್ಕೊಳ್ಬೇಕಾ? ಅಥವಾ ಆಫ್ಲೈನ್ ವರ್ಕಿಂಗ್ ಫೆಸಿಲಿಟಿ ಕೊಡ್ತಾರ? ಆಫ್ಲೈನ್ ವರ್ಕಿಂಗ್ ಫೆಸಿಲಿಟಿ ಅಂದ್ರೆ ನಮ್ಮ ಡಾಟಾ ಇರ್ತದೆ, ನಮ್ಮ ಡಾಟಾ ನಮ್ಮ ಲೋಕಲ್ ಅಲ್ಲೂ ಇರ್ತದೆ, ನಾವು ವರ್ಕ್ ಮಾಡ್ತಾ ಇರ್ತೀವಿ. ಒನ್ಸ್ ದಿ ಕನೆಕ್ಷನ್ ಈಸ್ ಎಸ್ಟಾಬ್ಲಿಷ್ಡ್, ನೆಟ್ವರ್ಕ್ ಸಿಕ್ಕಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅದು ಕನೆಕ್ಟ್ ಆಗಿ ಇನ್ಕ್ರಿಮೆಂಟಲ್ ಏನು ಡಾಟಾಗಳಿದೆ ಅದಷ್ಟು ಅಲ್ಲಿಗೆ ಹೋಗಿ ಇದಾಗತ್ತೆ. ಅದು ಆಫ್ಲೈನ್ ವರ್ಕಿಂಗ್ ಫೆಸಿಲಿಟಿ, ಅದು ನಮ್ಮಲ್ಲಿ ಇದೆಯಾ? ರಿಮೋಟ್ ಲಾಗಿನ್ ಫೆಸಿಲಿಟಿ, ನಾವು ಅಧ್ಯಕ್ಷರು ಬೆಂಗಳೂರಿಗೆ ಹೋಗಿರ್ತೀವಿ, ಬೆಂಗಳೂರಿಂದ ಲಾಗಿನ್ ಆಗಿ ನಮ್ಮ ಸಿಸ್ಟಮ್ ನೋಡ್ಬೋದಾ? ಇದಿಷ್ಟನ್ನು ನಾವು ನೋಡ್ಬೇಕಾಗತ್ತೆ. ಹಾಗೆ ನಮ್ಮ ಸಿಸ್ಟಮ್ ನಲ್ಲಿ ಆಟೋಮೇಟೆಡ್ ಬ್ಯಾಕಪ್ ಅಥವಾ ಮ್ಯಾನ್ಯುಯಲ್, ಪ್ರತಿದಿನ ಸಂಜೆ CEO ಡಿಸ್ಕ್ ಬೇರೆ ಒಂದು CD ಹಾಕಿ ಬ್ಯಾಕಪ್ ತೆಗಿಬೇಕಾ ಅಥವಾ ತಾನೇ ಆಟೋಮೇಟೆಡ್ ಆಗಿ ಬ್ಯಾಕಪ್ ಆಗತ್ತಾ? 5 ಗಂಟೆಗೆ ನಮ್ದು ಈ ಡೇ ಎಂಡ್ ಆದ ಕೂಡಲೇ ಡೇ ಎಂಡ್ ಪ್ರಾಸೆಸ್ ಅಂತ ಲಾಸ್ಟ್ ಎಂಟ್ರಿ ಮಾಡಿ ಡೇ ಎಂಡ್ ಅಂತ ಕಂಪ್ಲೀಟ್ ಅಂತ ಬಟನ್ ಒತ್ತಿದ್ರೆ ಸಬ್ಮಿಟ್ ಆಗತ್ತೆ ಅದು. ಆಮೇಲೆ ನಾವು ಯಾವುದೊಂದು ಎಂಟ್ರಿ ಮಾಡಕ್ಕೆ ಹಿಂದಿನ ಡೇಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಡೇ ಎಂಡ್ ಪ್ರಾಸೆಸ್ ಅಂತೀವಿ. ಆ ಡೇ ಎಂಡ್ ಪ್ರಾಸೆಸ್ ಆದ ಕೂಡಲೇನೆ ಸ್ವಯಂಚಾಲಿತವಾಗಿ ಒಂದು ಬ್ಯಾಕಪ್ ಫೆಸಿಲಿಟಿ ಆಗ್ಬೇಕು. ಅದು ಎಷ್ಟು ನಿಮಿಷ ಇಂಕ್ರಿಮೆಂಟ್ ನಾವು ಯಾವ ರೀತಿ ಕೊಟ್ಟಿದೀವಿ, ಯಾವ ಕ್ಲೌಡ್ ಅಲ್ಲಿ ಕೊಟ್ಟಿದೀವ ಅಥವಾ ನಮ್ ಲೋಕಲ್ ಕೊಟ್ಟಿದೀವ ಅಥವಾ ಇನ್ನೊಂದು ಸಿಸ್ಟಮ್ ಅಲ್ಲಿ ಕೊಟ್ಟಿದೀವ ಅದ್ರ ಮೇಲೆ ಇರ್ತದೆ. ಇನ್ಕ್ರಿಮೆಂಟ್ ಅಲ್ಲ, ಟೋಟಲ್ ಅಥವಾ ಸ್ಟೇಜ್ ಬೈ ಸ್ಟೇಜ್ ಅದು ಯಾವ ತರ ಬ್ಯಾಕಪ್ ಅಂತ ಹೇಳಿ ನಾವು ಇದ್ ಮಾಡಿದ್ರೆ ಆ ರೀತಿ ಬ್ಯಾಕಪ್ ಗಳನ್ನ ಫೆಸಿಲಿಟಿ ಆಗುತ್ತೆ.
ಕಂಟಿನ್ಯೂಸ್ ಬ್ಯಾಕಪ್ ಇರ್ತದೆ ಕೆಲವುದು, ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಮತ್ತೆ ಈಸಿ ಅಪ್ಗ್ರೇಡೇಷನ್. ನಮ್ಮ ಸಿಸ್ಟಮ್ ಇವತ್ತು ನಾವು ತಂದಿರೋ ಸಿಸ್ಟಮ್ ಅಂತ ಹೇಳಿದ್ರೆ ಇಲ್ಲಿ ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಎಲ್ಲದು ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಈಸಿ ಆಗಿರ್ಬೇಕು. ಸಾರ್ ಇದು ಅಪ್ಗ್ರೇಡೇಷನ್ ಬರೋದಿಲ್ಲ, ಇದನ್ನ ತೆಗೆದು ಮತ್ತೊಂದು ಸಿಸ್ಟಮ್ ತಂದಿಡ್ಬೇಕು ಅಂದ್ರೆ ನಮ್ಗೆ ಕಾಸ್ಟ್ಲಿ ಆಗತ್ತೆ. ನಾವು ಹಿಂದೆ ತಂದಿರುವಂತಹ ಸಿಸ್ಟಮ್ಗಳಿಗೆ 3 ಕಾಸು ಬೆಲೆ ಬಾಳೋದಿಲ್ಲ, ಹೊಸದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತದೆ. ಅಪ್ಗ್ರೇಡ್ ಮಾಡುವಾಗ ನಮಗೆ ಕೆಲವೊಂದು ಇದರಲ್ಲಿ ಏನಾಗುತ್ತೆ, ಸರ್ವರ್ ವರ್ಷನ್ ಅಲ್ಲಿ ಇನ್ನೊಂದಿಷ್ಟು ಆಡ್ ಆನ್ ಕೊಟ್ರೆ ಸರ್ವರ್ ಇದಕ್ಕೆ ಹಾರ್ಡ್ ಡಿಸ್ಕ್ ಅಥವಾ ಇನ್ನೊಂದನ್ನು ಕೊಟ್ರೆ ಅದು ತಗೊಳತ್ತೆ, ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಆ ರೀತಿ ಅಪ್ಗ್ರೇಡ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಈಸಿ ಅಪ್ಗ್ರೇಡೇಷನ್ ಹಾರ್ಡ್ವೇರ್ ಆಸ್ ವೆಲ್ ಆಸ್ ಸಾಫ್ಟ್ವೇರ್. ಬ್ಯಾಕ್ ಎಂಡ್ ಸಾಫ್ಟ್ವೇರ್, ಫ್ರಂಟ್ ಎಂಡ್ ಸಾಫ್ಟ್ವೇರ್. ನಮ್ಮಲ್ಲಿ ವಿಂಡೋಸ್ ಇಟ್ಕೊಂಡಿದೀವಿ ಸರ್, ವಿಂಡೋಸ್ ಅಪ್ಡೇಷನ್ ಮಾಡ್ಕೊಳ್ತಾ ಹೋಗ್ಬೋದಾ? ಹಾಗೆ ನಮ್ಮ ಹೊಸ ಸಾಫ್ಟ್ವೇರ್ ತಗೊಂಡಿದೀವಿ ಸರ್, ಅವರು ಇಯರ್ಲಿ ಒಂದೊಂದ್ಸರಿ ಅಪ್ಡೇಷನ್ ಮಾಡ್ತಾ ಬರ್ತಾರಾ? ಆ ಫೆಸಿಲಿಟಿ ಇದೆಯಾ? ಡಾಟಾ ಸಿಂಕ್ ಮತ್ತು ಡಾಟಾ ಮೈನಿಂಗ್. ಡಾಟಾ ಸಿಂಕ್ ಅಂತ ಹೇಳಿದ್ರೆ ನಿಮಗೆ ಒಂದು ಮೊಬೈಲ್ ನಲ್ಲಿ ಒಂದು ಯಾವ್ದೋ ಒಂದು ಹೊಸ ನಂಬರ್ ಕೊಡ್ತೀರಿ ಅಂತ ಇಟ್ಕೊಳ್ಳಿ. ನಮ್ಗೆ ಏನಾಗಿದೆ, ಈಗ ನಾವು 1, 2, 3 ಮೊಬೈಲ್ಗಳನ್ನೆಲ್ಲ ಇಟ್ಕೊಂಡಿರ್ತೀವಿ. ನಮ್ಮಲ್ಲಿ ವಾಟ್ಸ್ಆಪ್ ನಲ್ಲಿ ಒಂದು ನಂಬರ್ ಆಡ್ ಮಾಡಿದ್ರೆ ಅಲ್ಲಿ ಕೇಳತ್ತೆ ಸಿಂಕ್ ಮಾಡ್ಲಾ ಕೇಳತ್ತೆ. ಸಿಂಕ್ ಮಾಡಿ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಆಡ್ ಮಾಡಿರೋ ನಂಬರ್ ನಮ್ಮ ಫೋನ್ ಹಿಸ್ಟ್ರಿ, ಫೋನ್ ಕಾಂಟ್ಯಾಕ್ಟ್ ಗಳಲ್ಲಿ ಬರುತ್ತೆ, ಅಥವಾ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಮಾಡಿರುವಂತಹ ಇದು ಸಿಂಕ್ ಆಗದೆ ಹೋದರೆ ಅದು ಬರೋದಿಲ್ಲ. ಹಾಗೆ ನಮಗೆ ಒಂದು ಕಡೆ ಸಿಂಕ್ ಆದರೆ ಎಲ್ಲ ಕಡೆಗೂ ಅದು ಸಿಗತ್ತೆ. ಯಾವುದೋ ಒಂದು ಬ್ರಾಂಚ್ ನಲ್ಲಿ ಒಂದು ಎಂಟ್ರಿ ಮಾಡಿದ್ದಾರೆ ಅಂದ್ರೆ ಅದು ಎಲ್ಲಾ ಬ್ರಾಂಚಿಗೂ ಸಿಂಕ್ ಆಗತ್ತೆ. ಅದು ಎರಡನೇದು ಡಾಟಾ ಮೈನಿಂಗ್. ಡಾಟಾ ಮೈನಿಂಗ್ ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಇನ್ಫಾರ್ಮೇಶನ್ ಬೇಕು. ನಾನು ಈಗ ಹೇಳಿದ್ನಲ್ಲ, ಸಾಗರ ತಾಲೂಕಿನಲ್ಲಿ ಇರುವಂತಹ ನಮ್ಮ ಸದಸ್ಯರ ಪೈಕಿ ಸಹ ಸದಸ್ಯರು ಅಥವಾ ಸಾಮಾನ್ಯ ಸದಸ್ಯರ ಪೈಕಿ 40 ರಿಂದ 45 ವರ್ಷ ಇರುವಂತಹ ಸಾಲ ತಗೊಂಡಿರುವಂತಹ ಮಹಿಳೆಯರು ಬೇಕು. ಇಷ್ಟು ಪ್ಯಾರಾಮೀಟರ್ಸ್ ಕೊಟ್ರೆ ಪಟ್ ಅಂತ ಲಿಸ್ಟ್ ಕೊಡ್ಬೇಕು. ಅದನ್ನ ಮೈನಿಂಗ್ ಮಾಡ್ತೀವಿ ನಾವು, ಅಂದ್ರೆ ಡಾಟಾ ಮೈನಿಂಗ್ ಅಂತೇಳಿ. ಅದು ಗಣಿಗಾರಿಕೆ ಅಂತ, ಮತ್ತೆ ನೀನು ವಿಚಿತ್ರವಾದ ಹೆಸರೇನಲ್ಲ ಅದು. ಆ ರೀತಿ ಮಾಡ್ಲಿಕ್ಕೆ ಅನುಕೂಲ ಇರಬೇಕು. ಅಂದ್ರೆ ನಮ್ಮ ಡಾಟಾವನ್ನ ನಾವು ಯಾವ ರೀತಿ ಬೇಕಾದ್ರೂ ಮೈನಿಂಗ್ ಮಾಡಬಹುದು ಅನ್ನೋ ತರದಲ್ಲಿ, ಅಂದ್ರೆ ಡಾಟಾಗಳನ್ನ ಒಂದೇ ಮಾಹಿತಿಗಳನ್ನ ಬೇರೆ ಬೇರೆ ಕಡೆಗೆ ಇರುವಂತದ್ದು ಇದನ್ನ ಆವಾಗ ನಮಗೆ ಡಾಟಾ ಹೆಚ್ಚು ಡೂಪ್ಲಿಕೇಟ್ ಇಲ್ದೇನೆ ನಮಗೆ ಒಂದೇ ಕಡೆ ಎಲ್ಲ ಇದು ಸಿಗತ್ತೆ. ಹಾಗಾಗಿ ಡಾಟಾ ಮೈನಿಂಗ್. ಡಾಟಾ ಮೈಗ್ರೇಷನ್, ನಾನು ಈಗಾಗಲೇ ಹೇಳಿದೆ, ಡಾಟಾ ಮೈಗ್ರೇಷನ್ ಆಪ್ಷನ್ ಇದು ಬೇಕೇ ಬೇಕು. ಯಾವತ್ತು ಡಾಟಾ ಮೈಗ್ರೇಷನ್ಗೆ ಏನ್ ಆಪ್ಷನ್ ಇದೆ ನಮ್ಮ ಸಾಫ್ಟ್ವೇರ್ ನಲ್ಲಿ? ನಾವು ಒಂದು ಸಾಫ್ಟ್ವೇರ್ ಇಂದ ಮತ್ತೊಂದು ಸಾಫ್ಟ್ವೇರ್ಗೆ ಯಾವತ್ತೂ ಒಂದಿಷ್ಟು ಹೋಗ್ತೀವಿ. ನಾವು ಒಂದು ಮೊಬೈಲ್ ಇಂದ ಮತ್ತೊಂದು ಮೊಬೈಲ್ಗೆ ಹೋಗ್ತೀವಿ. ಈ ಮೊಬೈಲೇ ನಮ್ದು ಅಲ್ಲ, ಆಂಡ್ರಾಯ್ಡ್ ಮೊಬೈಲ್ ಇಂದ ನಾವು ಐಫೋನ್ ಹೋಗ್ತೀವಿ. ಆವಾಗ ನಮ್ಮ ಡಾಟಾವನ್ನ ಮೈಗ್ರೇಟ್ ಮಾಡಬಹುದಾ? ಅದನ್ನ ನಾವು ತಿಳ್ಕೊಳ್ಬೇಕು, ಅದು ಬೇಕಾಗತ್ತೆ. ಅದು ಹಾಗೆ AI ಅಸಿಸ್ಟೆನ್ಸ್ ಕೆಪಾಬಿಲಿಟೀಸ್ ಅಂದ್ರೆ ಈಗಾಗಲೇ ಹೇಳ್ದಂಗೆ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಏನೇನ್ ಕೆಪಾಸಿಟಿ ಅದರಲ್ಲಿದೆ, ಬರತ್ತಾ? ಇವುಗಳಷ್ಟನ್ನು ನೋಡ್ಬೇಕಾಗಿರುವಂತದ್ದು IS ಆಡಿಟ್ ಅಲ್ಲಿ. ಹಾಗೆ ಈಗ ಪ್ರಶ್ನೆಗಳ ರೂಪದಲ್ಲಿ ನಿಮ್ಗೆ ಅನೇಕ ಯೋಚನೆಗಳು ಬಂದಿರ್ಬೋದು. ಸರ್ ಹಿಂಗೆಲ್ಲ ಇದೆಯಾ, ನಾವ್ ಹಿಂಗಿಂಗ್ ಮಾಡ್ಬೇಕಾ ಅಂತ ಅದಷ್ಟನ್ನು ಆಡಿಟರ್ಸ್ ನಿಮಗೆ ಪರಿಶೀಲನೆ ಮಾಡಿ ನಿಮ್ಮಲ್ಲಿ ಯಾವ್ದಿಲ್ಲ, ಯಾವ್ದಿದೆ, ಯಾವ್ದು ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಗಣಕೀಕರಿಸಿದ್ರೆ ಅದು ಪೂರ್ಣ ಅಳವಡಿಕೆ ಆಗಿದೆಯಾ, ಅಥವಾ ನಮ್ಮಲ್ಲಿ ಕಂಪ್ಯೂಟರ್ ಇದೆ ಅನ್ನೋದು ಅಷ್ಟೇನಾ, ಅಥವಾ ಅದನ್ನ ಚಾಲ್ತಿಯಲ್ಲಿ ಇಟ್ಕೊಂಡಿದ್ದೀರಾ, ರನ್ನಿಂಗ್ ಅಲ್ಲಿ ಇದೆಯಾ, ಅದು ಎಲ್ಲ ಕ್ಷೇತ್ರಕ್ಕೂ ಅಳವಡಿಕೆ ಆಗಿದೆಯಾ? ಕಂಪ್ಯೂಟರ್ನ ಇಟ್ಕೊಂಡಿದೀವಿ ಅಂದ್ರೆ ಅದರ ಸ್ಕ್ಯಾನ್ ಅಂಡ್ ಡಿಫ್ರಾಗ್ಮೆಂಟೇಶನ್ ಪ್ರಕ್ರಿಯೆ ಸರಿ ಇದೆಯಾ? ಸ್ಕ್ಯಾನಿಂಗ್ ಆಗ್ಬೇಕು, ಡಿಫ್ರಾಗ್ಮೆಂಟ್ ಆಗ್ಬೇಕು, ಪೀರಿಯಾಡಿಕಲ್ ಆಗ್ಬೇಕು, ಆಟೋಮೇಟೆಡ್ ಆಗ್ಬೇಕು. ಪ್ರತಿ ಶನಿವಾರ 1:00 ನಮ್ಮಲ್ಲಿ ಸ್ಕ್ಯಾನಿಂಗ್ ಆಗತ್ತೆ, ಎಲ್ಲದೂ ಸ್ಕ್ಯಾನ್ ಆಗತ್ತೆ, ಎಲ್ಲದೂ ಡಿಫ್ರಾಗ್ಮೆಂಟ್ ಆಗತ್ತೆ. ಭದ್ರತಾ ವ್ಯವಸ್ಥೆ ಹೇಗಿದೆ, ಡಾಟಾ ಬ್ಯಾಕಪ್ ಪ್ರಕ್ರಿಯೆ ಆಗಿದೆ, ಇವುಗಳನ್ನೆಲ್ಲ IS ಆಡಿಟರ್ ನೋಡ್ಬೇಕು, ಅವ್ರ ಬಗ್ಗೆ ಕಮೆಂಟ್ ಮಾಡ್ಬೇಕು. ಇದು ನಾನು ಸೂಕ್ಷ್ಮವಾಗಿ ಒಂದೊಂದು ಇದನ್ನ ಹೇಳಿದೆ. ಭದ್ರತಾ ವ್ಯವಸ್ಥೆ, ಡಾಟಾ ಬ್ಯಾಕಪ್ ಪ್ರಕ್ರಿಯೆ ಹೇಗಿದೆ ಅಂದ್ರೆ ಒಂದು ಪ್ಯಾರಾಗ್ರಾಫ್ ನಲ್ಲಿ ಅಥವಾ ಒಂದು ಸೆಂಟೆನ್ಸ್ ನಲ್ಲಿ ಉತ್ತರ ಹೇಳೋದಲ್ಲ, ಒಂದು ಅಧ್ಯಾಯನೇ ಅದು. ನಮ್ಮಲ್ಲಿ ಆಂಟಿವೈರಸ್ ಹಾಕಿದೀವಾ, ಯಾವ ಆಂಟಿವೈರಸ್ ಹಾಕಿದೀವಿ, ಅದ್ರ ಕೆಪಾಸಿಟಿ ಏನು, ಅದಕ್ಕೆ ಎಷ್ಟು ಪೇಮೆಂಟ್ ಮಾಡ್ತಾ ಇದೀವಿ, ಅದ್ರ ಲೇಟೆಸ್ಟ್ ವರ್ಷನ್ ನ ಅದರ ಇತಿಮಿತಿಗಳೇನು, ಅದನ್ನ ಅಪ್ಡೇಷನ್ ಮಾಡಾಗಿದೆಯಾ, ಹ್ಯಾಗ್ ಮಾಡಿದೆ, ಅದರ ಎಲ್ಲ ಇತ್ತೀಚಿನ ಲೇಟೆಸ್ಟ್ ವೈರಸ್ ಅನ್ನ ಅದ ಇದ್ ಮಾಡತ್ತಾ, ಅಥವಾ ಲೇಟೆಸ್ಟ್ ಸಾಫ್ಟ್ವೇರ್ ಜೊತೆಗೇನೆ ಅದು ಬಂದುವಂತ. ಈಗ ವಿಂಡೋಸ್ ಡಿಫೆಂಡರ್ ಹಾಕೊಂಡಿದೀವಿ, ವಿಂಡೋಸ್ ಜೊತೆಗೆ ಡಿಫೆಂಡರ್ ಅಂತ ಬಂದಿದೆ, ಬೇರೆ ಯಾವ್ದು ಸಾಫ್ಟ್ವೇರ್ ಬೇಕಾಗಲ್ಲ ನಿಮ್ಗೆ. ಹಾಗೆ ನಮಗೆ ಯಾವ ಆಂಟಿವೈರಸ್ ಸಾಫ್ಟ್ವೇರ್ ಇದೆ, ಮತ್ತೆ ಈಗ ನೆಟ್ವರ್ಕಿಂಗ್ ಮತ್ತು
ಇಂಟರ್ನೆಟ್ ಜೊತೆಗೆ ನಮ್ಮ ಲಿಂಕ್ ಇದ್ದೇ ಇರ್ತದೆ. ಹಾಗಾದ್ರೆ ಫೈರ್ ವಾಲ್ಸ್ ಗಳೆಲ್ಲ ಸರಿ ಇದೆಯಾ? ನಮ್ಮಲ್ಲಿ ಯಾವುದೋ ಒಂದು ವೈರಸ್ ಬಂತು ಅಟ್ಯಾಕ್ ಮಾಡ್ಬೋದಾ? ಅಥವಾ ಯಾರೋ ಇವನು ಕದಿಯೋನೊಂದು ಕಳ್ಳ ಯಾವ್ದೋ ಇದನ್ನ ಮಾಡ್ದ ಪೈರಸಿ ಮಾಡ್ತಾನೆ, ಆ ರೀತಿ ನಮ್ಮ ಸಿಸ್ಟಮಿಗೆ ಬರ್ಬೋದಾ? ಫೈರ್ ವಾಲ್ಸ್ ನಮ್ಮಲ್ಲಿ ಸರಿ ಇದೆಯಾ? ರಕ್ಷಾ ಕವಚ ಅಂತೀವಿ, ಯಾರು ಪೆನೆಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನಮ್ಮಲ್ಲಿ ಇದೆಯಾ? ಅದರ ಕ್ಷಮತೆ ಏನು? ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಗಣಕೀಕರಣ ಬಗ್ಗೆ ಇರುವಂತಹ ಮಾಹಿತಿ ಇರ್ಬೋದು, ಪರಿಣಿತಿ ಇರ್ಬೋದು, ಇವುಗಳ ಬಗ್ಗೆ ಪರಿಶೀಲನೆ ಮಾಡಿ. ಈಗ ನಾನು ಹೇಳ್ತಾ ಇರೋ ಸ್ನೇಹಿತರೆ, ಇದು ಒಂದು ವರದಿಯಲ್ಲಿ ಅವರು ಕೊಡ್ಬೇಕಾಗಂತ ಅಂಶಗಳಲ್ಲ, ಅಧ್ಯಾಯಗಳು. ಒಂದೊಂದು ಅಂಶಕ್ಕೂ ಒಂದೊಂದು ಅಧ್ಯಾಯ ಮಾಡ್ತೀವಿ, ಆವಾಗ ನಿಮಗೆ ಪೂರ್ತಿ ವಿವರಣೆ ಸಿಗತ್ತೆ. ಸಿಬ್ಬಂದಿಗಳಿಗೆ ತರಬೇತಿ ನೀಡಿದೀವಾ? ತರಬೇತಿ ನೀಡಿರೋದು ಕಾಲ ಕಾಲಕ್ಕೆ ಆಗಿದೆಯಾ? ಮೊದಲು ಶುರುವಾದಾಗ ತಗೊಂಡಿದ್ವು. ಎಷ್ಟು ಜನರಿಗೆ ಕಂಪ್ಯೂಟರ್ ತರಬೇತಿ ನೀಡಿದೀವಿ? ನಾವು ಎಷ್ಟೋ ಸಾರಿ ನಮ್ಮ ಆಕ್ಟ್ ಬಗ್ಗೆ ತರಬೇತಿ ನೀಡಿರ್ತೀವಿ, ಅಥವಾ ಅಕೌಂಟ್ಸ್ ಬಗ್ಗೆ ಅಥವಾ ಆಡಿಟ್ ಬಗ್ಗೆ. ಕಂಪ್ಯೂಟರ್ ಬಗ್ಗೆ ತರಬೇತಿ ನೀಡಿದೀವಾ? ಸಾರ್ ನಮಗ್ ಗೊತ್ತಿಲ್ಲ, ಅವರೇ ನಮ್ಗೆ ತರಬೇತಿ ನೀಡಬೇಕು. ಅದಾದ್ರೆ ಕಷ್ಟ ಆಗತ್ತೆ. ಮತ್ತೆ ಇದು ಅತಿ ಮುಖ್ಯವಾಗಿರುವಂತದ್ದು, ಲಾಗಿನ್ ಐಡಿ ಪಾಸ್ವರ್ಡ್ಗಳ ನಿರ್ವಹಣೆ ಹೇಗಿದೆ. ಲಾಗಿನ್ ಐಡಿ ಪಾಸ್ವರ್ಡ್ಗಳು ಫುಲ್ಲಿ ಪ್ರೊಟೆಕ್ಟೆಡ್ ಇರಬೇಕು, ಪೀರಿಯಾಡಿಕಲಿ ಚೇಂಜ್ ಮಾಡ್ತಾ ಇರಬೇಕು. ಹಾಗಾಗಿ ನೀವು ಯಾವ ರೀತಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ, ಇದು ಪರಿಶೀಲನೆಗಿರುವಂತಹ ಅಂಶಗಳು. ಹಾಗಾದ್ರೆ ಆಡಿಟ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಫಸ್ಟ್ ಪ್ಲಾನಿಂಗ್ ಅಂಡ್ ಸ್ಕೋಪಿಂಗ್. ಒಂದು ಯೋಜನೆ, ಒಂದು ಪ್ಲಾನ್ ಮಾಡ್ಕೊಳ್ತೀವಿ. ಸಪೋಸ್ ರವೀಂದ್ರನಾಥ್ ನೀವು ಅಪಾಯಿಂಟ್ ಮಾಡಿದ್ದೀರಿ ಅಂದ್ರೆ ಫಸ್ಟ್ ಒಂದು ನಿಮಗೆ ಯೋಜನೆ ಪ್ಲಾನ್ ಸಿಗತ್ತೆ. ನಾವು ಹೀಗೀಗ್ ಮಾಡ್ತೀವಿ, ಇಂತಿಂತದ್ ನೋಡ್ತೀವಿ. ಸ್ಕೋಪ್ ಯಾವ್ದು? ಆಡಿಟಿನ ವ್ಯಾಪ್ತಿ, ಉದ್ದೇಶಗಳು, ಸಂಪನ್ಮೂಲಗಳು ಮತ್ತು ವೇಳಾಪಟ್ಟಿ. ನಮ್ದು ಈ ಆಡಿಟ್ ಹೀಗಾಗತ್ತೆ. ಆಮೇಲೆ ಇನ್ಫಾರ್ಮೇಶನ್ ಗ್ಯಾದರಿಂಗ್, ನಿಮ್ಮಿಂದ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ಕೊಡ್ತೀವಿ. ನಿಮ್ಮಿಂದ ಅಂದ್ರೆ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂದ್ರೆ ನಾವೇ ಬಂದು ವೆರಿಫೈ ಮಾಡ್ತೀವಿ. ವ್ಯವಸ್ಥೆಯಲ್ಲಿ ಏನೇನಿದೆ, ಅದರಲ್ಲಿ ಏನೇನು ದಾಖಲೆಗಳಿದೆ, ಏನೇನು ಪಾಲಿಸಿ ಇದೆ, ನಿಮ್ಮಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪಾಲಿಸಿ ಏನಾದ್ರು ಇದೆಯಾ, ಅಥವಾ ಸಾಫ್ಟ್ವೇರ್ ಅಗ್ರಿಮೆಂಟ್ಗಳಿದೆಯಾ? ಅದು ಯಾವ್ದು ಇಲ್ಲ ಅಂದ್ರೆ ನಿಮ್ಮಲ್ಲಿ ಓರಲ್ ಇಂಟರ್ವ್ಯೂ ಮಾಡ್ತೀವಿ. ಇದು ಹೆಂಗ ನಡೆಯುತ್ತೆ ಸರ್, ಇದು ಹೆಂಗಾಗತ್ತೆ ಸರ್, ಅದಕ್ಕೆ ಏನ್ ಮಾಡ್ತಾ ಇದೀರಿ ಸರ್, ಇದು ಎಲ್ಲಿ ತರ್ತೀವಿ ಸರ್, ಇದು ಹೇಗೆ ಮಾಡಿ, ನಿಮ್ಮಲ್ಲಿ ಓರಲ್ ಆಗಾರು ಹೇಳ್ತೀವಿ, ನಾವು ಕೇಳ್ತೀವಿ. ನಾವು ಆ ರೀತಿ ಕೇಳಿ ನಿಮ್ಮಂದ ಮಾಹಿತಿಗಳನ್ನ ಸಂಗ್ರಹಿಸ್ತೀವಿ. ಆಮೇಲೆ ಅದನ್ನ ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಎವ್ಯಾಲ್ಯೂಯೇಷನ್ ಮಾಡಿ ನಿಮ್ಮ ಸಿಸ್ಟಮ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಸಿಗತ್ತೆ ಅದಷ್ಟನ್ನ ಮೌಲ್ಯಮಾಪನ ಮಾಡಿ ಅದನ್ನ ವಿಶ್ಲೇಷಣೆ ಮಾಡ್ತೀವಿ, ಅನಾಲಿಸಿಸ್ ಮಾಡ್ತೀವಿ. ಅದರಲ್ಲಿ ಏನೇನ್ ಲೋಪದೋಷಗಳಿದೆ, ಭದ್ರತಾ ವ್ಯವಸ್ಥೆಗಳದ್ದು ಮೌಲ್ಯಮಾಪನ ಮಾಡುವಂತದ್ದು, ಏನೇನ್ ನಿಮ್ಮಲ್ಲಿ ಲೋಪದೋಷಗಳಿದೆ ಅದನ್ನೆಲ್ಲ ಕಂಡುಹಿಡಿತೀವಿ. ಆಮೇಲೆ ಆಡಿಟ್ ಟೂಲ್ಸ್ ಅಂತಿದೆ ನಮಗೆ ಯಾವುದೇ ಒಂದು ಇದು ಮಾಡುವಾಗ ಆಡಿಟ್ ಟೂಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಇರುವಂತಹ ಇದನ್ನ ನಾವು ಒಂದಿಷ್ಟು ಸ್ಟ್ರೆಸ್ ಚೆಕ್ ಮಾಡ್ತೀವಿ, ಒಂದಿಷ್ಟು ಎಂಟ್ರಿ ಹಾಕ್ತಿವಿ. ನಾವೊಂದು ಯಾವ್ದೋ ಒಂದು ಲೋನ್ ಅನ್ನ ಫೇಕ್ ಆಗಿ, ಅಂದ್ರೆ ಒಂದು ಸ್ಯಾಂಪಲ್ ಆಗಿ ಒಂದು ಲೋನ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಕ್ರಿಯೇಟ್ ಮಾಡುವಾಗ ಏನ್ ತೊಂದರೆ ಆಯ್ತು, ಅದನ್ನ ನೆಕ್ಸ್ಟ್ ಇದಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಂಟರೆಸ್ಟ್ ರೇಟ್ ಚೇಂಜ್ ಮಾಡ್ತೀವಿ, ಅಥವಾ ಪೀರಿಯಡ್ ಚೇಂಜ್ ಮಾಡ್ತೀವಿ. ಈ ಎಲ್ಲ ಮಾಡಿದ್ರು ಅದಕ್ಕೆ ಸರಿಯಾದ ರಿಸಲ್ಟ್ ಬರ್ತಾ ಇದೆಯಾ ಇಲ್ವಾ? ಆಡಿಟ್ ಟೂಲ್ಸ್ ಅಂತೀವಿ. ನಮ್ಗೆ ಬೇರೆ ಬೇರೆ ಇದನ್ನ ಇದು ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಟೂಲ್ಸ್ ಗಳು ಇದಾವೆ, ಅದನ್ನ ಉಪಯೋಗಿಸ್ಕೊಡ್ತೀವಿ. ಆಮೇಲೆ ದತ್ತಾಂಶದ ವಿಶ್ವಾಸಾರ್ಹತೆ, ನಿಮ್ಮ ಏನ್ ಡಾಟಾ ಇದೆ ಆ ಡಾಟಾದ ವಿಶ್ವಾಸಾರ್ಹತೆ, ರಿಲೇಬಿಲಿಟಿ ಏನಿದೆ, ಅದರ ನೀವು ಕ್ರಿಯೇಟ್ ಮಾಡಿರೋದಷ್ಟು ರಿಲೇಬಲ್ ಡಾಟಾನ ಅಥವಾ ಅನ್ರಿಲೇಬಲ್ ಡಾಟಾನ ಅದನ್ನ ನೋಡ್ತೀವಿ. ಮತ್ತೆ ನಿಮ್ಮ ಪ್ರಕ್ರಿಯೆ ಏನಿದೆ, ಪ್ರಾಸೆಸ್ ಏನಿದೆ, ಅದರ ಎಫೆಕ್ಟಿವ್ನೆಸ್ ನೋಡ್ತೀವಿ. ಅದನ್ನೆಲ್ಲ ಬೇರೆ ಬೇರೆ ವಿಧಾನಗಳನ್ನ ನೋಡಿ ಅದನ್ನೆಲ್ಲ ಮಾಡುವಂಥದ್ದು. ಆಮೇಲೆ ವರದಿ ಮಾಡುವಂಥದ್ದು. ಕೊನೆಯದು, ಮೂರನೇ ಮತ್ತು ಕೊನೆಯ ಹಂತ ವರದಿ ಮಾಡುವಂಥದ್ದು. ಏನೇನ್ ನ್ಯೂನತೆಗಳು ಕಂಡು ಬರುತ್ತೆ ಅದಷ್ಟನ್ನು, ಅದರಲ್ಲಿ ನ್ಯೂನತೆಗಳು ಏನೇನಿದೆ, ಅಪಾಯಗಳೇನೇನಿದೆ, ಅದಕ್ಕೆ ಏನೇನು ಸುಧಾರಣಾ ಕ್ರಮಗಳನ್ನ ತಗೊಳ್ಬೇಕು ಅದಷ್ಟನ್ನು ವರದಿ ಮಾಡಿ ಒಂದು ವರದಿಯನ್ನ ಇದು ಮಾಡ್ತೀವಿ. ಆ ವರದಿ ಅಪಾಯಗಳನ್ನ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ವ್ಯವಸ್ಥೆಗಳನ್ನ ಸುಧಾರಿಸ್ಲಿಕ್ಕೆ, ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ ಏನೇನ್ ರೆಕಮೆಂಡೇಶನ್ ಬೇಕು ಅದನ್ನು ಕೂಡ ಇರುತ್ತೆ. ಇದನ್ನ ಎಲ್ಲ ಆಡಳಿತ ಮಂಡಳಿ ಇರ್ಬೋದು ಅಥವಾ ಇತರೆ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಕೊಡ್ತೀವಿ. ಇದರ ನಂತರ ಫಾಲೋಅಪ್ ಆಕ್ಷನ್ ಆಗ್ಬೇಕಾಗತ್ತೆ. ಅಲ್ಲಿಗೆ ನಿಂತು ಬಿಟ್ರೆ ಸಾಕಾಗತ್ತಾ? ನಥಿಂಗ್. ನೀವು ಮಾಡಿಸಿದ ನಂತರ ಅದನ್ನ ಅಳವಡಿಸ್ಕೊಳ್ಳೋ ಪ್ರಕ್ರಿಯೆಯಲ್ಲಿ ಸಕ್ರಮವಾಗಿ ಅಳವಡಿಸ್ಕೊಂಡಿಲ್ಲ ಅಂದ್ರೆ ಆಡಿಟ್ ಮಾಡಿಸಿದ ವೇಸ್ಟ್. ಹಾಗಾಗಿ ಫಾಲೋಅಪ್ ಆಕ್ಷನ್ ಆಗುತ್ತೆ. ಫಾಲೋಅಪ್ ಆಕ್ಷನ್ ಹೇಗಿರ್ಬೇಕು, ನಾವು ಏನೇನ್ ಸೂಚನೆ ಕೊಟ್ಟಿದ್ವೋ ಅದನ್ನ ಹೇಗೆ ಜಾರಿಗೆ ತಂದಿದ್ದೀರಿ, ಅದನ್ನು ಸಮಯ ಮಿತಿಯಲ್ಲಿ ತಂದಿದ್ದೀರಾ,
ಯಾವ್ಯಾವ್ದನ್ನ ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ಲಿಕ್ಕೆ ಹೇಳಿದ್ವಿ, ಯಾವ್ದ್ಯಾವ್ದು ನಿಮ್ಮ ಸಿಸ್ಟಮ್ ಅಲ್ಲಿ ಯಾವ್ದ್ಯಾವ್ದು ನಿರಂತರವಾಗಿ ಸುಧಾರಣೆ ಮಾಡ್ಕೊಳ್ಬೇಕು ಅದಷ್ಟನ್ನು ಮಾಡ್ಕೊಂಡಿದ್ದೀರಾ? ಇದಿಷ್ಟನ್ನು ನಾವು ಆಡಿಟ್ ನಲ್ಲಿ ನಾವು ಹೇಳ್ತೀವಿ. ಆಡಿಟ್ ನಡೆಸುವಂತದ್ದು ಅದೇ ಹೇಳ್ದಂಗೆ ಫಸ್ಟ್ ಬಂದ ತಕ್ಷಣ ಒಂದು ಆರಂಭಿಕ ಮತ್ತು ಮುಕ್ತಾಯ ಸಭೆ ನಡೆಸ್ತೀವಿ. ಅಂದ್ರೆ ನಾವು ಯಾಕೆ ಬಂದಿದ್ದೀವಿ, ಏನೇನ್ ಮಾಡ್ತೀವಿ ಅಂತ ಸಿಬ್ಬಂದಿಗಳಿಗೆ, ನಿರ್ದೇಶಕರಿಗೆ ಅಥವಾ ಆಡಳಿತ ಮಂಡಳಿಗೆ ತಿಳಿಸುವಂತದ್ದು. ಲಾಸ್ಟ್ಗೆ ನಾವು ಏನೇನ್ ಮಾಡಿದೀವಿ, ಏನೇನ್ ಫೈಂಡಿಂಗ್ಸ್ ಅಂತ ಅವರೆಲ್ಲರ ಗಮನಕ್ಕೆ ತರುವಂತದ್ದು. ಮತ್ತೆ ಈ ನೀತಿಗಳು, ಕಾರ್ಯವಿಧಾನಗಳು, ಫ್ಲೋ ಚಾರ್ಟ್ಗಳು ಇದನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ಬರೀ ಕಂಪ್ಯೂಟರ್ನಲ್ಲ, ನಿಮ್ಮಲ್ಲಿ ಇದ್ರದ್ದು IS ಪಾಲಿಸಿ ಇದೆಯಾ, ಇನ್ಫಾರ್ಮೇಶನ್ ಸಿಸ್ಟಮ್ ಪಾಲಿಸಿ ಇದೆಯಾ, ನೀತಿ ಇದೆಯಾ, ಅದು ಕಾರ್ಯವಿಧಾನಗಳು ಯಾವ ರೀತಿ ಇದೆ, ಫ್ಲೋ ಚಾರ್ಟ್ ಏನಾದ್ರು ನೀವು ಇದನ್ನ ಮಾಡ್ಕೊಂಡಿದ್ದೀರಾ, ಅದನ್ನ ಏನಾದ್ರು ಇದೆಯಾ ಅಂತ ನೋಡುವಂಥದ್ದು. ನಿಮ್ಮ ಸಿಬ್ಬಂದಿಗಳ ಜೊತೆಗೆ ಸಂದರ್ಶನ ನಡೆಸುವಂಥದ್ದು, ಅವ್ರಿಗೆ ಏನ್ ನಾಲೆಡ್ಜ್ ಇದೆ, ಅವರಿಂದ ನಾವು ಕಾರ್ಯವಿಧಾನಗಳನ್ನು ಕೂಡ ಅರ್ಥ ಮಾಡ್ಕೊಳ್ತೀವಿ. ಈ ನಿಯಂತ್ರಣಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ, ಸಾಕ್ಷ್ಯ ಮಾಡ್ಲಿಕ್ಕೆ ಬೇರೆ ಬೇರೆ ಟೆಸ್ಟ್ ಚೆಕ್ ಎಲ್ಲ ಮಾಡ್ತೀವಿ ನಾವು. ಹಾಗೆ ಆಮೇಲೆ ಫಾಲೋ ಅಪ್ ಮಾಡುವಂಥದ್ದು, ನ್ಯೂನತೆಗಳು ಇದನ್ನೆಲ್ಲ ಸಿದ್ಧಪಡಿಸಿ ಅದನ್ನ ಕೊಟ್ಟ ನಂತರ ಸಂಬಂಧಪಟ್ಟವರಿಗೆ ವಿತರಿಸಬೇಕು. ನ್ಯೂನತೆಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ ಶಿಫಾರಸು ನೀಡ್ತೀವಿ. ಆ ಶಿಫಾರಸು ಜಾರಿಗೆ ತಂದಿದೀರಾ ಅಂತ ನೋಡ್ತೀವಿ. ಸೊ ಇದಿಷ್ಟು ನಮ್ಮ ಆಡಿಟ್ ಇದೆ. ವರದಿ ಮಾಡುವ ಅಂಶಗಳು ಇದಿಷ್ಟನ್ನು ಸಮಗ್ರವಾಗಿರುವಂತೆ ಒಂದು ವಸ್ತುನಿಷ್ಠ ಸಾರಾಂಶ, ಒಂದು ಆಕ್ಚುಯಲ್ ಸಮ್ಮರಿ ಕೊಡುತ್ತೆ. ಇದಿಷ್ಟು ವರದಿ ಆ ಕಕ್ಷಿದಾರರ ಅಗತ್ಯ ಅಪೇಕ್ಷೆಗಳನ್ನ ಪೂರೈಸುವಂತಿರ್ಬೇಕು. ಸೊ ವರದಿಯನ್ನ ನಾವು ಫಾರ್ಮ್ಯಾಟ್ ಹೇಗೆ ಮಾಡ್ತೀವಿ ಅಂದ್ರೆ, ವರದಿಯಲ್ಲಿ ನಮ್ದು ಅಧ್ಯಾಯಗಳು ಹೇಗಿರ್ತದೆ, ಫಸ್ಟ್ ಸ್ಕೋಪ್, ಎಕ್ಸಿಕ್ಯೂಟಿವ್ ಸಮ್ಮರಿ ಇರ್ತದೆ. ಅಂದ್ರೆ ನಮ್ದು ಏನು ಹಿನ್ನೆಲೆ, ನಾವು ಯಾರು, ನಾವು ಏನ್ ಹಿನ್ನೆಲೆ ಅದ್ರ ಬಗ್ಗೆ ಹೇಳ್ಕೊಳ್ಳುವಂಥದ್ದು, ಸಂಸ್ಥೆ ಬಗ್ಗೆ ಒಂದಿಷ್ಟು ಇದಿರ್ತದೆ. ಆಮೇಲೆ ಸ್ಕೋಪ್ ಅಂಡ್ ಅಬ್ಜೆಕ್ಟಿವ್ಸ್ ಇರ್ತದೆ. ಆಮೇಲೆ ನಾವು ಯಾವ ಮೆಥಡಾಲಜಿ ಉಪಯೋಗಿಸಿದೀವಿ, ಏನೇನ್ ಫೈಂಡಿಂಗ್ ಇದೆ ಅದನ್ನು ಉಪಯೋಗಿಸ್ಲಿಕ್ಕೆ ನಮಗೆ ಹ್ಯಾಂಗೆ ಮೆಥಡಾಲಜಿ ಉಪಯೋಗಿಸಿದೀವಿ, ನಮ್ಮ ಮೆಥಡಾಲಜಿಯಿಂದ ನಮಗ್ ಗೊತ್ತಾಗಿರುವಂತಹ ಫೈಂಡಿಂಗ್ಸ್ ಏನು, ನ್ಯೂನತೆಗಳಿರ್ಬೋದು, ಇದಿರ್ಬೋದು, ಅದಕ್ಕೆ ಶಿಫಾರಸು ಏನ್ ಮಾಡ್ಬೇಕು ನಾವು, ರೆಕಮೆಂಡೇಶನ್ಸ್. ಆಮೇಲೆ ರಿಸ್ಕ್ ಅಸೆಸ್ಮೆಂಟ್ ಅಂತ ಒಂದು ಚಾಪ್ಟರ್ ಇರ್ತದೆ. ಅಂದ್ರೆ ಅದರಲ್ಲಿ ಯಾವ್ದಾವ್ದು ರಿಸ್ಕಿ ಆಗಿದೆ ನಿಮ್ದು, ಇಮಿಡಿಯೇಟ್ ಆಗಿ ನೀವು ನೋಡ್ಕೊಳ್ಬೇಕಾಗಿತ್ತು, ಅಪಾಯವನ್ನ ಇದು ಮಾಡ್ಕೊಳ್ಬೇಕಾಗಿತ್ತು. ಆಮೇಲೆ ಸಮ್ಮರಿ, ಕನ್ಕ್ಲೂಷನ್ ಅಂಡ್ ಓವರ್ ಆಲ್ ಅಸೆಸ್ಮೆಂಟ್. ಅಂದ್ರೆ ಒಂದು ಓವರ್ ಆಲ್ ರಿಪೋರ್ಟ್ ಅನ್ನು ನಿಮಗೆ ಈ ರೀತಿ ಅಂಶಗಳಿರ್ತದೆ, ಅದರ ಮೂಲಕ ನೀವು ಮಾಡ್ಕೊಳ್ಬೇಕಾಗ್ತದೆ. ಈ ಲೆಕ್ಕ ಪರಿಶೋಧಕ ನೇಮಕಾತಿ ಹ್ಯಾಕ್ ಮಾಡಬೇಕು. ಸಿಸ್ಟಮ್ ಲೆಕ್ಕ ಪರಿಶೋಧನೆ ಮಾಡುವಂಥದ್ದು ಕಡ್ಡಾಯನೇ ಅಲ್ಲ ಸಹಕಾರ ಸಂಘಗಳಿಗೆ. ಏನಂದ್ರೆ ಇದಕ್ಕೆ ಸಾಮಾನ್ಯ ಸಭೆಯ ಅನುಮತಿ ಇಲ್ಲ. ಆಡಳಿತ ಮಂಡಳಿ ಸೂಕ್ತ ವ್ಯಕ್ತಿಗಳನ್ನು ನೇಮಕ ಮಾಡ್ಕೊಳ್ಬಹುದು. ಏನಂದ್ರೆ ಈ ಲೆಕ್ಕ ಪರಿಶೋಧಕರ ಅರ್ಹತೆ ಯಾವ್ದಿದೆ, ಯಾರು ಆ ಸಿಸ್ಟಮ್ ಆಡಿಟ್ ಮಾಡ್ತಾರೆ ಅವ್ರ ಅರ್ಹತೆಯನ್ನು ಆಧರಿಸಿ ಅವ್ರಿಗೆ ಏನ್ ಅನುಭವ ಇದೆ, ಅವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಏನ್ ಇದಿದೆ, ಕ್ವಾಲಿಫಿಕೇಶನ್ ಇದೆ ನೋಡ್ಕೊಂಡು ನೀವು ನೇಮಕ ಮಾಡ್ಕೊಳ್ಬಹುದು. ಇದನ್ನ ಆ ಅವಧಿ ಏನಾರು ಇದೆಯಾ, ಈ ಲೆಕ್ಕ ಪರಿಶೋಧನೆಗೆ 3 ತಿಂಗಳಿಗೆ ಒಂದ್ಸರಿ ಮಾಡಿಸ್ಬೇಕು, 6 ತಿಂಗಳಿಗೆ ಒಂದ್ಸರಿ ಮಾಡಿಸ್ಬೇಕು, 1 ವರ್ಷಕ್ಕೆ. ನಿಮ್ಮ ಸ್ಟ್ಯಾಚ್ಯುಟರಿ ಲೆಕ್ಕ ಪರಿಶೋಧನೆ ವರ್ಷಕ್ಕೊಂದ್ಸರಿ ಆಗ್ಲೇಬೇಕು. ಇಂಟರ್ನಲ್ ಆಡಿಟ್ ತಿಂಗಳಿಗೆ ಅಥವಾ 3 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಒಮ್ಮೆ ಆಡ್ಬೇಕು. ಈ ರೀತಿ ಅವಧಿಗಳಿದೆ. ಇದರಲ್ಲಿ ಆ ರೀತಿ ಅವಧಿಗಳು ಏನೂ ಇಲ್ಲ. 5 ರಿಂದ 10 ವರ್ಷಕ್ಕೊಮ್ಮೆ ಒಂದ್ಸರಿ ಮಾಡ್ಬೋದು. ಯೂಶುವಲ್ ಆಗಿ ಯಾರು ಪದೇ ಪದೇ 1 ವರ್ಷ ಪ್ರತಿ ವರ್ಷ ಮಾಡ್ತಾರ, ಇಲ್ಲ, 5 ವರ್ಷ 10 ವರ್ಷಕ್ಕೊಂದ್ಸರಿ ಮಾಡಿಸ್ಬೋದು. ಮತ್ತೆ ನಿಮ್ಮಲ್ಲಿ ಈ ಕಂಪ್ಯೂಟರೈಸೇಷನ್ ಮತ್ತು ಡಿಜಿಟೈಸೇಷನ್ ಪ್ರಮಾಣ ಜಾಸ್ತಿ ಆದಷ್ಟು ಇವರ ಅವಧಿಯನ್ನ ಕಡಿಮೆ ಮಾಡಬೇಕಾಗತ್ತೆ. ಕಂಪ್ಯೂಟರೈಸೇಷನ್ ತುಂಬಾ ಮಿನಿಮಮ್ ಇದೆ ಅಂದ್ರೆ 10 ವರ್ಷಕ್ಕೊಂದ್ಸರಿ ಮಾಡಿಸಿ. ಕಂಪ್ಯೂಟರೈಸೇಷನ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕಾದಂಥದ್ದು ಬರ್ಬೋದು. ಕೆಲವೊಂದು ದೊಡ್ಡ ದೊಡ್ಡ ಸಹಕಾರ ಸಂಘಗಳು 5 ವರ್ಷಕ್ಕೊಮ್ಮೆನಾರು ಸಿಸ್ಟಮ್ ಆಡಿಟ್ ಮಾಡಿಸೋದು ಒಳ್ಳೇದು. ಇನ್ನು ಸಮಯ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟ್ ಹೋಗ್ತಾ ಇದೀನಿ. ಶುಲ್ಕದ ಬಗ್ಗೆ ಯಾವುದೇ ಮಾನದಂಡ ಇಲ್ಲ. ನೀವು ಯಾರನ್ನ ಸಿಸ್ಟಮ್ ಆಡಿಟ್ ಅಂತ ಹೇಳಿ ಮಾಡ್ತೀರೋ ಅವ್ರ ಜೊತೆ ಚರ್ಚೆ ಮಾಡಿ ನೀವು ನಿರ್ಧರಿಸಬೇಕು. ಪರಿಣಿತಿ ಹೊಂದಿರುವ, ಅನುಭವ ಹೊಂದಿರುವ ಸಿಸ್ಟಮ್ ಲೆಕ್ಕ ಪರಿಶೋಧಕರು ಸಹಜವಾಗಿ ದುಬಾರಿ ಇರ್ತಾರೆ. ಚೀಪ ಮಾಡ್ಕೊಡ್ತಾರೆ ಅಂದ್ರೆ ನಿಮ್ಗೆ ಏನು ಉಪಯೋಗ ಇಲ್ಲ. ನಿಮಗೆ ಸರಿಯಾಗಿ ಆಗ್ಬೇಕು ಅಂದ್ರೆ ಸರಿಯಾಗಿ ಮಾರ್ಗದರ್ಶನ ಮಾಡುವಂತವ್ರ ಹತ್ರ ಮಾಡ್ಬೇಕಾಗತ್ತೆ. ಸಾಮಾನ್ಯವಾಗಿ ನಿಮ್ಮ ವಾರ್ಷಿಕ ಲೆಕ್ಕ ಪರಿಶೋಧನಾ ಶುಲ್ಕಕ್ಕಿಂತ ತುಂಬಾ ಜಾಸ್ತಿ ಇರ್ತದೆ. ಯಾಕೆಂದ್ರೆ ಇದು ನೀವು ಪದೇ ಪದೇ ವರ್ಷಕ್ಕೊಮ್ಮೆ ಮಾಡಿಸುವಂತದ್ದಲ್ಲ, 5 ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ ಮಾಡಿಸುವಂತದ್ದು. ಹಾಗಾಗಿ ಅದು ಇನ್ನು ಇದರ ವರದಿ ಪರಿಗಣನೆ ಮಾಡುವಂತದ್ದು ಮಾಮೂಲಾಗಿ ಸಿಸ್ಟಮ್ ವರದಿ ಬಂದ ತಕ್ಷಣ ಆಡಳಿತ ಮಂಡಳಿ ಇಟ್ಟು ಇದ್ ಮಾಡ್ಬೇಕು. ಅದರಿಂದ ಏನು ನ್ಯೂನತೆಗಳಿದೆ ಅದನ್ನೆಲ್ಲ ಪರಿಹಾರ ಮಾಡ್ಲಿಕ್ಕೆ ಚರ್ಚೆ ಮಾಡ್ಬೇಕು. ಯಾವ್ದಾವ್ದು ಲೋಪಗಳನ್ನು ಪರಿಹರಿಸಬೇಕು, ಅದಕ್ಕೆ ಸೂಕ್ತ ವ್ಯಕ್ತಿಗಳನ್ನ ನಿಮ್ಮಲ್ಲೇ ಇದ್ದಾರೆ, ನೀವು ಅವರನ್ನೇ ನೇಮಿಸಿ
ಹೊರಗಿಂದ ಬರ್ಬೇಕು, ಯಾರೋ ಹಾರ್ಡ್ವೇರ್ ಎಕ್ಸ್ಪರ್ಟ್ ಬೇಕು, ಯಾರೋ ಸಾಫ್ಟ್ವೇರ್ ಎಕ್ಸ್ಪರ್ಟ್ ಬೇಕು, ಅಥವಾ ಏನೋ ಒಂದು ಮೆಕ್ಯಾನಿಕಲ್ ಇವ್ರು ಬೇಕು, ಯಾರನ್ನ ಬೇಕೋ ಅವ್ರನ್ನ ನಿಲ್ಸ್ಕೊಳ್ಬಹುದು. ಲೋಪಗಳು ಪರಿಹಾರ ಆಗಿರೋದನ್ನ ದೃಢೀಕರಿಸಬೇಕು, ಮತ್ತೆ ಅಂತಹ ಲೋಪಗಳು ಮುಂದೆ ಆಗದಿದ್ದಂಗೆ ನೋಡ್ಕೊಳ್ಬೇಕು. ಸೊ ಇದಿಷ್ಟನ್ನು ಸಮಗ್ರವಾಗಿ ಯೋಚನೆ ಮಾಡಿದಾಗ ಸಿಸ್ಟಮ್ ಆಡಿಟಿನ ಒಂದು ಪರಿಕಲ್ಪನೆ ನಿಮ್ಗೆಲ್ಲರಿಗೂ ಸಿಗತ್ತೆ ಅಂತ ಅನ್ಸ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಅವಧಿ ನಾನು ಆಗ್ಲೇ ಹೇಳ್ದಂಗೆ 1 ಗಂಟೆಯಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರು ಸರಿ ಸುಮಾರು 1 ಗಂಟೆ 8 ನಿಮಿಷಗಳ ಕಾಲ ನಾನು ಅವಧಿಯನ್ನು ತಗೊಂಡಿದ್ದೀನಿ. ಇಲ್ಲ, ಸೊ ಇದಾಗಿತ್ತು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ಶುಭರಾತ್ರಿಯನ್ನು ಕೋರ್ತಾ ಮತ್ತೆ ನಿಮ್ಮ ಭೇಟಿ ಮತ್ತೆ 27ನೇ ತಾರೀಕಿಗೆ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ.